ನಮಸ್ಕಾರ. ಚೀನಿ ದಾರ್ಶನಿಕ ಸೋಸಾನ ಅನ್ನೋನ ಒಂದು ಸಿನ್ ಸಿನ್ ಮಿಂಗ್ ಎನ್ನುವಂತಹ ದಾರ್ಶನಿಕ ಮತ್ತು ಅನುಭಾವದಲ್ಲಿ ಹೊರಡಿದಂತಹ ನಲ್ನುಡಿಗಳನ್ನು ಕನ್ನಡದಲ್ಲಿ ಶೂನ್ಯಪೂರ್ಣ ಅಂತ ಅನುವಾದ ಮಾಡಿದ್ದೀನಿ. ಇದು ಸ್ಥಿತಪ್ರಜ್ಞೆ, ಸರಿತಪ್ಪುಗಳ ಆಚೆ ನೋಡುವಂಥದ್ದು, ದ್ವಂದ್ವಗಳನ್ನು ಮೀರುವಂತಹ ಹಲವಾರು ವಿಷಯಗಳ ಬಗ್ಗೆ ತುಂಬ ಸರಳವಾಗಿ ಸೋಸಾನ ಅದನ್ನು ಹೇಳಿದ್ದಾನೆ. ಆದಷ್ಟು ಸರಳವಾಗಿ ಕನ್ನಡದಲ್ಲಿ ಹೇಳುವ ಪ್ರಯತ್ನ ನಾನು ಮಾಡಿದ್ದೀನಿ. ಹಾಗಾಗಿ ಈ ಪುಸ್ತಕನ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಇದು ಆಸಕ್ತಿ ಇರೋರು, ಕೊಂಡ್ಕೊಳ್ಳೋದಕ್ಕೆ ಬಯಸುವಂಥವ್ರು ನಂಬರ್ ಕೊಟ್ಟಿರೋದಕ್ಕೆ ನೀವು ಕರೆ ಮಾಡಿ ತಗೊಳ್ಬಹುದು. ಸಾಮಾನ್ಯ ನೀವು ನೋಡಿರ್ಬೋದು, ನಾವು ವಿಡಿಯೋ ಮಾಡುವಾಗ ಹಿಂದೆ ಪುಸ್ತಕಗಳಿರೋಂಥ ಒಂದು ಬುಕ್ ಶೆಲ್ಫ್ ಇರುತ್ತೆ. ಹೊರಗಡೆ ಕನ್ಸ್ಟ್ರಕ್ಷನ್ ಸದ್ದಿದ ಕಾರಣ ಇಲ್ಲಿ ಒಳಗಡೆ ಸ್ಟುಡಿಯೋ ಒಳಗೆ ನಾನು ಸಂಚಿಕೆ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ಹಲವಾರು ಜನ ನನ್ನ ಪುಸ್ತಕ ಪ್ರೇಮವನ್ನು ಮೆಚ್ಚುಗೆ ತೋರಿಸಿ ತಮ್ಮ ಪುಸ್ತಕಗಳನ್ನ ಹಂಚ್ಕೊಳ್ಬೇಕು ಅಂತ ಆಗಾಗ ಭೇಟಿಯಾದಾಗ ಪುಸ್ತಕಗಳನ್ನ ಹಂಚ್ಕೊಳ್ತಿರ್ತಾರೆ. ಅದೇ ರೀತಿ ಒಬ್ಬರು ಮೈಸೂರಿನೊಬ್ಬರು ರಿಟೈರ್ಡ್ ಶಿಕ್ಷಕಿ ತಮ್ಮ ಬಳಿ ಇದ್ದಂಥಷ್ಟು ಪುಸ್ತಕಗಳನ್ನ ನನ್ನ ಜೊತೆ ಹಂಚ್ಕೊಳ್ಬೇಕಂತ ಇಷ್ಟು ಪುಸ್ತಕಗಳನ್ನ ಹಂಚ್ಕೊಂಡಿದ್ದಾರೆ. ಒಂದಷ್ಟು ಈ ರೀತಿ ಹಂಚ್ಕೊಳ್ಳೋದ್ರಿಂದ ಮತ್ತಷ್ಟು ಜನಕ್ಕೆ ಪುಸ್ತಕವನ್ನು ಪರಿಚಯ ಮಾಡ್ಕೊಳಕ್ಕೆ ನನ್ನ ಕೈಲಿ ಸಾಧ್ಯ ಆಗುತ್ತೆ ಅಂತ ಅವರ ನಂಬಿಕೆ. ಸಾಧ್ಯ ಆದಷ್ಟು ಆ ನಂಬಿಕೆಯನ್ನು ಉಳಿಸ್ಕೊಳ್ಳೋಂಥ ಪ್ರಯತ್ನ ನಾನು ಮಾಡ್ತೀನಿ. ಯಾವಾಗಲೂ ಪುಸ್ತಕಗಳನ್ನ ತಮ್ಮ ಪರಿಚಯ ಮಾಡಿಕೊಡ್ತಾ ಇರ್ತೀನಿ. ಅದು ನಾನು ಹೆಚ್ಚಾಗಿ ಮಳಿಗೆಗಳಿಗೆ ಹೋಗಿ ನಾನು ಕೊಂಡುಕೊಳ್ಳುವುದು, ಆನ್ಲೈನಲ್ಲಿ ಕೊಂಡುಕೊಳ್ಳೋದು ತುಂಬ ಕಡಿಮೆ. ಪುಸ್ತಕ ಮಳಿಗೆಗೆ ಹೋಗೋದ್ರಿಂದ ಒಂದು ಲಾಭ ಏನಂದರೆ, ಪುಸ್ತಕ ಮಳಿಗೆ ನಾವು ಒಂದು ಪುಸ್ತಕ ತೊಗೊಳಕ್ಕೆ ಹೋದಾಗ ಅದಕ್ಕೆ ಸಂಬಂಧಪಟ್ಟಂಥ ಅದೇ ವಿಷಯದಲ್ಲಿ ಬೇರೆ ಬೇರೆ ಕೃತಿಗಳಿದೆಯಾ, ಅಥವಾ ಅದೇ ಲೇಖಕನ ಬೇರೆ ಕೃತಿಗಳಿದೆಯಾ, ಒಂದೇ ಟಾಪಿಕ್ ಮೇಲೆ ಎಷ್ಟು ಜನ ಬರೆದಿದ್ದಾರೆ, ಹೀಗೆ ಹಲವಾರು ವಿಷಯಗಳನ್ನು ಪರಿಚಯ ಮಾಡಿಕೊಡ್ತಾರೆ ನಾವು ಮಳೆಗೆ ಹೋದಾಗ. ಹಾಗಾಗಿ ನಾವು ಒಂದು ಪುಸ್ತಕ ಅಂತ ಹೋದರೆ ನಮಗೆ ಬೇರೆ ಪುಸ್ತಕ ಸಿಗುತ್ತೆ. ನಾವು ಆನ್ಲೈನಲ್ಲಿ ನೀವು ಹೇಳಿದ್ರಿ, ನಾನು ಚೆಕ್ ಮಾಡಿದೆ, ನನಗೆ ಆ ಪುಸ್ತಕ ಸಿಗಲಿಲ್ಲ ಅಂತಾರೆ. ಅದನ್ನೇ ನೀವು ಅಂಗಡಿ ಹೋಗಿ ಕೇಳಿದರೆ ಅದೇ ರಿಲೇಟೆಡ್ ಬೇರೆ ಪುಸ್ತಕ ಅವರು ಸಜೆಸ್ಟ್ ಮಾಡಿರೋರು. ನಮಗೆ ಜ್ಞಾನ ಹೆಚ್ಚಾಗುತ್ತೆ ಮತ್ತು ನಾವು ಪ್ರಯತ್ನಶೀಲರಾಗಿರ್ತೀವಿ. ಎಲ್ಲವನ್ನೂ ಇಂಟರ್ನೆಟ್ಟಲ್ಲೇ ಹುಡುಕುವ ಅವಶ್ಯಕತೆ ಇಲ್ಲ, ಎಲ್ಲವನ್ನು ಯೂಟ್ಯೂಬಲ್ಲೇ ಹುಡುಕುವ ಅವಶ್ಯಕತೆ ಇಲ್ಲ ಅನ್ನೋದನ್ನು ಯೂಟ್ಯೂಬಲ್ಲೇ ಹೇಳೋವಂಥ ಒಂದು ಪರಿಸ್ಥಿತಿ ಬಂದಿದೆ. ಅದು ವಿಪರ್ಯಾಸವೇ ಸರಿ. ಹಾಗೆ ಮತ್ತಷ್ಟು ನಾನು ಮಗದಷ್ಟು ಎಲ್ಲವಾಗಲೂ ಪುಸ್ತಕವನ್ನು ಅಂಗಡಿಗೆ ಹೋಗಿ ಕೊಂಡುಕೊಳ್ಳೋದು ತುಂಬ ಸೂಕ್ತ ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಮತ್ತು ಅಷ್ಟೇ ಅಲ್ಲದೆ ಹಲವಾರು ರೀತಿ ಪ್ರಾಧಿಕಾರಗಳಿದೆ ಸರ್ಕಾರದ್ದು, ಅದನ್ನು ಕೂಡ ಕೆಲವು ಸಂಚಿಕೆ ಪರಿಚಯ ಮಾಡಿಕೊಟ್ಟಿದೆ. ಕನ್ನಡ ಪುಸ್ತಕ ಪ್ರಾಧಿಕಾರ ಇದೆ, ಮತ್ತು ಶಿಲ್ಪಕಲಾ ಅಕಾಡೆಮಿ ಇದೆ. ಹೀಗೆ ಹಲವಾರು ಅಕಾಡೆಮಿಗಳಿಂದ ಪುಸ್ತಕಗಳನ್ನ ಹೊರಗೆ ತರ್ತಾನೆ ಇದೆ ಸರ್ಕಾರ. ಮತ್ತು ಪ್ರತಿ ಯೂನಿವರ್ಸಿಟಿಲೂ ಪ್ರಸಾರಾಂಗ ಅಂತಿದೆ, ಅಲ್ಲಿ PhD ಮಾಡಿರುವಂಥದ್ದು, ಸಂಶೋಧನೆ ಮಾಡಿರುವಂಥ ಹಲವಾರು ಪುಸ್ತಕಗಳನ್ನು, ಮತ್ತು ಸಮಗ್ರ ಸಾಹಿತ್ಯ, ಸಮಗ್ರ ಗದ್ಯ, ಸಮಗ್ರ ಕಾವ್ಯ, ಸಮಗ್ರ ಭಾಷಣ, ಹೀಗೆ ಹಲವಾರು ರೀತಿಯವರು ಸಮಗ್ರ ಸಾಹಿತ್ಯವನ್ನು ಒಂದಷ್ಟು ವಾಲ್ಯೂಮ್ಸ್ ಆಗಿ ಪ್ರಕಟಣೆ ಮಾಡುತ್ತೆ ಪ್ರಸಾರಾಂಗ. ಮತ್ತು ಆಶ್ಚರ್ಯಕರವಾದಂತಹ ಅತಿ ಕಡಿಮೆ ಬೆಲೆಗೆ ಪುಸ್ತಕಗಳನ್ನ ಪ್ರಾಧಿಕಾರಗಳು, ಅಕಾಡೆಮಿಗಳು ಮತ್ತು ಪ್ರಸಾರಾಂಗ ಪ್ರಯತ್ನ ಪಡ್ತಾಯಿದೆ. ಅದರ ಲಾಭವನ್ನು ಓದುಗರು ಪಡಿಬೇಕು. ಮತ್ತು ದೇಶ ಸುತ್ತ ನೋಡು, ಕೋಶ ಓದ್ ನೋಡು ಅಂತಾರೆ. ಬರೀ ಪುಸ್ತಕ ಓದೋದ್ರಿಂದ ಸಾಕಾಗಲ್ಲ, ನಾವು ಹೊರಗಿನ ಜಗತ್ತಿನ ಜೊತೆಗೆ ನಾವಷ್ಟು ಬೆರಿಬೇಕು. ಎಲ್ಲಿ ಹೋಗ್ತೀವಲ್ಲ ಸಂಸ್ಕೃತಿಯನ್ನು ಕಲಿಬೇಕು. ಬಿ ಎ ರೋಮನ್ ಇನ್ ರೋಮ್ ಅಂತ ಚಿಕ್ಕ ವಯಸ್ಸಲ್ಲಿ ನಮಗೊಬ್ಬರು ಹೇಳ್ತಾ ಇದ್ರು. ಹಾಗೆ ಅಲ್ಲಿ ಹೋಗಿ ಅಲ್ಲಿ ಬೆರೆತು ಸಂಸ್ಕೃತಿಯನ್ನು ಕಲಿಯೋದು, ಅಲ್ಲಿ ಸಿಗುವಂತಹ ಜನರ ಭೇಟಿಯಾದಾಗ ಅಲ್ಲಿ ಲೋಕಲ್ ರೈಟರ್ಸ್ ಪರಿಚಯ ಆಗ್ತಾರೆ. ಯಾರ ಹತ್ರ ಹೋದಾಗ ರೀಪ್ರಿಂಟೇ ಆಗ್ತಿರಲ್ಲ ಅಂಥ ಪುಸ್ತಕಗಳು ಕೂಡ ಹಲವು ಸರಿ ನಮಗೆ ಪರಿಚಯ ಆಗುತ್ತೆ. ಅಂಥದ್ರಲ್ಲೇ ಆ ರೀತಿ ಎಷ್ಟೋ ಪುಸ್ತಕಗಳು ಈ ಒಂದು ಕಲೆಕ್ಷನಲ್ಲಿದೆ. ಸಾಮಾನ್ಯ ಪುಸ್ತಕಗಳು ಅಂದ ತಕ್ಷಣ ದೊಡ್ಡ ಪುಸ್ತಕಗಳಲ್ಲೇ ಶುರು ಮಾಡಬಾರ್ದು, ಚಿಕ್ಕ ಚಿಕ್ಕ ಪುಸ್ತಕ ಶುರು ಮಾಡಬೇಕು ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ನೋಡಿ, ತುಂಬ ಚಿಕ್ಕ ಪುಸ್ತಕ, ಧ್ಯಾನ ಮತ್ತು ಏಕಾಗ್ರತೆ ಅಂತ. ಇದು ಆಗಾಗ ಅಲ್ಲಲ್ಲಿ ಸ್ವಾಮಿ ವಿವೇಕಾನಂದರು ಮಾತಾಡಿರೋಂಥದ್ದನ್ನು ಇಲ್ಲಿ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ. ತುಂಬ ಸರಳವಾಗಿರುತ್ತೆ. ಇಲ್ಲಿ ಮನಸ್ಸನ್ನು ಅರಿಯುವುದು ಹೇಗೆ, ಒಂದು ಚಿಕ್ಕ ಟಾಪಿಕ್ಕು, ಇದನ್ನು ಅವರು ಮಾತಾಡಿರ್ತಾರೆ. ಒಬ್ಬ ಸ್ವಾಮಿ ಶುದ್ಧಾನಂದ ಅನ್ನೋರ ಜೊತೆಗೆ ವಿವೇಕಾನಂದರು ಮಾತಾಡಿರೋಂಥ ಕಾನ್ವರ್ಸೇಷನ್ನು. ಇದನ್ನೇನು ಮಾಡುತ್ತೆ, ಯಾವುದೋ ಒಂದು ಪುಸ್ತಕದಲ್ಲಿ ಅದು ದಾಖಲೆ ಆಗಿರುತ್ತೆ. ಅವರಿಬ್ಬರ ಮಧ್ಯೆ ಪತ್ರ ವ್ಯವಹಾರ ಆಗಿರ್ಬೋದು, ಅಥವಾ ಜೊತೆಗೆ ಮಾತಾಡಿರ್ಬೋದು, ಸಂವಾದ ಆಗಿರ್ಬೋದು, ಅದು ದಾಖಲೆ ಮಾಡಿರ್ತಾರೆ. ವಿವೇಕಾನಂದ ಹೀಗಂದ್ರು ಅಂತ. ಅದನ್ನು ನಮ್ಗೆ ಇಡೀ ಸಮಗ್ರ ಸಾಹಿತ್ಯವನ್ನು ನಮ್ಮ ಕೈ ಓದೋಕ್ಕಾಗಿಲ್ಲ ವಿವೇಕಾನಂದ ಅವ್ರದ್ದು ಅಂತಂದರೆ,
ಇಂತಹ ಚಿಕ್ಕ ಚಿಕ್ಕ ಪುಸ್ತಕಗಳು ಸಿಗುತ್ತೆ. ಓದೋದಕ್ಕೂ ಗಾಬರಿ ಆಗಲ್ಲ. ದೊಡ್ಡ ಪುಸ್ತಕ ಅಂತ ಅನ್ಸಲ್ಲ. ಚಿಕ್ಕ ಪುಸ್ತಕ ಇರುತ್ತೆ. ಓದೋದಕ್ಕೆ ಸುಲಭ ಆಗುತ್ತೆ. ಟ್ರಾವೆಲಿಂಗ್ ಟೈಮಲ್ಲಿ ನಾವು ಎಲ್ಲ ಟ್ರಾವೆಲ್ ಮಾಡ್ತಿದ್ದೀವಿ, ಆಫೀಸ್ಗೆ ಹೋಗ್ತಿರ್ತೀವಿ ಕ್ಯಾಬಲ್ಲಿ. ಅಂಥ ಸಮಯದಲ್ಲಿ ಓದೋದಕ್ಕೆ ಬ್ಯಾಗಲ್ಲಿ ಇಟ್ಕೊಂಡು ಹೋಗೋದಕ್ಕೂ ಸುಲಭ. ನಾವು ಬಸ್ಸಲ್ಲಿ ಹೋಗ್ತಿರ್ಬೋದು, ಟ್ರೈನಲ್ಲಿ ಹೋಗ್ತಿರ್ಬೋದು, ಫ್ಲೈಟಲ್ಲಿ ಹೋಗ್ಬೋದು. ಆವಾಗ ಇಟ್ಕೊಂಡು ಓದೋದಕ್ಕೆ ಸುಲಭ ಆಗುತ್ತೆ ಚಿಕ್ಕ ಚಿಕ್ಕ ಪುಸ್ತಕಗಳು. ಹೀಗೆ ತುಂಬ ಸರಳವಾದ ರೀತಿಯಲ್ಲಿ ಕನ್ನಡಕ್ಕೆ ಅದು ಅನುವಾದ ಮಾಡಿಕೊಟ್ಟಿರ್ತಾರೆ. ಮತ್ತು ಅದು ಯಾವ ಪುಸ್ತಕದಿಂದ ಎರವಲು ಪಡೆದಿದ್ದು ಅಂತ ಕೂಡ ಇರುತ್ತೆ. ನಿಮಗೆ ಯಾವುದೋ ಒಂದು ಪುಸ್ತಕ ನಿಮ್ಗೆ ಇಷ್ಟ ಆಯಿತು, ಇದರಲ್ಲಿ ಉಲ್ಲೇಖ ಮಾಡಿರ್ತಾರೆ. ಯಾವುದು ನಮಗೆ ದೇವರೇಕೆ ಬೇಕು, ಇದು ಟಾಪಿಕ್ ಮೇಲೆ ವಿವೇಕಾನಂದ ಮಾತಾಡಿದ್ದಾರೆ. ಅದು ಯಾವ ಪುಸ್ತಕದಿಂದ ಆಕಾರ ಪಡೆದಿದ್ದೀವಿ ಅಂತ ತಿಳಿರುತ್ತೆ. ಅದು ನಿಮಗೆ ಕೊನೆಯಲ್ಲಿ ಒಂದು ಲಿಸ್ಟ್ ಕೊಟ್ಟಿರ್ತಾರೆ. ಸಾಮಾನ್ಯ ಯಾವ ಪುಸ್ತಕದಿಂದ ನಾವು ಇದನ್ನು ಆರಿಸ್ಕೊಂಡಿದ್ದೀವಿ ಅಂತ ಕೊಟ್ಟಿರ್ತಾರೆ. ನಿಮ್ಗೆ ಈ ಟಾಪಿಕ್ ನಿಮ್ಗೆ ಇಷ್ಟ ಆಯಿತು ಅಂದರೆ ಈ ಟಾಪಿಕ್ಕು ವಿವೇಕಾನಂದರು ಯಾವ ಪುಸ್ತಕದಲ್ಲಿ ಉಲ್ಲೇಖ ಆಗಿದೆ ಅಂತ ನೀವು ಆ ಪುಸ್ತಕ ಹುಡುಕಿ ಕೊಂಡುಕೊಂಡು ಅವಾಗ ಇಡೀ ಪುಸ್ತಕವನ್ನು ತಾವು ಓದ್ಬೋದು. ಹಾಗಾಗಿ ಇಂತಹ ಚಿಕ್ಕ ಪುಟ್ಟ ಪುಸ್ತಕಗಳು ನೋಡೋದಕ್ಕೆ ಗಾತ್ರ ಚಿಕ್ಕದು, ಕೀರ್ತಿ ಚಿಕ್ಕದ, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದೊಂದು. ಹಾಗೆ ಇಷ್ಟು ಚಿಕ್ಕ ಪುಸ್ತಕ ಇರುತ್ತೆ, ಬಟ್ ಅಗಾಧವಾದ ಮಾಹಿತಿ ನಮಗೆ ಸಿಗುತ್ತೆ ಮತ್ತು ಓದೋದಕ್ಕೂ ಸುಲಭ ಆಗುತ್ತೆ. ಹಾಗೆ ಇನ್ನೊಂದು ಪುಸ್ತಕ ಕೊಟ್ಟಿದ್ದಾರೆ, ಕೈವಲ್ಯ ಪದ್ಧತಿ ಅಂತ. ಇದು ಸಾಮಾನ್ಯ ಈ ಥರ ಪುಸ್ತಕಗಳು ನಿಮಗೆ. ಉದಾಹರಣೆ, ನಾವು ವಚನಕಾರರ ಬಗ್ಗೆನೋ ಶರಣರ ಬಗ್ಗೆನೋ ಅಥವಾ ಶರಣ ಪದ್ಧತಿ ಬಗ್ಗೆ ತಿಳಿಬೇಕು ಅಂದರೆ ಎಲ್ಲವೂ ನಿಮ್ಮ ಪುಸ್ತಕಗಳು ಮಳಿಗೆಗಳು ಸಿಗದೇ ಇರಬಹುದು. ಆಗ ನಾವು ಬಸವ ಭವನಕ್ಕೆ ಹೋಗ್ಬೋದು. ಅದು ಎಲ್ಲ ಊರಲ್ಲೂ ಆ ಕಡೆ ಬಸವ ಭವನದಲ್ಲಿ ನಮಗೆ ಸಿಗುತ್ತೆ. ಉದಾಹರಣೆ, ಬೆಂಗಳೂರಲ್ಲಿ ನಮಗೆ ಚಾಲುಕ್ಯ ಸರ್ಕಲ್ ಹತ್ರ ಬಸವ ಭವನ ಇದೆ. ಅಲ್ಲಿ ಹೋದರೆ ಯಥೇಚ್ಛವಾಗಿ ಹೇರಳವಾಗಿ ನಮಗೆ ವಚನ ಸಾಹಿತ್ಯ ಸಂಬಂಧಪಟ್ಟಂಥ ಹಲವಾರು ಆಯಾಮಗಳಲ್ಲಿ ನೋಡುವಂತಹ ಪುಸ್ತಕಗಳು, ಈ ರೀತಿ ಚಿಕ್ಕ ಚಿಕ್ಕ ಪುಸ್ತಕಗಳು ಸಿಗುತ್ತೆ. ಇದು ಕೈವಲ್ಯ ಪದ್ಧತಿ ಬಗ್ಗೆ ಉಲ್ಲೇಖ ಮಾಡಿರೋದು. ಇದು ನನಗೇನು ಯಾರು ಪುಸ್ತಕ ನನ್ನ ಜೊತೆ ಹಂಚ್ಕೊಂಡ್ರು ಅವರಿಲ್ಲಿ ನೋಟ್ಸ್ ಕೂಡ ಮಾಡ್ಕೊಂಡಿದ್ದಾರೆ. ನನಗೂ ಈ ಥರ ಭಾರಿ ಇಷ್ಟ ಆಯ್ತು ನೋಟ್ಸ್ ಮಾಡ್ಕೊಳ್ಳೋದು, ಮಾರ್ಕ್ ಮಾಡ್ಕೊಳ್ಳೋದು. ಇಲ್ಲಿ ಕೈವಲ್ಯ ಪದ್ಧತಿನ ವಿವರಿಸೋದವಾಗ ತುಂಬ ಸರಳವಾಗಿ ಅಲ್ಲಲ್ಲಿ ಸೂಕ್ತ ವಚನಗಳನ್ನು ಆಯ್ಕೆ ಮಾಡಿ ವಿವರಿಸೋದಕ್ಕೆ ಪ್ರಯತ್ನ ಪಟ್ಟಿರ್ತಾರೆ. ಹಾಗಾಗಿ ನಾವು ಇಡೀ ಬಸವಣ್ಣನವ್ರನ್ನು ಅಲ್ಲಮ್ಮರನ್ನು ಓದಿರ್ತೀವಿ, ಏನು ಆಶಯ ನಮ್ಗೆ ಅರ್ಥ ಆಗದಿರುವಾಗ ಇದರ ಚಿಕ್ಕ ಪುಟ್ಟ ಪುಸ್ತಕಗಳನ್ನ ತಗೊಂಡಾಗ ನಮಗೆ ಗೊತ್ತಾಗತ್ತೆ. ಈಗ ಉದಾಹರಣೆಗೆ, ಶಿವನ ಒಲಿಸಲು ಬಂದ ಪ್ರಸಾದ ಕಾಯವ ವ್ಯರ್ಥ ಕೆಡಿಸಬಾರದೆಂದು ಹೇಳಿದ್ದಾರೆ. ನಮಗೆ ದೇಹ ಏನಿದೆ, ದೇಹವೇ ದೇಗುಲ ಅಂದಮೇಲೆ ಇದನ್ನು ಚೆನ್ನಾಗಿ ಕಾಪಾಡ್ಕೋಬೇಕಪ್ಪ, ಇದಕ್ಕೆ ನೀನು ನಿರ್ಲಕ್ಷ್ಯ ಮಾಡಬೇಡ ಅಂತ ಎಲ್ಲೆಲ್ಲಿ ಸೂಕ್ತವಾಗಿದೆ ಅದನ್ನೆಲ್ಲ ಹೇಳ್ತಾ ಹೋಗ್ತಾರೆ. ಅಲ್ಲಮಪ್ರಭು ದೇವರ ಈ ವಚನ ಆ ಮಾತನ್ನು ಖಚಿತಗೊಳಿಸುತ್ತದೆ. ಮನಸ್ಸನ್ನ ಬಗ್ಗೆ ಹೇಳುವಾಗ, ಸುತ್ತಿ ಸುತ್ತಿ ಬಂದಡಿಲ್ಲ ಲಕ್ಷ ಗಂಗೆಯ ಮಿಂದಡಿಲ್ಲ, ತುಟ್ಟ ತುದಿಯ ಮೇರು ಗಿರಿಯ ಮೆಟ್ಟಿ ಕೂಗಿದಡಿಲ್ಲ, ನಿತ್ಯ ನೇಮದಿಂದ ತನುವ ಮುಟ್ಟಿಕೊಂಡಡಿಲ್ಲ, ನಿಚ್ಚಕ್ಕೆ ನಿಚ್ಚಕ್ಕೆ ನೆನವ ಮನವ, ಅಂದಂದಿಗೆ ಅತ್ತಲಿತ್ತ ಹರಿವ ಮನವ, ಚಿತ್ತದಲ್ಲಿ ನಿಲ್ಲಿಸಬಲ್ಲಡೆ ಬಚ್ಚ ಬರಿಯ ಬೆಳಗು ಗುಹೇಶ್ವರ. ಅಲ್ಲಲ್ಲಿ ಅಲದಾಡುವಂಥ ಮನಸ್ಸನ್ನು ಸುಮ್ಮನೆ ಎಲ್ಲೋ ಬರೀ ನಾನು ತೀರ್ಥ ಕ್ಷೇತ್ರಕ್ಕೆ ಹೋದೆ, ಆ ಬರೀ ಮಿಂದು ಬಂದೆ, ಬೆಟ್ಟ ಹತ್ತು ಕೂತ್ಕೊಂಡ್ಬಿಟ್ಟೆ, ಹೀಗೆಲ್ಲ ಮಾಡಿದ್ರೆ ತಿರುಗುವಂಥ ಮನಸ್ಸನ್ನು ನಿಲ್ಲಿಸೋಕ್ಕಾಗಲ್ಲಪ್ಪ. ಅದನ್ನು ನಾವು ಯೋಗ ಮಾರ್ಗದಲ್ಲಿ ಅದನ್ನು ನಾವು ತಡೆಗಟ್ಟಕ್ಕೆ ಸಾಧ್ಯ ಇದೆ. ಯಾವಾಗ ನಾವು ಕೂತಲ್ಲೇ, ನಾವಿರುವ ಜಾಗದಲ್ಲೇ ಮನಸ್ಸನ್ನು ಎಲ್ಲೆಲ್ಲೋ ಹರಿದಾಡಕ್ಕೆ ಬಿಡದೇನೆ, ಪಾಸ್ಟು ಫ್ಯೂಚರ್ ಹರಿದಾಡಕ್ಕೆ ಬಿಡದೇನೆ ಈ ಕ್ಷಣ ಇಲ್ಲೇ ನಿಲ್ಸಕ್ಕೆ ಸಾಧ್ಯ ಆಯಿತು ಅಂದರೆ ಬೆಚ್ಚ ಬರಗು ಗುಹೇಶ್ವರ ಅಂತ ಅಲ್ಲಮ್ಮ ಹೇಳಿದರೆ, ಅದನ್ನ ಇಟ್ಕೊಂಡು ಮತ್ತೆ ಅದನ್ನು ವಿವರಿಸ್ತಾ ಹೋಗಿರ್ತಾರೆ. ಹಾಗಾಗಿ ಈ ಥರದ ವಿಷಯದ ಮತ್ತಿದನ್ನು ನಿಜಗುಣ ಶಿವಯೋಗಿಗಳು ಇದನ್ನೇ ಅಲ್ಲಮಪ್ರಭು ಹೇಳಿದ ಮಾತನ್ನೇ ಹೇಗೆ ಹೇಳಿದರೆ ಅಂತ ಮತ್ತೆ ಉದಾಹರಣೆ ಕೂಡ ಕೊಡ್ತಾರೆ. ನಿಮಿಷವಾಗಲಿ ನಿಮ್ಮ ನೆನೆಹು ನಿಂದೊಡೆ ಮುಕ್ತಿ ಸಮನಿಸದಿಹುದೇ ಶಂಕರ, ಮನವೆಂಬ ಗಿಳಿಗನು ಯಾರದಿಂದೋವಿ ಮೆಲ್ಲನೆ ಮುದ್ದು ನುಡಿಗಲಿಸಲೇ ಮಾನಿನಿ. ಹೀಗೆ ನಿಜಗಣ ಶಿವಿಗಳು ಹೇಗೆ ಹೇಳ್ತಾರೆ, ಮನವೆಂಬ ಗಿಳಿಯನ್ನು ಯಾರದಿಂದ ತೊಗೊಂಡು ಹೋಗಿ ಹಂಗೆ ತೊಗೊಂಡೋಗ್ಬಿಟ್ರೆ ಎಲ್ಲಪ್ಪ ಸಾಧ್ಯ ಇದೆ, ಅದು ಸಾಧ್ಯ ಇಲ್ಲ, ಅದನ್ನು ತಡೆ ಹಿಡಬೇಕು ಅಂತ ನಿಜಗುಣ ಶಿವಯೋಗಿಗಳು ಕೂಡ ಬಸವಣ್ಣವ್ರು ಹೇಳಿದ್ರೆ ಪ್ರತಿಪಾದನೆ ಮಾಡಿದ್ದಾರೆ ಅಂತ ಒಂದೇ ಒಂದು ಪೇಜಲ್ಲಿ ನಮಗೆ ಅಲ್ಲಮಪ್ರಭು, ಬಸವಣ್ಣ, ನಿಜಗುಣ ಶಿವಯೋಗಿಗಳು 3 ಜನನ್ನು ಇಲ್ಲಿ ಕಂಪೇರ್ ಮಾಡಿ ಹೋಲಿಸಿ ಇವ್ರು ಹೇಳಿದ್ದು ಕೂಡ ಒಂದೇನೆ, ಬೇರೆ ಬೇರೆ ರೀತಿಯಲ್ಲಿ ಹೇಳಿದ್ದಾರೆ ಅಂತ ಎಲ್ಲದಕ್ಕೂ ಉದಾಹರಣೆ ಕೊಡ್ತಾ ಹೋಗ್ತಾರೆ. ಈ ರೀತಿ ಇಂಥ ಚಿಕ್ಕ ಚಿಕ್ಕ ಪುಸ್ತಕಗಳು ಓದೋದ್ರಿಂದ ಕೈವಲ್ಯ ಅಂತಾರೆ, ನಿರ್ವಾಣ ಅಂತಾರೆ, ಏನಪ್ಪ ಅದು ಬೇರೆ ಇದು ಬೇರೆನಾ, ನಮಗೆ ಎಷ್ಟೊಂದರ ಕನ್ಫ್ಯೂಷನ್ ಇರುತ್ತೆ ಜನರಿಗೆ. ಅಂಥವೆಲ್ಲ ಹೋಗಬೇಕು ಅಂದರೆ ಇಂತಹ ಪುಸ್ತಕಗಳನ್ನು, ವಿವರಣೆ ನೀಡುವಂಥ ಪುಸ್ತಕಗಳನ್ನ ಓದಿದಾಗ ನಮಗೆ ಆದಷ್ಟು ನಮಗೆ ಗೊಂದಲಗಳು ನಿವಾರಣೆ ಆಗುತ್ತೆ. ಈಗ ಉದಾಹರಣೆ, ಇದು ಆ್ಯಕ್ಚುಲಿ ತುಂಬ ಕಂಪ್ಲೀಟ್ ಒಟ್ಟು ಒಂದು 25 ವಾಲ್ಯೂಮ್ ಅನ್ಸುತ್ತಿದ್ದು. ನಾನು ಒಂದಷ್ಟು ಮಾತ್ರ ಆಯ್ಕೆ ಮಾಡ್ಕೊಂಡು ಬಂದೆ. ಹೀಗೆ ಚಿಕ್ಕ ಚಿಕ್ಕದಿತ್ತು, ಶರಣ ಸಂಸ್ಕೃತಿ ಮಾಲೆ ಅಂತ.
ಇದು ವಚನಕಾರರು, ಒಬ್ಬೊಬ್ಬ ವಚನಕಾರರು ಚಿಕ್ಕ ಚಿಕ್ಕ ಪುಸ್ತಕ, ಹಾರ್ಡ್ಲಿ ಇದೊಂದು ಹೆಚ್ಚೊಂದು 99 ಪೇಜ್ ಇದೆ ಅಷ್ಟೇ, ಗಾತ್ರದಲ್ಲೂ ಚಿಕ್ಕದು. ಸಿದ್ಧರಾಮ ಅಂತ, ಇದು ಆತನ ಯಾವ ಕಾಲದ ಹುಟ್ಟು ಬಂದ, ಆತನ ವಚನಗಳೇನು, ಆತನ ಚರಿತ್ರೆ ಏನು ಅಂತ ವಿವರಿಸುವಂತಹ ಒಬ್ಬ ಶರಣ ಪರಿಚಯ ಆಗೋದಕ್ಕೆ ಸುಲಭವಾದಂತಹ ಪುಸ್ತಕ. ಇದು JSS ಕಡೆಯಿಂದ ಮುದ್ರಣ ಆಗಿರೋದು, ಮೈಸೂರು JSS ಏನಿದೆ ಅಲ್ಲಿಂದ ಮುದ್ರಣ ಆಗಿರೋಂಥ ಕೃತಿ ಇದು ಸಿದ್ಧರಾಮ ಅಂತ. ಇದು ಶರಣ ಸಂಸ್ಕೃತಿ ಮಾಲೆ ಅಂತೇಳಿ ಆ ಹೆಸರಲ್ಲಿ ಎಲ್ಲ ಶರಣರ ಪರಿಚಯ ಮಾಡಿಕೊಡುವಂತಹ ಪ್ರಯತ್ನ. ಹೀಗೆ ಅದು ಆಗಾಗ ಎಲ್ಲರೂ ಪ್ರಯತ್ನ ಪಡ್ತಾನೆ ಇದ್ದಾರೆ ನೋಡಿ. ಇದು ವಚನ ಚಿಂತನ ಮಾಲೆ ಅಂತ ಈ ಸೀರೀಸಲ್ಲೂ ಅಷ್ಟು ಶರಣರನ್ನ ಸಾಧ್ಯ ಆದಷ್ಟು ಪರಿಚಯ ಮಾಡಿಕೊಳ್ಳೋ ಪ್ರಯತ್ನ ಪಟ್ಟಿದ್ದಾರೆ. ಇದರಲ್ಲಿ ಸೂಳೆ, ಸಂಕವ್ಯ, ಕಾಳವೆ ಮತ್ತು ಇತರರು ಮಹಿಳಾ ವಚನಕಾರ್ತಿರು ಏನಿದ್ರು ಅವ್ರನ್ನ ಪರಿಚಯ ಮಾಡಿಕೊಡೋಕ್ಕೆ. ಮತ್ತು ನೋಡಿ ಎಷ್ಟು ಚೆನ್ನಾಗಿದೆ, ಇಲ್ಲಿ ವಚನ ಕೊಟ್ಟಿದ್ದಾರೆ, ವಚನ ಕೊಟ್ಟದನ್ನ ವಿವರಣೆ ಕೂಡ ಕೊಟ್ಟಿದ್ದಾರೆ. ಇಂತಹ ಇದನ್ನು ತಗೊಂಡಾಗ ನಮಗೆ ತುಂಬ ಅನುಕೂಲ ಆಗುತ್ತೆ. ಹೀಗೆ ಎಲ್ಲ ಶರಣರದು ಆಯ್ದ ಪ್ರಮುಖವಾದ ವಚನಗಳನ್ನು, ಎಲ್ಲ ವಚನಗಳು ಸಿಗಕ್ಕೆ ಸಾಧ್ಯ ಇಲ್ಲ ಇಷ್ಟು ಚಿಕ್ಕ ಪುಸ್ತಕದಲ್ಲಿ. ಎಷ್ಟಾಗುತ್ತೋ ಅಷ್ಟು ವಚನಗಳನ್ನು ಪರಿಚಯ ಮಾಡಿಕೊಡೋಂಥ ಪ್ರಯತ್ನ. ಉರುಲಿಂಗ ಪೆದ್ದಿಗಳ ಪುಣ್ಯಸ್ತ್ರೀ ಕಾಳವ್ವೆ ಈಗ ಬಗ್ಗೆ ನಮ್ಗೆ ಗೊತ್ತಿರಲ್ಲ, ಇಂಥ ಜನರ ವಚನಗಳನ್ನು ಕೊಟ್ಟು ವಿವರಿಸಿರ್ತಾರೆ. ಯಾವ ಕಾಲಘಟ್ಟದವರು, ಅವ್ರು ಯಾವ ಕಾಯಕದಲ್ಲಿ ತೊಡಗಿದ್ರು, ಈ ವಚನ ಬರೆಯೋದಕ್ಕೆ ಯಾವ ಹಿನ್ನೆಲೆ, ಇದನ್ನು ಯಾವ ರೀತಿ ಅರ್ಥ ಮಾಡ್ಕೋಬೇಕು ಅಂತ ತುಂಬ ಚೆನ್ನಾಗಿ ಕೊಟ್ಟಿರ್ತಾರೆ. ಇಲ್ಲಿ ಯಾವ್ಯಾವ ನೋಡಿ, ಇಲ್ಲಿ ಯಾವ್ಯಾವ ವಚನಕಾರರ ಬಗ್ಗೆ ಪರಿಚಯ ಮಾಡಿಕೊಡ್ಲಾಗಿದೆ ಎಲ್ಲ ಎಷ್ಟು ಚೆನ್ನಾಗಿರುತ್ತೆ ನಮಗೆ ಅಂದರೆ ನಾವು ಸುಮ್ಮನೆ ತುಂಬ ಜನ ಕಷ್ಟಪಡ್ತೀವಿ. ಇದು ನೋಡಿ, ಇದು ಶ್ರೀ ಬಸವ ಅಧ್ಯಯನ ಪೀಠ, ಇದು ಮೈಸೂರಿಂದ ಪ್ರಕಟಣೆ ಆಗಿರುವಂಥದ್ದು. ಸೊ ಹೀಗೆ ಹಲವಾರು ಕೃತಿಗಳು ನಮಗೆ ಸಿಕ್ಕಿರುತ್ತೆ. ವಚನ ಚಿಂತನ ಮಾಲೆ ಅನ್ನೋದ್ರಲ್ಲೇ ಚನ್ನಬಸವಣ್ಣ, ಕಡಕೋಳ ಮಡಿವಾಳಪ್ಪ ನನಗೆ ತುಂಬ ನೆಚ್ಚಿನ ತತ್ವಪದಕಾರ, ಆತ ಉತ್ತರ ಕರ್ನಾಟಕದವನು. ಹಾಗೆ ಬಸವಣ್ಣನವರ ಧರ್ಮಪತ್ನಿ ನೀಲಾಂಬಿಕೆ ಬಗ್ಗೆ ಇದೆ, ಮಡಿವಾಳ ಮಾಚಿದೇವನ ವಚನಗಳಿದೆ. ಎಲ್ಲದರಲ್ಲೂ ಕೂಡ ಹೀಗೆ ವಚನಗಳನ್ನು ಕೊಟ್ಟು ಒಂದೊಂದನ್ನು ವಿವರಿಸೋದಕ್ಕೆ ಪ್ರಯತ್ನ ಪಟ್ಟಿರ್ತಾರೆ. ನಮಗಿವತ್ತೇನಾಗಿದೆ, ನಮಗೆ ಕನ್ನಡವೇ ಬರಲ್ಲ. ಇವತ್ತು ಯಾಕೆ ಮಂಕುತಿಮ್ಮನ ಕಗ್ಗ ಅರ್ಥವಾಗಲ್ವೋ, ವಚನ ಅರ್ಥ ಆಗಲ್ಲ, ಕಷ್ಟ ಅಂತಾರೆ ಅಂದರೆ ಅದರಲ್ಲಿ ವಿಷಯ ಕಷ್ಟ ಇಲ್ಲ. ನಮ್ಮ ಜನಕ್ಕೆ ಇವತ್ತು ಕನ್ನಡ ಬರಲ್ಲ, ಅದು ದೊಡ್ಡ ಸಮಸ್ಯೆ. ಅದಕ್ಕೇನು ಮಾಡ್ತೀವಿ, ಇಂಗ್ಲೀಷ್ ಮೊರೆ ಹೋಗ್ತೀವಿ, ಮತ್ತೊಂದಕ್ಕೆ ಹೋಗ್ತೀವಿ. ಅಲ್ಲಿ ಮತ್ತೆ ಹೋದಾಗಲ್ಲ ಏನಾಗುತ್ತೆ, ದಾರ್ಶನಿಕರ ಬರವಣಿಗೆ ಕಡಿಮೆ ಇರುತ್ತೆ. ಇವತ್ತಿನ ಮಾಡರ್ನ್ ಗುರುಗಳು, ಕಾರ್ಪೊರೇಟ್ ಗುರುಗಳು ತಮ್ಮ ಇಚ್ಛೆ ತಕ್ಕಂಗೆ ಬರೆದಿರ್ತಾರೆ. ಅವ್ರು ತುಂಬ ಚೆನ್ನಾಗಿ ಗೊತ್ತು, ನಿಮಗೆ ಶಾಸ್ತ್ರಜ್ಞಾನ ಇರಲ್ಲ, ಸಂಸ್ಕಾರದ ಕೊರತೆ ಆಗಿರುತ್ತೆ, ಮೂಲ ಆಧ್ಯಾತ್ಮದ ಆಶಯಗಳು ನಿಮಗೆ ಗೊತ್ತಿರಲ್ಲ, ನಾವೇನು ಬರೋದು ನಂಬ್ತಾರೆ ಅಂತ ಗೊತ್ತಿರುತ್ತೆ. ಚಿಕ್ಕ ವಯಸ್ಸಲ್ಲಿ ನಾವು ಇಂಗ್ಲೀಷ್ಗೆ ಹೆಚ್ಚು ಪ್ರಾಮುಖ್ಯತೆ ಕೊಟ್ಟಿರ್ತೀವಿ, ಓದಿರ್ತೀವಿ. ಅದು ಇಂಗ್ಲೀಷ್ನ ತಪ್ಪು ಅಂತ ಹೇಳ್ತಿಲ್ಲ, ನಾವು ನಮ್ಮ ಭಾಷೆಯನ್ನು ಮರ್ತಿರ್ತೀವಿ. ಆಗ ನಮ್ಮ ಭಾಷೆಯಲ್ಲಿ ಯಾರ್ಯಾರೆಲ್ಲ ಬರೆದಿದ್ದಾರೆ, ತಮ್ಮ ದಾರ್ಶನಿಕವಾದ ವಿಷಯಗಳನ್ನ ಹಂಚ್ಕೊಂಡಿದ್ದಾರೆ, ಅದರಿಂದ ಜನ ವಂಚಿತರಾಗೋದಕ್ಕೆ ಕಾರಣ ಅಂದರೆ ಆಧ್ಯಾತ್ಮ ಕ್ಲಿಷ್ಟಕರವಾದದ್ದಲ್ಲ, ನಮ್ಮ ಭಾಷೆ ನಮಗೆ ಗೊತ್ತಿಲ್ಲ. ಇವತ್ತು ಮಂಕುತಿಮ್ಮನ ಕಗ್ಗ ಎಷ್ಟೋ ಜನಕ್ಕೆ ಅರ್ಥ ಆಗ್ತಾ ಇಲ್ಲ, ಯಾಕೆಂದರೆ ಭಾಷೆ ನಮಗೆ ಗೊತ್ತಿಲ್ಲ. ಆರಾಮಿತ್ರ ಅವರು ಅದ್ಭುತವಾಗಿ ಪ್ರವಚನಗಳನ್ನ ಮಾಡ್ತಾರೆ, ಯೂಟ್ಯೂಬಲ್ಲಿ ಹೇರಳವಾಗಿದೆ ಅವರ ಮಾತುಗಳು. ಆದರೆ ಆರಾಮಿತ್ರ ಮಾತು ನಾವು ಕೇಳಲ್ಲ, ಯಾಕೆಂದರೆ ಅವರು ಪುಂಖಾನುಪುಂಖವಾಗಿ ವೈಭವೀಕರಿಸಿ ಮತ್ತೊಂದೋ ಮಗದೊಂದೋ ಮಾತಾಡಲ್ಲ. ತುಂಬ ಅಚ್ಚುಕಟ್ಟಾಗಿ ಸುಲಲಿತ ಶುದ್ಧ ಕನ್ನಡದಲ್ಲಿ ಅವರು ಮಾತಾಡೋದ್ರಿಂದ ನಮ್ಗೆ ಕನ್ನಡ ಬರಲ್ಲ, ಕನೆಕ್ಟ್ ಆಗಲ್ಲ. ಜನಕ್ಕೇನಾಗತ್ತೆ, ನಾವು ರಮಿಸಿ ಹೇಳಬೇಕು, ವಿಜೃಂಭಿಸಿ ಆಕರ್ಷಣೀಯವಾಗಿ ಹೇಳಬೇಕು, ಅದು ವಿಚಿತ್ರರು ನಾಮರೂಪಗಳಲ್ಲಿ ಕೂತ್ಕೊಂಡು ಮಾತಾಡಬೇಕು. ಸ್ವಲ್ಪ ಟ್ರಾನ್ಸಲ್ಲಿ ಹೋಗೋಂಗೆಲ್ಲ ಮಾತಾಡ್ತಿದ್ರೆ ಏನಪ್ಪ ಸಾಕ್ಷಾತ್ ದೇವಿನೇ ಕೂತ್ ಮಾತಾಡ್ತಾ ಹೇಳೆ ಅಂತ ಅಂತಾರೆ. ಒಬ್ರು ನೋಡ್ತಾ ಇದ್ದೆ, ಅವರು ಲಲಿತಾ ಸಹಸ್ರನಾಮದ ಬಗ್ಗೆ ತುಂಬ ಅಪಾರವಾಗಿ ಮಾತಾಡ್ತಾ ಇದ್ರು. ಅವರು ಯಜಮಾನ ಅಂತ ಒಂದು ಪದ ಬರುತ್ತೆ ಲಲಿತಾ ಸಹಸ್ರನಾಮ ಸಂಬಂಧಪಟ್ಟಾಗ. ಮನೇಲಿ ಹೇಗೆ ಗಂಡ ಇರ್ತಾನೆ ಆ ರೀತಿ ಯಜಮಾನ ಅಂತ ವಿವರಿಸ್ಬಿಟ್ರು, ತುಂಬ ಸೊಗಸಾಗಿ ವಿವರಿಸಿದ್ರು. ಪಾಪ ಅವ್ರಿಗೆ ಗೊತ್ತಿಲ್ಲ, ಯಾಕೆಂದರೆ ಯಜಮಾನದ ಯಜ್ಞದಲ್ಲಿ ಯಾರಿಗೆ ಪಾಲಿದೆಯೋ ಆತ ಯಜಮಾನ, ಯಾರಿಗೋಸ್ಕರ ಯಾರು ಕೂತದನ್ನು ಯಜ್ಞ ಮಾಡಿಸಿದನೋ ಆತ ಯಜಮಾನ ಅನ್ನೋದು ಕೂಡ ಗೊತ್ತಿಲ್ಲದೇನೆ ಯಜಮಾನದ ಮನೆ ಒಡೆಯ ಅನ್ನೋ ಹಂತಕ್ಕೆ ಪಾಪ ಮಾತಾಡ್ತಾರೆ. ಬಟ್ ಜನ ನಂಬ್ತಾರೆ, ಯಾಕೆ, ಅವ್ರ ನಾಮರೂಪಗಳಿಗೆ. ಮತ್ತು ಇವರಿಗೆ ಪಾಪ ಜ್ಞಾನದ ಕೊರತೆ ಜನರಿಗೆ. ಹಾಗಾಗಿ ಯಾಕೆ ನಾನು ಪದೇ ಪದೇ ಎಚ್ಚರಿಕೆ ನೀಡ್ತೀನಿ ಅಂದರೆ, ಯೂಟ್ಯೂಬ್ ನೋಡಿ ಬೇಡ ಅಂತ ಹೇಳಲ್ಲ, ಆದರೆ ಆದಷ್ಟು ನೀವಾಗಿ ಜ್ಞಾನವನ್ನು ಸಂಪಾದನೆ ಮಾಡೋ ಪ್ರಯತ್ನ ಪಡಿ. ಪುಸ್ತಕಗಳು, ಅಂಗಡಿಗಳು ಅದಿಲ್ಲ ಇದಿಲ್ಲ ಅಂತ ಎಷ್ಟೋ ಜನ ನೋಡ್ತೀನಿ. ಮಾವಿನ ಗುಂಡಿ ಅಂತ, ಶಿವಮೊಗ್ಗದಿಂದ ಮುಂದೆ ಜೋಗ್ ಫಾಲ್ಸಿಂದ ಬಂದು ಮಾವಿನ ಗುಂಡಿ ಅಂತ, ಅಲ್ಲಿ ಒಬ್ಬರು ಭೇಟಿಯಾಗಿದ್ದೆ. ಅವರೊಂದು 60 ವರ್ಷ ವ್ಯಕ್ತಿ. ಅವ್ರ ಹತ್ರ ನನ್ನ ಹತ್ರ ಪುಸ್ತಕದಿಂದ ಹೇರಳವಾಗಿದೆ ಪುಸ್ತಕಗಳು.
ಅಂತಹ ಮಾವಿನ ಗುಂಡಿ ಅಂತ ಹಳ್ಳಿಯಲ್ಲಿರುವಂಥ ವ್ಯಕ್ತಿ ಅವರು ಹೇರಳವಾಗಿ ಪುಸ್ತಕಗಳನ್ನ ಕಲೆಕ್ಟ್ ಮಾಡಿದ್ದಾರೆ. ಅದರಲ್ಲಿ ಎಷ್ಟೋ ಪುಸ್ತಕಗಳು ನಾನು ತಿರಲಿಲ್ಲ, ಅವು ರೀಪ್ರಿಂಟ್ ಆಗಿರಲಿಲ್ಲ ಅನ್ನೋ ಕಾರಣಕ್ಕೆ ನನಗೆ ಸಿಕ್ಕಿರಲಿಲ್ಲ. ಮತ್ತು ಎಷ್ಟೋ ಪುಸ್ತಕಗಳು ಇದನ್ನು ಅರಿವು ನನಗಿರಲಿಲ್ಲ. ಅವರೊಂದಷ್ಟು ಪುಸ್ತಕಗಳನ್ನ ಹಂಚ್ಕೊಂಡ್ರು, ತೊಗೊಂಬೋದು ಇವೆಲ್ಲ ತೊಗೊಂಡೋಗು ಅಂತ ನನ್ನ ಜೊತೆ ಹಂಚ್ಕೊಂಡ್ರು. ಹಾಗೆ ನಾವು ಪ್ರಯತ್ನ ಪಡಲ್ಲ ಅಷ್ಟೇ, ಅದಕ್ಕೆ ಕೊರತೆ, ಅದು ಸಮಸ್ಯೆ ನಮ್ಮಲ್ಲೇ ಇರುತ್ತೆ. ನಾವು ಪ್ರಯತ್ನ ಪಡೋದಿಲ್ಲ, ಹಾಗಾಗಿ ನಮಗೆ ಸಿಗೋದಿಲ್ಲ. ಅದಕ್ಕೆ ಹೇಳೋದು, ಆದಷ್ಟು ಎಷ್ಟೋ ಜನಕ್ಕೆ ಪುಸ್ತಕಗಳನ್ನ ಇದು ಮಾಡಿ ಸಜೆಸ್ಟ್ ಮಾಡಿದಾಗ ಆ ಪುಸ್ತಕ ಸಿಕ್ಕಿಲ್ಲ ಅಂತಾರೆ. ಸಿಕ್ಕಿಲ್ಲಲ್ಲ, ನಾವು ಹುಡುಕಿಲ್ಲ. ಯಾವ ಪುಸ್ತಕ ಸಿಗಲ್ಲ ಅಂತ ನಾವು ಹುಡುಕೋದಿಲ್ಲ. ಬರೀ ಪುಸ್ತಕ ಅಂತಲ್ಲ, ಜೀವನದಲ್ಲಿ ಯಾವುದನ್ನು ಹುಡುಕ್ತಾ ಇಲ್ಲ, ಅದಕ್ಕೆ ನಮಗೆ ಸಿಗ್ತಿಲ್ಲ. ನಾವು ಬರೀ ಬಯಸ್ತಿದ್ದೀವಿ, ಬಯಸಿದ್ರೆ ಸಿಗಲ್ಲ, ನಾವು ಹುಡುಕ್ಬೇಕು. ಅದರ ಹಿಂದೆ ನಾವು ಅಂಡಲೆಯಬೇಕು, ಆಗ ನಮಗೆ ದಕ್ಕತ್ತೆ. ಬಯಸೋದ್ರಿಂದ ಸಿಗಲ್ಲ, ಹುಡುಕೋದ್ರಿಂದ ಸಿಗತ್ತೆ. ಹಾಗಾಗಿ ಇಂತಹ ಪ್ರಯತ್ನ ನಮ್ಮಿಂದ ಆಗ್ತಿರ್ಬೇಕು. ಈಗ ನೋಡಿ, ಎಲ್ಲ ಚಿಕ್ಕ ಚಿಕ್ಕ ಪುಸ್ತಕಗಳೇ. ಅದರಲ್ಲೂ ಈ ವಚನಕಾರರು ಅಂತ ಹೇಳಿದ ಹಾಗೆ ಇಲ್ಲಿ ನೋಡಿ ಎಷ್ಟು ಅದ್ಭುತವಾದ ಇದು ಶರಣ ಸಂಸ್ಕೃತಿ ಮಾಲೆ ಅಂತ. ವಚನಗಳಲ್ಲಿ ಭಕ್ತಿ, ಯಾವ ವಚನಕಾರರು ವಚನಗಳಲ್ಲಿ ಭಕ್ತಿಯನ್ನ ಬಳಸಿದ್ದಾರೆ. ಎನ್ನ ಮನದ ಕೊನೆಯ ಮೊನೆಯ ಮೇಲೆ ಅಂಗವಿಲ್ಲದ ರೂಪನ ಕಂಡು ಮರುಳಾದನವ್ವ, ಆತನ ಕಂಡು ಬೆರಗಾದನವ್ವ, ಎನ್ನ ಅಂತರಂಗದ ಆತುಮನೊಳಗೆ ಆ ನಿಮಿಷ ನಿಜೈಕ್ಯ ಗುಹೇಶ್ವರನ ಕಂಡು. ಇದು ಭಕ್ತಿಯ ಪರಾಕಾಷ್ಠೆಯ ಒಂದು ಅನುಭವವನ್ನ ಎಷ್ಟು ಚೆನ್ನಾಗಿ ಯೋಗ ಮತ್ತು ಭಕ್ತಿ ಎರಡನ್ನೂ ಸೇರಿಸಿ ನಮಗೆ ಅಲ್ಲಮಪ್ರಭು ಕಟ್ಕೊಡ್ತಾರೆ. ಎನ್ನ ಮನದ ಕೊನೆಯ ಮೊನೆಯ ಮೇಲೆ, ಎನ್ನ ಮನದ ಮೊನೆ ಅಂದರೆ ನಮ್ಮಲ್ಲಿ ಇಷ್ಟು ಸೂಜಿ ಮೊನೆಯನ್ನು ಅಷ್ಟು ತುಂಡು ಮಾಡಿ ಎಷ್ಟು ಜಾಗ ಸಿಗುತ್ತೋ ಅಷ್ಟು ಚಿಕ್ಕ ಜಾಗದಲ್ಲಿ ನಮಗೆ ಸುಷುಮ್ನ ನಾಡಿಯಲ್ಲಿ ನಮಗೆ ಬೆಳಕು ಕಾಣಿಸುತ್ತೆ, ಅಷ್ಟು ಸೂಕ್ಷ್ಮವಾಗಿರುತ್ತೆ. ಹಾಗಾಗಿ ಅದನ್ನು ಹೇಳ್ತಾರೆ, ಎನ್ನ ಮನದ ಕೊನೆ. ಮನಸ್ಸು ಮನಸ್ಸು ಅಂತಲ್ಲ, ಹೃದಯ ಅಂತ. ಹೃದಯ ಅಂದರೆ ಎದೆ ಬಡಿತದ ಹೃದಯ ಅಲ್ಲ, ಯೋಗದಲ್ಲಿ ಹೇಳುವಂತಹ ಹೃದಯ ಅಂದರೆ ಅದು 8 ದಳದ ತಾವರೆ ರೀತಿ ಇರುತ್ತೆ. ಅದು ಹೀಗೆ ಅಧೋಮುಖವಾಗಿರುತ್ತೆ. ಎಷ್ಟೋ ಬಾರಿ ಹೇಳಿದ್ದೀನಿ, ಅದು ಹೀಗೆ ಊರ್ಧ್ವಮುಖವಾಗಿ ಬೆಳೆಯುವಾಗ ಸುಷುಮ್ನ ಬೆಳಕು ಕಾಣುತ್ತೆ ಮತ್ತು ನಮಗೆ ನಾದ ಕೇಳಿಸುತ್ತೆ. ಅಂತಹ ಹೃದಯದಲ್ಲಿ ಎನ್ನ ಮನದ ಕೊನೆಯ ಮೊನೆಯ ಮೇಲೆ ಅಂಗವಿಲ್ಲದ ರೂಪನ ಕಂಡು ಮರಳಾದನಯ್ಯ. ಅಂತಹ ಆಕಾರವೇ ಇಲ್ಲದಂತಹ ನಿರಾಕಾರವಾದಂತಹ ಜ್ಯೋತಿರ್ಲಿಂಗವೇನಿದೆ ಅದು ಕಂಡಾಗ ಬೆರಗಾದನಯ್ಯ ಅಂತ ಅಲ್ಲಮಪ್ರಭು ಹೇಳ್ತಾರೆ. ಇದು ಯಾವ ರೀತಿ ಭಕ್ತಿ ಅಂತ ಹೇಳ್ತಾ ಹೋಗ್ತಾರೆ. ಪ್ರಾಣಲಿಂಗಿಯು ಅಂತಃ ಸಾಧಕ, ಪ್ರಾಣವನ್ನು ಸ್ಥಿರಗೊಳಿಸುತ್ತಾನೆ, ಮನಸ್ಸನ್ನು ಸುಸೂಕ್ಷ್ಮಗೊಳಿಸುತ್ತಾನೆ. ಆ ಮನಸ್ಸಿನ ಬಾಹ್ಯ ಚಲನಗಳೆಲ್ಲ ಶಾಂತವಾಗುತ್ತದೆ. ಅದೀಗ ಉನ್ಮನ, ಅದರ ಸ್ಥಿತಿ ಉನ್ಮನಿ. ಈ ಉನ್ಮನಿಯ ಅವಸ್ಥೆಯಲ್ಲಿ ನಿರಂಗನಾದ ಲಿಂಗ ದೇವನ ದರ್ಶನ, ಆ ಲಿಂಗದ ಕಾಳ ವೈಭವ ಕಂಡು ಆ ಸಾಧಕನು ಮಂತ್ರ ಮುಗ್ಧನಾಗುತ್ತಾನೆ. ಎಷ್ಟು ಜನ ವಿವರಣೆ ಕೊಟ್ಟಿದ್ದು ನೋಡಿ. ಆ ಅಲ್ಲಮಪ್ರಭು ಏನು ಹೇಳಿದರೆ ಅದನ್ನು ಪ್ರಾಣಲಿಂಗಕ್ಕೆ ಹೋಲಿಸಿ ತದಂಥ ಜ್ಯೋತಿರ್ಲಿಂಗಕ್ಕೆ ಬಂದು ಅದು ಯಾವ ರೀತಿ ಅನುಭವ ಅಂತ ವಿವರಣೆ ಕೊಟ್ಕೊಂಡು ಹೋಗಿದ್ದಾರೆ. ಇಂತಹ ನಾವು ಇದನ್ನು ಓದಿದಾಗ ನಮ್ಗೆ ಅಲ್ಲಮಪ್ರಭುನೂ ಅರ್ಥ ಆಗ್ತಾರೆ, ಬಸವಣ್ಣನೂ ಅರ್ಥ ಆಗ್ತಾರೆ. ಅದಾಗಬೇಕು ಅಂದರೆ ಬೇಸಿಕ್ ಕನ್ನಡ ದಯವಿಟ್ಟು ಕಲಿಬೇಕು, ಮತ್ತು ಓದುವ ತಾಳ್ಮೆಯನ್ನು ಕಲಿಬೇಕು. ಯೂಟ್ಯೂಬ್ ನೋಡೋದು ಸುಲಭ, ಆದರೆ ಸುಲಭ ಅಂದ ತಕ್ಷಣ ಅದು ಘನವಾದದ್ದು ಸಿಗತ್ತೆ ಅಂತ ಹೇಳೋಕ್ಕಾಗಲ್ಲ. ಸುಲಭವಾಗಿ ಸಿಕ್ಕಿದ್ದು ಯಾವತ್ತು ಘನವಾದದ್ದು ಅಂತ ಹೇಳೋಕ್ಕಾಗಲ್ಲ. ಅದು ಹೇಳಬೇಕು ಮತ್ತೆ ಯೂಟ್ಯೂಬಲ್ಲೇ ಬಂದು ಹೇಳಬೇಕು ಅನ್ನೋದು ನನಗೆ ತುಂಬ ಬೇಸರದ ಸಂಗತಿ. ಮೊನ್ನೆ ಮೈಸೂರಲ್ಲಿ ಇದು ನಡೀತಿತ್ತು, ಪುಸ್ತಕ ಮೇಳ. ಅಲ್ಲಿ ಜನವೇ ಇಲ್ಲ, ಅಂತಹ ಪರಿಸ್ಥಿತಿ ಇವತ್ತು ಒದಗಿ ಬಂದಿದೆ. ತುಂಬ ಬೇಸರದ ಸಂಗತಿ ಅದು. ಹಾಗಾಗಿ ಹಲವಾರು ವಚನಕಾರರ ಇದನ್ನು ಕೊಟ್ಟು ಅದರಲ್ಲಿ ಭಕ್ತಿ ಹೇಗಿದೆ ಅಂತ ತುಂಬ ಸೊಗಸಾಗಿ ಸಂಗಮೇಶ ಬಿರಾದರ ಅನ್ನೋರು ವಚನಗಳಲ್ಲಿ ಭಕ್ತಿ ಅನ್ನುವಂಥ ಪುಸ್ತಕ. ಇದು JSS ಇಂದನೇ, ಜಗದ್ಗುರು ಶ್ರೀ ಶಿವರಾತ್ರೀಶ್ವರ ಗ್ರಂಥಮಾಲೆ. ಇದು ಮೈಸೂರಿಂದ ಪ್ರಕಟಣೆ ಆಗಿರೋದು, JSS ಅವ್ರದ್ದು. ನಾವು ಅಲ್ಲೇ ಹೊರ ಸಿಗುತ್ತೆ. ನಾವು ಸುತ್ತೂರು ಮಠಕ್ಕೆ ಹೋದರೆ, ಚಾಮುಂಡಿ ಬೆಟ್ಟದ ಹತ್ರ ಹಲವಾರು ಮಠಗಳು ನಮ್ಗೆ ಏನಿರುತ್ತೆ, ಅಲ್ಲಿ ಹೋದರೆ ಅಲ್ಲಿ ಪುಸ್ತಕಗಳು ಸಿಗುತ್ತೆ. ನಾವು ಹುಡುಕಾಡಬೇಕಷ್ಟೇ, ಅದರ ಹಿಂದೆ ಹೋಗಬೇಕು. ಹೀಗೆ ಹಲವಾರು ವಿಷಯಗಳು ನಮಗೆ ಸಿಗುತ್ತೆ. ಈಗ ಕೈವಲ್ಯ ಸಾಹಿತ್ಯ, ಅವಾಗೇನು ಕೈವಲ್ಯ ತೋರಿಸುತ್ತೆ ಆ ಥರ ಕೈವಲ್ಯದ ಬಗ್ಗೆನೂ ಹಲವಾರು ಪುಸ್ತಕಗಳು. ಒಂದೇ ವಿಷಯ ಕೈವಲ್ಯದ ಬಗ್ಗೆ ಅಂತ ಪುಸ್ತಕ ಇದೆ ಅಂತ ಸುಮ್ಮನಾಗಬಾರ್ದು. ಅದರ ಬಗ್ಗೆ ಹಲವಾರು ಜನ ಹಲವಾರು ರೀತಿ ಅದನ್ನು ಬರೆದಿರ್ತಾರೆ, ಅದನ್ನು ವಿವರಿಸೋ ರೀತಿ ಬೇರೆ ಇರುತ್ತೆ. ಹಾಗೆ ಇಂತಹ ಪುಸ್ತಕಗಳು ತುಂಬ ಸಹಾಯಕಾರಿ, ಓದು ಬೇಗನೆ ಮುಗಿಸ್ಬೋದು. ಇಲ್ಲಿ ನೋಡಿ ಎಷ್ಟು ಅದ್ಭುತವಾದ ಕೃತಿ, ಟಾಪಿಕ್ ಎಷ್ಟು ಚೆನ್ನಾಗಿದೆ ನೋಡಿ. ವಚನಗಳಲ್ಲಿ ನೈತಿಕ ದೃಷ್ಟಿ. ನಾವು ಯಾವುದೇ ಗ್ರಂಥವನ್ನು ನೋಡುವಾಗ, ಯಾವುದೇ ಧರ್ಮದ ಗ್ರಂಥವೇ ಆಗಲಿ, ಅದರಲ್ಲಿ ನಾವು
ಪಾರಮಾರ್ಥಿಕ ಸತ್ಯವನ್ನು ಕಾಣಬೇಕು ಅಂದರೆ ನೈತಿಕತೆ ತುಂಬ ಮುಖ್ಯ. ಅದಕ್ಕೆ ಅಷ್ಟಾಂಗ ಯೋಗದಲ್ಲೂ ಯಮ ನಿಯಮ ಅಂತ ಹೇಳ್ತಾರೆ. ಕೆಲವೊಂದನ್ನು ನೀನು ಪಾಲಿಸಬೇಕು, ಕೆಲವೊಂದನ್ನು ನೀನು ಮಾಡಬಾರ್ದು. ಕೋಪ ಮಾಡ್ಕೋಬೇಡ, ಹಿಂಸೆ ಮಾಡಬೇಡ, ಮತ್ತೊಂದೆಲ್ಲ ಹೇಳ್ತಾರೆ. ಎಲ್ಲದರಲ್ಲೂ ಇದೆ, ಕೊಲ್ಲಬೇಡ, ಹುಸಿ ನುಡಿಯಲು ಬೇಡ ಅಂತ ಬಸವಣ್ಣವ್ರು ಅಂತಾರೆ. ಹಾಗೆ ವಚನಗಳಲ್ಲಿ ನೈತಿಕ ದೃಷ್ಟಿ, ದಿನನಿತ್ಯವೂ ನಾವು ಮನುಷ್ಯನಾಗಿ ಬದುಕಲು ಬೇಕಿರುವಂತಹ ಒಂದಷ್ಟು ವಿಹಿತವಾದ ಕರ್ಮ, ಒಂದಷ್ಟು ವಿಹಿತವಲ್ಲದ ಕರ್ಮಗಳು, ಇದು ಮಾಡುವಂಥ ಕರ್ಮಗಳು ಎಲ್ರಿಗೂ ಒಳ್ಳೇದಾಗುವಂಥದ್ದು, ಇದು ಒಳ್ಳೇದಾಗದಿರೋಂಥದ್ದು, ಇಂಥವನ್ನು ಮಾಡಬೇಡ, ಈ ರೀತಿ ನೀತಿಯನ್ನು ಬೋಧನೆ ಮಾಡುವಂಥದ್ದು ವಚನಗಳಲ್ಲಿ ಯಾವ್ಯಾವುದಿದೆ ಅಂತ ಇಲ್ಲಿ ನೀತಿಗೆ ಸಂಬಂಧಪಟ್ಟದ್ದನ್ನೇ ಇದರಲ್ಲಿ ಉಲ್ಲೇಖ ಮಾಡಿದೆ. ನಮ್ಗೆ ವಚನಗಳು ಅಂತ ಅನುಭವ, ಅದು ಪಾರಮಾರ್ಥಿಕ ಸತ್ಯ, ನಮ್ಗೆ ಅರ್ಥ ಆಗಲ್ಲ ಅಂತ ಅಂದ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಇಂತಹ ಚಿಕ್ಕ ಚಿಕ್ಕ ಪುಸ್ತಕಗಳಲ್ಲಿ ಓದಿದಾಗ ವಚನಗಳನ್ನು ನಮ್ಮ ಜೀವನದ ಅಳವಡಿಸಿಕೊಳ್ಳುವುದು ಹೇಗೆ ಅನ್ನುವುದು ಈ ಪುಸ್ತಕದಿಂದ ಗೊತ್ತಾಗುತ್ತೆ. ಆಧ್ಯಾತ್ಮ ಅಥವಾ ಓದು ಸತ್ಯ ಅಂತ ಯಾವುದೇ ಇದ್ರೂ ಅದನ್ನು ಜೀವನದ ಅಳವಡಿಸಿಕೊಳ್ಳಿಲ್ಲ ಅಂತಂದರೆ ಏನು ಓದೋದು ವ್ಯರ್ಥ. ಅದನ್ನು ಯಾವತ್ತೂ ನಾವು ಅಭ್ಯಾಸ ಮಾಡಬೇಕು. ಅಧ್ಯಾತ್ಮ ಅಂದರೆ ಆತ್ಮವನ್ನು ಅಧ್ಯಯನ ಮಾಡುವುದು. ಆತ್ಮವನ್ನು ಅಧ್ಯಯನ ಮಾಡಬೇಕು ಅಂದರೆ ಜೀವನವನ್ನು ಅಭ್ಯಾಸ ಮಾಡಬೇಕು. ಅದನ್ನು ಅಭ್ಯಾಸ ಮಾಡಿದಾಗ ಮಾತ್ರ ಆತ್ಮವನ್ನು ಅಧ್ಯಯನ ಮಾಡೋದಕ್ಕೆ ಸಾಧ್ಯ. ಹಾಗಾಗಿ ಇಲ್ಲಿ ಅಂಥದ್ದೆಲ್ಲ ಕೊಟ್ಟಿರ್ತಾರೆ. ಸತಿಪತಿಗೊಳಂದಾದ ಭಕ್ತಿ ಹಿತವಪ್ಪುದು ಶಿವಂಗೆ, ಸತಿಪತಿಗೊಳಂದಾಗದವನ ಭಕ್ತಿ ಅಮೃತದಳು ವಿಷವ ಬೆರೆಸಿದಂತೆ ಕಾಣ ರಾಮನಾಥ. ನಾವು ಹೇಗಿರಬೇಕು ಸಂಸಾರದಲ್ಲಿ ಗಂಡ ಹೆಂಡತಿ ಅನ್ನೋದನ್ನು ಚೆನ್ನಾಗಿ ಹೇಳ್ತಾರೆ. ಅದಕ್ಕೇನಪ್ಪ ಆಧ್ಯಾತ್ಮ ಸಂಬಂಧ ಅಂದರೆ ಈ ಪುಸ್ತಕವನ್ನು ಓದಬೇಕು. ಯಾಕೆ ಸತಿಪತಿ ಅಥವಾ ನಮ್ಮ ಜೊತೆಗೆ ಯಾರ ಸಂಬಂಧ ಇರುತ್ತೆ? ಬರೀ ಗಂಡ ಹೆಂಡತಿ ಅಂತಲ್ಲ, ಅಪ್ಪ ಅಮ್ಮ, ನಮ್ಮ ನೆರೆಹೊರೆಯವರು, ಇವರ ಜೊತೆಗೆ ನಾವು ಪ್ರೀತಿಯಿಂದ ಇರೋಕ್ಕೆ ಸಾಧ್ಯ ಇಲ್ಲ ಅಂದರೆ ಭಗವಂತ ಜೊತೆ ಪ್ರೇಮದಿಂದ ಇರೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಭಗವಂತ ಎಲ್ಲ ಕಡೆ ಇದ್ದಾನೆ ಅಂದಮೇಲೆ ನಾವು ಎಲ್ಲರಲ್ಲೂ ಭಕ್ತಿಯನ್ನು ಕಾಣಬೇಕು, ಎಲ್ಲರಲ್ಲೂ ಪ್ರೇಮವನ್ನೇ ಕಾಣಬೇಕು. ಆಗ ಮಾತ್ರ ನಮಗೆ ಸಾಧ್ಯ ಅಂತ ಹೀಗೆ ಚಿಕ್ಕ ಚಿಕ್ಕದಾಗಿ ಒಂದಷ್ಟು ವಚನಗಳು, ತುಂಬ ದೊಡ್ಡ ದೊಡ್ಡ ವಚನಗಳು ಇರಲ್ಲ, ತುಂಬ ಚಿಕ್ಕದು, ಹೆಚ್ಚು ಅಂದರೆ 2, 4, ಒಂದು 6 ಸಾಲಿನ ಒಂದು ಚಿಕ್ಕ ವಚನ. ಅದನ್ನು ಇಟ್ಕೊಂಡು ಜೀವನದ ನೈತಿಕತೆ ಹೇಗಿದೆ, ವಚನಕಾರರು ಶರಣರು ನೈತಿಕತೆಯನ್ನು ಎಷ್ಟು ಮಟ್ಟಿಗೆ ಅವರು ಪ್ರಸಾರ ಮಾಡಿದರೆ, ಎಷ್ಟು ಒತ್ತು ಕೊಟ್ಟಿದ್ದಾರೆ ಅನ್ನೋದು ನಮಗೆ ಇಂತಹ ಕೃತಿಗಳಿಂದ ನಮಗೆ ಗೊತ್ತಾಗುತ್ತೆ. ಹೀಗೆ ಹಲವಾರಿದೆ. ಚಿದಾನಂದ ಮೂರ್ತಿಯವರು ತುಂಬ ನನಗಂತೂ ತೀರಾ ನೆಚ್ಚಿನ ವ್ಯಕ್ತಿ. ಅವ್ರ ಬಗ್ಗೆ ಒಂದು ಹೇಳೋಕ್ಕೆ ಕಷ್ಟ. ಚಿದಾನಂದ ಮೂರ್ತಿಯವ್ರ ಬಗ್ಗೆ ಅದನ್ನ ಭಾವುಕನೇ ಆಗ್ಬಿಡ್ತೀನಿ ಅವ್ರ ಬಗ್ಗೆ ಮಾತಾಡೋಕ್ಕೆ. ಯಾಕಂದರೆ ಕೆಲಸದ ನಿಮಿತ್ತ ಸ್ವಲ್ಪ ದಿನ ಅವ್ರ ಜೊತೆ ಒಡನಾಡುವಂತಹ ಭಾಗ್ಯ ಸಿಕ್ಕಿತ್ತು. ಮೇಧಾವಿ, ಅಷ್ಟೇ ಸಹೃದಯಿ ಆಗಿದ್ದರು. ಅವರ ಅಂಥ ದೊಡ್ಡ ಸಾಧನೆ ಆಗಿದ್ದರೂ ಕೂಡ ಅವ್ರದ್ದು ಸಾಹಿತ್ಯದಲ್ಲಿ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ, ಶಾಸನಗಳ ಸಂಬಂಧಪಟ್ಟ ಹಾಗೆ ಚಿದಾನಂದ ಮೂರ್ತಿಯವರು ಕನ್ನಡಕ್ಕೆ ಕೊಟ್ಟಂತಹ ಕೊಡುಗೆ ಅವಿಸ್ಮರಣೀಯ. ಅಂತಹ ವ್ಯಕ್ತಿ ಎಷ್ಟು ಸೌಜನ್ಯವಾಗಿದ್ದರು, ಎಷ್ಟು ಸರಳತೆಯಿಂದ ಇದ್ದರು ಅಂದರೆ ಆಶ್ಚರ್ಯ ಆಗುತ್ತೆ. ಅಂಥವ್ರು ಮತ್ತೆ ನಮಗೆ ಸಿಗೋಕ್ಕೆ ಸಾಧ್ಯ ಇದೆಯಾ, ಅಂಥ ಗುಣ ನಮ್ಗಳಿಗೂ ಅಳವಡಿಸ್ಕೊಳ್ಳೋಕೆ ಸಾಧ್ಯ ಇದೆ ಅಂತ ಆಶ್ಚರ್ಯ ಆಗುವಂಥವ್ರು. ಅವರು ವಚನ ಸಾಹಿತ್ಯದ ಬಗ್ಗಂತೂ ತುಂಬ ಕೆಲಸ ಮಾಡಿದ್ದಾರೆ. ಹಾಗೆ ಅದು ನನಗೆ ಈ ಪುಸ್ತಕ ನನಗೆ ತುಂಬ ಆಸೆ ಇತ್ತು, ನಂಗೆ ಸಿಕ್ಕಿರಲಿಲ್ಲ. ಅಮ್ಮನಿಗೆ ನಂಗೆ ಥ್ಯಾಂಕ್ಸ್ ಹೇಳಬೇಕು, ಅವ್ರು ಇಂತಹ ಪುಸ್ತಕವನ್ನು ಕೊಟ್ಟಿದ್ದಾರೆ, ವಚನ ಶೋಧ ಅಂಥೇಳಿ. ಹೀಗೆ ಇದಂತೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಈ ರೀತಿ ಹಲವಾರು ಸೀರೀಸ್ ಬಿಟ್ಟಿದೆ. ಒಂದು 100-120 ಪುಸ್ತಕಗಳಿರ್ಬೋದೇನೋ. ಇದರಲ್ಲಿ ಎಷ್ಟು ಚೆನ್ನಾಗಿದೆ, ಟಾಪಿಕ್ ಎಷ್ಟು ಚೆನ್ನಾಗಿದೆ. ಕನ್ನಡದಲ್ಲಿ ಅನ್ಯ ದೇಶ ಪದಗಳು. ನಮ್ಮಲ್ಲಿ ಶಾಹಿ ಸುಲ್ತಾನರು ಬಂದರು, ಪೋರ್ಚುಗೀಸರು ಬಂದರು, ಹೀಗೆ ನುಡಿ ಸಂಕರ ಅಂತದನ್ನು ಹೇಳ್ತಾರೆ. ಅದನ್ನು ರಹಮತ್ ತರೀಕೆರೆಯವರು ಕೂಡ ನುಡಿ ಸಂಕರ ಅಂತೇಳಿ ಒಂದು ಪುಸ್ತಕವನ್ನು ಬರೀತಾರೆ. ತತ್ವಪದಗಳಲ್ಲಿ ಕರ್ನಾಟಕ ಮತ್ತು ಆಂಧ್ರ, ಕರ್ನಾಟಕ ಮತ್ತು ಮಹಾರಾಷ್ಟ್ರ, ಹೀಗೆ ಗಡಿ ಭಾಗ ಏನಿದೆ ಕರ್ನಾಟಕದ್ದು, ಅಲ್ಲಿ ನುಡಿ ಸಂಕರವಾದಾಗ ಕನ್ನಡ ಮತ್ತು ತೆಲುಗು ಕೊಡುಕೊಳ್ಳುವಿಕೆ ಮಾಡಿದಾಗ, ಕನ್ನಡ ಮತ್ತು ಮರಾಠಿ ಕೊಡುಕೊಳ್ಳುವಿಕೆ ಮಾಡಿದಾಗ ಅದು ಆಡುವ ಭಾಷೆಯಲ್ಲಿ ಯಾವ ರೀತಿ ಪರಿಣಾಮ ಬೀರಿದೆ. ತತ್ವಪದಕಾರರು ತತ್ವಪದ ರಚನೆ ಮಾಡುವಾಗ ಕನ್ನಡ ಮತ್ತು ಮರಾಠಿ ಅಥವಾ ಕನ್ನಡ ಅಥವಾ ಉರ್ದುವನ್ನು ಅದು ಬೆರೆಕೆ ಯಾವ ರೀತಿಯಾಗಿದೆ, ನುಡಿ ಸಂಕರ ಅಂದರೆ 2 ಭಾಷೆ ಹೇಗೆ ಬೆರೆತಿದೆ ಅನ್ನೋದನ್ನು ತುಂಬ ಸೊಗಸಾಗಿ ರಹಮತ್ ತರೀಕೆರೆ ಒಂದು ಪುಸ್ತಕವನ್ನು ಬರೀತಾರೆ. ಹಾಗೆ ಇದು ಕೂಡ ಕನ್ನಡದಲ್ಲಿ ನಮ್ಮ ರಾಜಕೀಯವಾಗಿ ಆದಂತಹ ಪಲ್ಲಟಗಳು, ಧಾರ್ಮಿಕವಾಗಿ ಆದಂತಹ ಪಲ್ಲಟಗಳು, ಅವನ್ನು ಒಂದು ಭಾಷೆ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ, ಯಾಕೆ ಒಂದು ಭಾಷೆಯಿಂದ ಮತ್ತೊಂದು ಭಾಷೆಯ ಪದವನ್ನು ಎರವಲು ಪಡೆಯುತ್ತೆ, ಅದಕ್ಕೆ ರಾಜಕೀಯ ಕಾರಣಗಳೇನು, ಆಡಳಿತಾತ್ಮಕ ಕಾರಣಗಳೇನು, ಹೀಗೆ ಹಲವಾರು ವಿಷಯಗಳನ್ನು ರುಜುವಾತು ಅಂತ ಅಂದ್ಬಿಡ್ತೀವಿ. ಆ ರುಜುವಾತು ಯಾಕೆ ಬಂತು, ಅದು ಯಾವ ಭಾಷೆಯದ್ದು, ಹೀಗೆ ಹಲವಾರು ವಿಷಯಗಳು, ರೋಚಕವಾದಂತಹ ವಿಷಯಗಳಿರುತ್ತೆ. ಅಂಥ ವಿಷಯಗಳನ್ನು ಇಂಥ ಪುಸ್ತಕದಲ್ಲಿ ನೋಡೋದಕ್ಕೆ ಚಿಕ್ಕ ಪುಸ್ತಕ, ಕನ್ನಡದಲ್ಲಿ ಅನ್ಯ ದೇಶ ಪದಗಳು ಅಂತ. ಆದರೆ ಎಷ್ಟು ಸೊಗಸಾದದ್ದು ಇದು ಅಂದರೆ, ನಮ್ಮಲ್ಲಿ ಒಂದು ಟಾಪಿಕ್ ಕೂಡ ಇದೆ, ಆಡಳಿತ ಕನ್ನಡ ಅಂತ. ಆಡಳಿತ ಕನ್ನಡ ನಮ್ಮ ಏನು ಸರ್ಕಾರ ಬಳಸುತ್ತೆ,
ಆಡಳಿತದಲ್ಲಿ ಸುತ್ತೋಲೆಗಳಿಗೋ ಪತ್ರವನ್ನು ನೀಡುವಾಗಲೋ ಹೀಗೆ ಹಲವಾರು ಆಡಳಿತಕ್ಕೆ ಸಂಬಂಧಪಟ್ಟಂತಹ ಪತ್ರ ವ್ಯವಹಾರದಲ್ಲಿ ದಾಖಲೆ ಮಾಡುವಂತಹ ವಿಷಯಗಳಲ್ಲಿ ಏನು ಕನ್ನಡ ಇದೆ, ಅದರಲ್ಲಿ ಎಷ್ಟು ಬೇರೆ ಬೇರೆ ಭಾಷೆಗಳ ಪದಗಳು ನಮ್ಮಲ್ಲಿ ಬಳಕೆ ಆಗ್ತಾ ಇದೆ, ಅದರ ಹಿನ್ನೆಲೆ ಏನು ತಿಳ್ಕೊಳ್ಳೋದೊಂದು ರೋಚಕವಾದ ವಿಷಯ. ಅದು ನಮಗೆ ಇಡೀ ಒಂದು ಸಮಗ್ರ ಇತಿಹಾಸ ನಮಗೆ ಅದು ಕಾಣ್ತಾ ಹೋಗುತ್ತೆ. ಹಾಗೆ ಇದು ತುಂಬ ಸೊಗಸಾದ ಟಾಪಿಕ್. ಇದು ಕನ್ನಡ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ, ಮೈಸೂರು, ಮಾನಸ ಗಂಗೋತ್ರಿ, ಮೈಸೂರು. ಪ್ರಸಾರಾಂಗದಲ್ಲಿ ಸಿಗುತ್ತಿದ್ದು. ಮೈಸೂರು ಪ್ರಸಾರಾಂಗಕ್ಕೆ ಹೋದರೆ ಈ ಗಾತ್ರದಲ್ಲಿ ಹಲವು ಪುಸ್ತಕಗಳು ನಮಗೆ ಸಿಗುತ್ತೆ. ಇನ್ನು ನೆಚ್ಚಿನ ವ್ಯಕ್ತಿತ್ವ ಗಾಂಧೀಜಿಯವ್ರಿಗಂತೂ ಹಲವಾರು ಪುಸ್ತಕಗಳಿರುತ್ತೆ, ಚಿಕ್ಕ ಚಿಕ್ಕ ಪುಸ್ತಕಗಳಿದೆ, ಅದನ್ನು ಖಂಡಿತ ಓದಲೇಬೇಕಾಗಿರೋದು. ಇದು ಒಳ್ಳೆಯ ಜೀವನ ಅಂತ. ಇದು ಶಂಕರ್ ಪಾಟೀಲ್ ಅನ್ನೋರು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಗಾಂಧೀಜಿಯವರ ಸಿದ್ಧಾಂತ ನಮ್ಗೆ ಅರ್ಥ ಆಗಬೇಕು ಅಂದರೆ ಅವರ ಬರಹಗಳನ್ನು ಮತ್ತು ಇತಿಹಾಸವನ್ನೇ ನೋಡೋದು ಸೂಕ್ತ. ಇಲ್ಲದೆ ಹೋದರೆ ನಾವು ಎಡಬಲ ಪಂಥದ ಸಿದ್ಧಾಂತಗಳ ಅವರ ದೃಷ್ಟಿಕೋನದಲ್ಲೇ ಬಾಬಾ ಸಾಹೇಬ್ರನ್ನಾಗಲಿ ಗಾಂಧೀಜಿನಾಗಲಿ ಹಲವಾರು ಸ್ವತಂತ್ರ ಹೋರಾಟಗಾರರು ಆ ಕಾಲಕ್ಕಿದ್ದಂಥವರು, ಸರ್ದಾರ್ ವಲ್ಲಭಾಯ್ ಪಟೇಲು, ಯಾರನ್ನೇ ಆಗಲಿ ಅವರನ್ನು ಯಾವುದೋ ಒಂದು ಪಂಥದ ದೃಷ್ಟಿಕೋನದಿಂದ ನೋಡುವ ಬದಲು ಸಮಗ್ರವಾಗಿ ನೋಡುವ ಪ್ರಯತ್ನ ಪಡಬೇಕು. ಅದಾಗದೇ ಇದ್ದರೆ ದೃಷ್ಟಿಕೋನ ಮಾಡಿಕೊಳ್ಳದೇ ಇರುವುದು ಸೂಕ್ತ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಶ್ರದ್ಧೆ ಹಾಗೂ ದೃಢ ನಿರ್ಧಾರಗಳಿರುವ ಮನುಷ್ಯನು ಖಿನ್ನನಾಗಲು ಕಾರಣವೇನೂ ಇಲ್ಲ. ಅಂಧವಿಶ್ವಾಸ ಹಾಗೂ ಅಂತಃ ಉತ್ಸಾಹಗಳಿಂದ ಮನುಷ್ಯನು ಶಾಶ್ವತ ಒಳಿತಿನ ಮಾರ್ಗವನ್ನು ಕ್ರಮಿಸಲಾರನು. ಶ್ರದ್ಧೆಯೇ ಬಿರುಗಾಳಿಯ ಸಾಗರದಿಂದ ನಮ್ಮನ್ನು ದಾಟಿಸುವುದು. ಶ್ರದ್ಧೆಯೇ ಪರ್ವತಗಳನ್ನು ಚಲಿಸುವುದು, ಸಾಗರಗಳನ್ನು ದಾಟ ಹಚ್ಚುವುದು. ಅಂತರಂಗದಲ್ಲಿ ಸದೈವ ಜಾಗೃತವಾಗಿರುವ ದೈವೀ ಚೇತನೆಯೇ ಶ್ರದ್ಧೆಯು. ಈ ಬಗೆಯ ಶ್ರದ್ಧೆಯನ್ನು ಸಾಧಿಸಿದವನು ಬೇರೇನನ್ನು ಬಯಸನು. ಶ್ರದ್ಧೆಗೆ ಎಷ್ಟು ಶಕ್ತಿ ಇದೆ ಅಂತ ಎಷ್ಟು ಸೊಗಸಾಗಿ ಗಾಂಧೀಜಿ ಹೇಳಿದ ನೋಡಿ. ಯಾರಿಗೆ ಶ್ರದ್ಧೆ ಮತ್ತು ದೃಢ ನಿರ್ಧಾರ ಇರುತ್ತೋ ಅವನು ಖಿನ್ನನಾಗೋಕ್ಕೆ, ಅವನು ಬೇಸರ ಪಟ್ಕೊಳ್ಳೋಕ್ಕೆ, ಹತಾಶನಾಗೋದಕ್ಕೆ ಅವಕಾಶವೇ ಇಲ್ಲ. ಶ್ರದ್ಧೆ ಮತ್ತು ದೃಢ ನಿರ್ಧಾರ ತುಂಬ ಮುಖ್ಯ. ಅದಿದ್ದರೆ ಅವನು ಬೆಟ್ಟ ಬೇಕಾದ್ರೆ ಹತ್ತು ಬಿಡ್ತಾನೆ, ಬೆಟ್ಟವನ್ನೇ ಕಡಿದು ಬಿಡ್ತಾನೆ, ಸಮುದ್ರವನ್ನು ದಾಟ್ಬಿಡ್ತಾನಪ್ಪ. ಶ್ರದ್ಧೆ ಮತ್ತು ದೃಢ ನಿರ್ಧಾರ ತುಂಬ ಮುಖ್ಯ ಅಂತ ಎಷ್ಟು ಸೊಗಸಾಗಿ ಹೇಳಿದ್ದಾರೆ ನೋಡಿ. ನಂಬಿಕೆಯೇ ಸದ್ಗುಣ, ದುರ್ಬಲತೆಯು ಅಪನಂಬಿಕೆಯನ್ನು ಉಂಟು ಮಾಡುವುದು. ಸದ್ಗುಣ ಹಾಗೂ ದುರ್ಗುಣಗಳಲ್ಲಿಯ ಭೇದ ನಮಗೆ ತಿಳಿಯದಾದ ಕೂಡಲೇ ನಮ್ಮ ಬೆಳವಣಿಗೆಯೂ ನಿಲ್ಲುವುದು. ಜಗತ್ತು ಸದ್ಗುಣಿಯಾಗಿರದಿದ್ದರೂ ಸದ್ಗುಣಕ್ಕೆ ಅನಭಿಜ್ಞವಾಗಿ ಗೌರವವನ್ನು ಸಲ್ಲಿಸುವುದು. ಇದು ಯಾವ ರೀತಿ ನಮಗೆ ಅವರು ಗಾಂಧೀಜಿ ಅಹಿಂಸಾವಾದಿಯಾದರೂ ನಮಗೆ ನಯವಾಗೇ ಕಪಾಲಕ್ಕೆ ಹೊಡಿತಾರೆ. ಜಗತ್ತು ಸದ್ಗುಣಿಯಾಗಿರದಿದ್ದರು, ಜಗತ್ತು ಸದ್ಗುಣದಲ್ಲಿ ಇಲ್ಲ ಅಂದರೂ ಕೂಡ ತನಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಸದ್ಗುಣಿಯಾದವನಿಗೆ ಗೌರವ ನೀಡುತ್ತೆ ಅಂತ ನಮಗಿಲ್ಲಿ ಗಾಂಧೀಜಿ ಹೇಳ್ತಾರೆ. ನಂಬಿಕೆಯೇ ಸದ್ಗುಣ ಅಂತೆ. ನಮ್ಗೆ ದೃಢವಾದ ನಂಬಿಕೆ ಇರಬೇಕು. ಎಂತಹ ನಂಬಿಕೆ ಅಂತ ಹಿಂದಿನ ಅದರಲ್ಲೆಲ್ಲ ವಿವರಣೆ ನೀಡುತ್ತಾರೆ ಗಾಂಧೀಜಿ. ಅಲ್ಲಲ್ಲಿ ಮಾತಾಡಿರೋಂಥದ್ದು, ಪತ್ರದಲ್ಲಿ ಇರೋಂಥದ್ದನ್ನೆಲ್ಲ ಇಲ್ಲಿ ಕನ್ನಡಕ್ಕೆ ಅನುವಾದ ಮಾಡಿ ಒಳ್ಳೆಯ ಜೀವನ ಅಂತ ಇಲ್ಲಿ ಅನುವಾದ ಮಾಡಿಕೊಟ್ಟಿದ್ದಾರೆ. ತುಂಬ ಸೊಗಸಾದ ಹೀಗೆ ಹಲವಾರು ಪುಸ್ತಕಗಳು ನಮಗೆ ಸಿಗುತ್ತೆ. ನಾವು ಗಾಂಧಿ ಭವನಕ್ಕೆ ಹೋದ್ರಂತೂ ತುಂಬ ಅದ್ಭುತವಾದ ಪುಸ್ತಕಗಳು ಗಾಂಧೀಜಿ ಸಂಬಂಧಪಟ್ಟಿದ್ದು ನಮಗೆ ಸಿಗುತ್ತೆ. ಇದು ಗಾಂಧಿಯಾನ ಪಬ್ಲಿಷಿಂಗ್ ಹೌಸ್ ಅಂತ ಕುಮಾರ ಪಾರ್ಕ್ ಹತ್ರ ಇದು ಇದೆ. ಅಲ್ಲಿ ಗಾಂಧಿ ಭವನಕ್ಕೆ ಹೋಗಿದ್ದೀನಿ ಎಷ್ಟೋ ಸರಿ ಪುಸ್ತಕಗಳನ್ನ ತೊಗೊಳಕ್ಕೆ. ಅಲ್ಲಿಂದ ಪ್ರಕಟಣೆ ಆಗಿರೋಂತಹ ಪುಸ್ತಕಗಳು ಇವೆಲ್ಲ ನಿಮ್ಗೆ ಆನ್ಲೈನ್ ಸಿಗಲ್ಲ. ನಾವೇ ಹೋಗಬೇಕು, ಅಂತಹ ಭವನಗಳಿಗೆ ಹೋಗಬೇಕು, ಬಸವ ಭವನಕ್ಕೆ ಹೋಗಬೇಕು, ಗಾಂಧಿ ಭವನಕ್ಕೆ ಹೋಗಬೇಕು, ಪ್ರಾಧಿಕಾರಗಳಿಗೆ ಹೋಗಬೇಕು, ಅಲ್ಲಿ ಹೋಗಿ ಪುಸ್ತಕಗಳನ್ನ ಕೊಂಡ್ಕೊಳ್ಬೇಕು. ಹೀಗೆ ರಾಮಕೃಷ್ಣ ಆಶ್ರಮದಿಂದನೂ ಅದ್ಭುತವಾಗಿ ಪುಸ್ತಕಗಳು ಬರ್ತಾನೆ ಇರುತ್ತೆ, ಅದರಲ್ಲೇನು ಇದಿಲ್ಲ. ಇದು ನಗೆಗಾರ ರಾಮಕೃಷ್ಣ ಅಂತ. ರಾಮಕೃಷ್ಣರ ಹ್ಯೂಮರಸ್ ಸೈಡ್ ಏನಿದೆ, ವಿಟಿನೆಸ್ ಇತ್ತು ಪರಮಹಂಸರಲ್ಲಿ, ಅದನ್ನು ಇಲ್ಲಿ ಚಿಕ್ಕ ಚಿಕ್ಕದಾಗಿ ಅವ್ರದ್ದು ಘಟನೆಗಳನ್ನು ಉಲ್ಲೇಖ ಮಾಡಿ ಕನ್ನಡದಲ್ಲಿ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಶ್ರೀರಾಮಕೃಷ್ಣರು ವಿಷಯವನ್ನು ತಿಳಿದುಕೊಂಡಿರುವುದಕ್ಕೂ ಜೀವನದಲ್ಲಿ ಅದನ್ನು ಅರಗಿಸಿಕೊಂಡಿರುವುದಕ್ಕೂ ದೊಡ್ಡ ವ್ಯತ್ಯಾಸ ಮಾಡುತ್ತಿದ್ದರು. ಅನೇಕ ವೇಳೆ ತಿಳಿದರೆ ಸಾಕು ನಾವು ಧನ್ಯರಾಗಿ ಹೋಗುತ್ತೇವೆ ಎಂದು ಭಾವಿಸುತ್ತೇವೆ. ಜೀವನದಲ್ಲಿ ತಿಳಿಯುವುದು ಬೇರೆ, ಅನುಭವಿಸುವುದು ಬೇರೆ. ತಿಳಿದವರೆಲ್ಲ ಅನುಭವಿಸಿದವರ ಗುಂಪಿಗೆ ಸೇರಿಲ್ಲ. ಹಾಲಿನ ವಿಷಯವಾಗಿ ಅವರು ಹೇಳುತ್ತಿದ್ದರು. ಕೆಲವರು ಹಾಲಿನ ವಿಷಯ ಕೇಳಿದ್ದಾರೆ, ಕೆಲವರು ಹಾಲನ್ನು ನೋಡಿದ್ದಾರೆ, ಕೆಲವರು ಹಾಲನ್ನು ಕುಡಿದಿದ್ದಾರೆ. ಯಾರು ಹಾಲನ್ನು ರುಚಿ ನೋಡಿರುವನೋ ಸೇವಿಸಿರುವನೋ ಅವನಿಗೆ ಮಾತ್ರ ಹಾಲಿನ ಪುಷ್ಟಿ ಬರುವುದು. ಬರಿಯ ಹಾಲನ್ನು ನೋಡಿದರೆ ಅಥವಾ ಹಾಲಿನ ವಿಷಯವನ್ನು ಕೇಳಿದರೆ ಏನೂ ಪ್ರಯೋಜನವಿಲ್ಲ.
ಈ ಪಂಡಿತರಿಗೆ ಅಂದರೆ ನಮಗೇನೋ ಗೊತ್ತಿದೆ ಅಂತ ಆಡ್ತೀವಲ್ಲ, ಅಂಥವ್ರಿಗೆ ಪರಮಹಂಸರು ಹೇಳ್ತಾ ಇದ್ದಾರೆ, ಅವರು ತಿಳಿಯೋದು ಬೇರೆ, ಅನುಭವಕ್ಕೆ ಬರೋದು ಬೇರೆನಪ್ಪ. ಹಾಲು ಬಗ್ಗೆ ಬರೀ ನೋಡಿದ್ರೆ, ಅದ್ರ ಬಗ್ಗೆ ಮಾತಾಡ್ಬಿಟ್ರೆ ನಮಗೆ ಹಾಲು ಕುಡಿದಾಗ ಸಿಗೋಂಥ ಪೌಷ್ಟಿಕಾಂಶ, ಪುಷ್ಟತೆ, ಆರೋಗ್ಯ ಬರೀ ಮಾತಿನಿಂದ ಸಿಗಲ್ಲ. ಹಾಗಾಗಿ ಜೀವನದಲ್ಲಿ ಆಧ್ಯಾತ್ಮ ಅಂತಲ್ಲ, ಯಾವುದೇ ವಿಷಯವನ್ನಾಗಲಿ ನಾವು ಅಳವಡಿಸಿಕೊಂಡಾಗ ನಮಗದು ಲಾಭದಾಯಕವೇ ಹೊರತು ಬರೀ ಮಾತಿನಿಂದ ಸಾಧ್ಯ ಇಲ್ಲ ಅನ್ನೋದನ್ನು ಚಿಕ್ಕ ಹಾಲಿನ ಉದಾಹರಣೆ ಕೊಟ್ಟು ಪರಮಹಂಸರು ವಿವರಿಸಿದ್ದಾರೆ ಅಂತ ಇಲ್ಲಿ ಕೊಟ್ಟಿದೆ. ಹೀಗೆ ಚಿಕ್ಕ ಚಿಕ್ಕ ಸನ್ನಿವೇಶಗಳು ಅಲ್ಲಿ ಗುಂಡಪ್ಪ ಕಡೆ ಚೆನ್ನಾಗಂತಾರೆ, ಪರಮ ಸತ್ಯಕ್ಕಿಂತ ಸರಿ ಉದಾಹರಣೆ ಅಂತ. ಪರಮ ಸತ್ಯ ಅಂತ ದೊಡ್ಡ ದೊಡ್ಡ ಭಾಷಣ ಮಾಡೋದು ಬೇಡಪ್ಪ, ಚಿಕ್ಕ ಪುಟ್ಟ ಉದಾಹರಣೆ ಕೊಡಿ. ಉಪನಿಷತ್ತು ಕೂಡ ಅದೇ ಮಾಡುತ್ತೆ. ಉಪನಿಷತ್ತು ಅಂದ ತಕ್ಷಣ ಏನೋ ಅಗಾಧವಾದ ಗ್ರಂಥ, ಅದರಲ್ಲಿ ದೊಡ್ಡ ದೊಡ್ಡ ಸತ್ಯ ಇದೆ, ನಾವಂಥ ಪಾಮರರು ನಮ್ಗೆ ಅರ್ಥ ಆಗಲ್ಲ ಅಂತ ಅಂದ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದರಲ್ಲಿ ಎಷ್ಟು ಸೊಗಸಾಗಿ ಹೇಳುತ್ತೆ ಉಪನಿಷತ್ತು ಅಂದರೆ, ಹೇಗೆ ಜೇಡ ತನ್ನೊಳಗಿಂದಲೇ ಬಲೆಯನ್ನು ತಗೊಂಡದು ಅದು ನೇಯುತ್ತೋ, ನೂಲನ್ನ ತಗೊಂಡು ಹೇಗೆ ಬಲೆಯನ್ನು ನೇಯುತ್ತೋ, ಅದೇ ರೀತಿ ಭಗವಂತ ತನ್ನೊಳಗಿಂದನೇ ಅವನು ಮೆಟೀರಿಯಲ್ಸ್ನ ತಗೊಂಡವನು ಈ ಸೃಷ್ಟಿ ಎನ್ನುವ ಈ ಯೂನಿವರ್ಸ್ ಬ್ರಹ್ಮಾಂಡವನ್ನು ಹೆಣೆದಿದ್ದಾನೆ, ತನ್ನೊಳಗಿಂದನೇ ಹೆಣೆದಿದ್ದಾನೆ ಅಂತ. ಅವ್ರು ನೋಡೋದು ಸಿಕ್ಕಾಪಟ್ಟು ಹೇಗೆ ಅರ್ಥ ಮಾಡಿಸೋದಪ್ಪ ಇದನ್ನು? ಆಗೆಲ್ಲ ಜೇಡ ಸಾಮಾನ್ಯ, ಎಲ್ಲರ ಮನೇಲಿ ಇರೋವಂಥದ್ದೇ, ಎಲ್ಲಿ ಹೋದರೂ ಸಿಗೋವಂಥದ್ದೇ. ಹಾಗಾಗಿ ಕಣ್ಣಿಗೆ ಕಾಣಿಸೋ ಉದಾಹರಣೆಯನ್ನೇ ಉಲ್ಲೇಖ ಮಾಡಿದರು ಉಪನಿಷತ್ತಲ್ಲಿ. ಇಡೀ ಭಗವಂತ ಅಂದ್ರೇನು, ಹೆಂಗೆ ಸೃಷ್ಟಿ ಆಯಿತು ಅಂತೆಲ್ಲ ಇಷ್ಟೆಲ್ಲ ಉಪನಿಷತ್ತಲ್ಲಿ ಬಂದರೂ, ಐತರೇಯ ತೈತರೇಯ ಉಪನಿಷತ್ಗಳಲ್ಲಿ ಕೊನೆಗೆ ಅದನ್ನು ವಿವರಿಸೋದಕ್ಕೆ ಕೊನೆಗೆ ಚಿಕ್ಕ ಚಿಕ್ಕ ಸರಳ ಸರಳ ಉದಾಹರಣೆಗಳನ್ನೇ ಉಪನಿಷತ್ತು ಕೊಡುತ್ತೆ. ತುಂಬ ಘನವಾದ ಸತ್ಯ, ಮಹತ್ತಾದ ವಿಷಯ ನಮ್ಗೆ ಅರ್ಥ ಆಗಲ್ಲ ಅಂತ ಭಯ ಪಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಪರಮ ಶಾಸ್ತ್ರಕ್ಕಿಂತ ಸರಿ ಉದಾಹರಣೆ ಗುಂಡಪ್ಪ ಅಂದಾಗೆ ಅಂಥದ್ದೇ ಪ್ರಯತ್ನ ಎಲ್ಲ ದಾರ್ಶನಿಕರು ಮಾಡಿರೋದು, ಅದನ್ನೇ ಪರಮಹಂಸರು ಮಾಡಿರೋದು. ಹಾಗೆ ಅಂತಹ ವಚನಗಳನ್ನು ಓದಿದಾಗ ನಾವು ಅನವಶ್ಯಕವಾದಂತಹ ಗೊಂದಲಕ್ಕೆ ಈಡಾಗುವಂತಹ ಮಾತುಗಳಿವತ್ತೇನು ನಾವು ಆಧ್ಯಾತ್ಮದ ಹೆಸರಲ್ಲಿ, ಗುರುಗಳ ಹೆಸರುಗಳಲ್ಲಿ ಏನು ಅನವಶ್ಯಕ ಮಾಹಿತಿಗಳನ್ನ ನೀಡ್ತಿದ್ದಾರೆ, ಅದರಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಅದಾಗಬೇಕು ಅಂದರೆ ಹೆಚ್ಚು ಪುಸ್ತಕಗಳನ್ನ ಓದಬೇಕು, ಜನರ ಸಂಪರ್ಕಕ್ಕೆ ಬರಬೇಕು, ಎಷ್ಟಾಗತ್ತಷ್ಟು ನಾವು ಓಡಾಡಬೇಕು, ಎಲ್ಲೆಲ್ಲಿ ಗುರುಗಳು ಸಿಗ್ತಾರೋ ಅಲ್ಲಿ ಭೇಟಿ ಆಗಬೇಕು. ಅದು ಮಠದ ಸ್ವಾಮೀಜಿಗಳು ಸಿಗ್ತಾರೆ, ಮಠದ ಸ್ವಾಮೀಜಿಗಳ ಹತ್ರ ಹೋಗಿ ಇಲ್ಲ ಒಂದು ಕಡೆಯಿಂದ ಶುರು ಮಾಡಬೇಕು ಮೊದಲು. ಅದು ಹೋಗ್ತಾ ತಾನಾಗೆ ನಿಮ್ಗೆ ಕರ್ಕೊಂಡು ಹೋಗುತ್ತೆ. ಪರಮ ಸತ್ಯವ ಕಂಡ ಗುರುವಿನ ಅರಸುವುದಲ್ಲಿ ದೊರೆತಂದು ನಿಮ್ಮ ಧನ್ಯ ಮಂಕುತಿಮ್ಮ ಅಂದ ಹಾಗೆ, ನಮ್ಗೆ ಯಾವತ್ತೊಂದನ್ನು ನಿಮಗೆ ಸೂಕ್ತವಾದಂತಹ ಸ್ವಧರ್ಮಕ್ಕೆ ಹೊಂದುವಂತಹ ಗುರು ನಿಮಗೆ ಸಿಗ್ತಾನೆ. ಅಲ್ಲಿವರೆಗೂ ತಾಳ್ಮೆಯ ಪರಿಪಾಕ ಮಂಕುತಿಮ್ಮ, ತಾಳ್ಮೆಯಿಂದ ನಾವು ಹುಡುಕ್ತಾ ಹೋಗಬೇಕು, ಪುಸ್ತಕಗಳನ್ನ ಓದಬೇಕು. ಅದರಿಂದ ಯಾರೋ ಒಬ್ಬ ವ್ಯಕ್ತಿ ಬರೆದದ್ದು ನಿಮ್ಗೆ ಇಷ್ಟ ಆಗ್ಬೋದು, ತಕ್ಷಣ ಅವ್ರಿಗೆ ಫೋನ್ ಮಾಡಿ. ನಾನು ಮುಂಚೆ ಅದೇ ಮಾಡ್ತಿದ್ದು, ಈಗಲೂ ಅದೇ ಮಾಡ್ತಿದ್ದೀನಿ. ನನಗೆ ಯಾರಿಗಾರು ಒಂದು ಪುಸ್ತಕ ಇಷ್ಟ ಆಗ್ಬಿಟ್ಟು ಅಂದರೆ ಆ ಪುಸ್ತಕದ ಸಾಮಾನ್ಯ ನಂಬರ್ ಕೊಟ್ಟಿರ್ತಾರೆ. ಈಗ ಸಾಮಾನ್ಯ ಈಗ ಈ ಪುಸ್ತಕ ಪರಿಚಯ ಮಾಡಿಕೊಡ್ತೀನಿ. ಅದಕ್ಕೆ ಮುಂಚೆ ಈಗ ಉದಾಹರಣೆಗೆ ಇಲ್ಲಿ ಕೊಟ್ಟಿರ್ತಾರೆ, ಸಾಮಾನ್ಯ ಲೇಖಕರ ಫೋನ್ ನಂಬರ್ ಕೊಟ್ಟಿರ್ತಾರೆ. ಇನ್ ಕೇಸ್ ಕೊಟ್ಟಿಲ್ಲ ಅಂದರೆ ಇಲ್ಲಿ ಪಬ್ಲಿಷರ್ ಫೋನ್ ನಂಬರ್ ಇರುತ್ತೆ, ಆ ಪಬ್ಲಿಷರ್ಗೆ ಫೋನ್ ಮಾಡ್ಬೋದು. ಈ ವ್ಯಕ್ತಿ ನನಗೆ ಇಂಥ ಪುಸ್ತಕ ಓದಿದ್ರೆ ನಂಗೆ ತುಂಬ ಇಷ್ಟ ಆಯಿತು, ಅವ್ರ ನಂಬರ್ ಕೊಡಿ, ನಂಬರ್ ಕೊಡ್ತಾರೆ. ಸಾಮಾನ್ಯ ನಂಬರ್ ಹಾಕಿರ್ತಾರೆ ಲೇಖಕರು, ಹಾಕಿಲ್ಲ ಅಂದರೆ ಪಬ್ಲಿಕೇಶನ್ ಫೋನ್ ಮಾಡಿ, ಇಂಥ ಲೇಖಕರ ನಂಬರ್ ಕೊಡಿ ಅಂತ ಕೇಳಿ. ಫೋನ್ ಮಾಡ್ಬಿಟ್ಟು ನಿಮ್ಮ ಪುಸ್ತಕ ತುಂಬ ಇಷ್ಟ ಆಯಿತು ಅಂತ ಹೇಳಿ, ಆ ವ್ಯಕ್ತಿಗೂ ಖುಷಿ ಸಿಗುತ್ತೆ. ನಮ್ಗೆ ಆ ಪುಸ್ತಕ ನಮಗೆ ಸಂತೋಷ ಸಿಕ್ಕಿರುತ್ತೆ. ಆ ಸಿಕ್ಕಿದೆ ಅಂತ ಬರೆದವನಿಗೆ ಹೇಳಿದಾಗ ಬರೆದಿಗೂ ಸಂತೋಷ ಆಗುತ್ತೆ, ನನ್ನ ಪ್ರಯತ್ನ ಸಾರ್ಥಕ ಅಂತ ಅನಿಸುತ್ತೆ. ಹಾಗೆ ಮಾತಾಡ್ತಾ ಸಾಧ್ಯ ಆದರೆ ಭೇಟಿಯಾಗಿ ಅವ್ರ ಜೊತೆ ಮಾತಾಡಿ ಇನ್ನೂ ಮತ್ತಷ್ಟು ಹಲವಾರು ವಿಷಯಗಳು ಸಿಗುತ್ತೆ. ಅವ್ರ ಹತ್ರ ಮಾತ್ರ ಈ ರೀತಿ ಎಷ್ಟೋ ಪುಸ್ತಕಗಳಿರುತ್ತೆ, ಅದು ತಮ್ಮ ಜೊತೆ ಹಂಚ್ಕೊಳ್ಳಬಹುದು, ಅಥವಾ ಇನ್ನೊಂದು ವ್ಯಕ್ತಿನ ಪರಿಚಯ ಮಾಡ್ಕೊಡ್ಬೋದು. ಹೀಗೆ ನಮಗೆ ಸಂಪರ್ಕ ಬೆಳೀತಾ ಹೋಗುತ್ತೆ. ಇಲ್ಲ ಅಂತಂದರೆ ಕೂಪ ಮಂಡೂಕ, ನಮ್ಗನ್ಸುತ್ತೆ ಇಂಟರ್ನೆಟ್ ಇಸ್ ವಾಸ್ಟ್ ಅಂತ. ಇಂಟರ್ನೆಟ್ ವಾಸ್ಟ್, ಬಟ್ ಅದು ನಿಮ್ಮ ಆಲ್ಗರಿದಮ್ಸ್ ಮೇಲೆ ಕೆಲಸ ಮಾಡೋದ್ರಿಂದ, ನೀವೇನು ಹುಡುಕ್ತಿರೋ ಅದಕ್ಕೆ ಸಂಬಂಧಪಟ್ಟದೇ ಕೊಡೋದ್ರಿಂದ, ನಿಮ್ಗೆ ಮನ್ಸಿಗೆ ಬಂದಿದ್ದು ಇಷ್ಟ ಆಗಿದ್ಮೇಲೆ ನೀವು ಕ್ಲಿಕ್ ಮಾಡೋದ್ರಿಂದ ನಿಮಗೆ ಎಲ್ಲ ಹೋದ್ರೆ ಸಿಗತ್ತೆ ಅಂತ ಹೇಳೋಕ್ಕಾಗಲ್ಲ. ಸಮುದ್ರದಲ್ಲಿ ನಾವು ಕೈ ಎಷ್ಟು ತಗೋತೀವೋ ಅಷ್ಟೇ ನೀರು ಬರೋದು. ಹಾಗಾಗಿ ಮತ್ತೆಲ್ಲವೂ ಇಂಟರ್ನೆಟ್ ಸಿಗತ್ತೆ ಅನ್ನೋದು ಸುಳ್ಳು. ಅದು ವ್ಯಕ್ತಿಯಿಂದ ವ್ಯಕ್ತಿಗೆ ಸಿಕ್ಕದಾಗಲೇ ಅದು ಅನುಭವ, ನಿಜವಾದ ಜ್ಞಾನದ ದಾಹ ನಮಗೆ ಎತ್ತಿರೋಕ್ಕೆ ಸಾಧ್ಯ, ಮತ್ತು ದ್ವಂದ್ವ ಕಡಿಮೆ ಆಗೋದಕ್ಕೆ ಸಾಧ್ಯ. ಇದು ಬಂದು ಮಿಲಿಂದ ಪ್ರಶ್ನೆ ಅಂತ. ಈ ಮಿಲಿಂದ ಪ್ರಶ್ನೆ ಏನಂದರೆ, ಇದು ಪಾಲಿಯಲ್ಲಿ ಮಿಲಿಂದ ಪನ್ನ ಅಂತಾರೆ. ಮಿಲಿಂದ ಅನ್ನೊಬ್ಬ ವ್ಯಕ್ತಿ ಪ್ರಶ್ನೆ ಕೇಳ್ತಾನೆ ಒಬ್ಬ ಭಿಕ್ಕುವಿಗೆ. ಈ ಪುಸ್ತಕವನ್ನು ಮುಂಚೆ GP ರಾಜರತ್ನಂ ಅವರು ಕೂಡ ಅನುವಾದ ಮಾಡಿದರು. ಅದು ಅನುವಾದ ಸ್ವಲ್ಪ ಕ್ಲಿಷ್ಟಕರವಾಗಿದೆ ನಿಜ ಹೇಳಬೇಕಂದ್ರೆ. ಅಂದರೆ ಪಾಲಿಯ ಮೂಲ ಪದಗಳನ್ನೇ ಎಷ್ಟೋ ಕಡೆ ಬಳಸ್ಬಿಟ್ಟಿದ್ದಾರೆ. ನಮ್ಗೆ ಅದು ಪಾಲಿ ಪದಗಳು ನಮಗೆ ಪರಿಚಯ ಇಲ್ಲ ಅಂದರೆ, ಬೌದ್ಧ ಧರ್ಮದ ಎಷ್ಟೋ ಪದಗಳು ನಮಗೆ ಪರಿಚಯ ಇಲ್ಲ ಅಂದರೆ, ಆ ಮಿಲಿಂದ ಪನ್ನ ಕನ್ನಡಕ್ಕೆ ಅನುವಾದ ಆಗಿದ್ರೂ ಕೂಡ ನಮಗೆ ಅರ್ಥ ಆಗಲ್ಲ. ಎಲ್ರಿಗೂ ಅಲ್ಲ,
ರಾಜರತ್ನಂ ಅನುವಾದ ಸರಿಗಿಲ್ಲ ನಾ ಹೇಳ್ತಾ ಇಲ್ಲ. ರಾಜರತ್ನಮರ ಅನುವಾದ ಸಾಮಾನ್ಯ ಕನ್ನಡ ಬರುವವರಿಗಲ್ಲ. ಸಾಮಾನ್ಯ ಕನ್ನಡ ಯಾರಿಗೆ ಬರುತ್ತೋ ಅವರಿಗಲ್ಲ. ಸಾಹಿತ್ಯದ ಹಿನ್ನೆಲೆ ಇಲ್ಲ, ನನಗೆ ನನ್ನ ವೊಕ್ಯಾಬುಲರಿ ಸ್ಟ್ರಾಂಗ್ ಆಗಿಲ್ಲ ಅಂತಂದರೆ ಅವರಿಗೆ ರಾಜರತ್ನಂ ಅವರ ಮಿಲಿಂದಪ್ಪನ ಅರ್ಥ ಆಗೋದಕ್ಕೆ ಕಷ್ಟ ಆಗುತ್ತೆ. ಯಾಕೆಂದರೆ ಅವರ ಭಾಷಾ ವೈಖರಿ ಮತ್ತು ಭಾಷಾ ಶೈಲಿ, ಪದಗಳ ಆಯ್ಕೆ, ಇದರಲ್ಲಿ ಅವರ ಪ್ರಬುದ್ಧತೆ ಹೆಚ್ಚು ಕಾಣುತ್ತೆ ರಾಜರತ್ನಂ ಅವ್ರದ್ದು. ಹಾಗೆ ನಮಗೆ ಕಷ್ಟ ಆಗುತ್ತೆ ಮಿಲಿಂದಪ್ಪನ. ಇದು ಡಾಕ್ಟರ್ ಶರತ್ ಚಂದ್ರ ಸ್ವಾಮಿಗಳು ಅಂತ, ನಾನು ನೆನ್ನೆ ಅಮ್ಮ ಕೊಟ್ಟರು ಪುಸ್ತಕನ. ನಾನು ಇವತ್ತು ಎಷ್ಟಾಗತ್ತೆ ಅಷ್ಟು ಒಂದಷ್ಟು ತಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ಅಂತ ಒಂದಷ್ಟು ಮಾರ್ಕ್ ಮಾಡಿಕೊಂಡು ಪ್ರಯತ್ನ ಪಡ್ತಿದ್ದೀನಿ ಹಂಚ್ಕೊಳ್ಳೋಕ್ಕೆ. ಇದು ಈ ಪುಸ್ತಕ ಯಾಕೆ ಫೇಮಸ್ ಆಯಿತು ಅಂತ ಒಂದು ಹೇಳ್ತೀನಿ. ಶ್ರೀಲಂಕಾದಲ್ಲಿ ಕ್ರಿಶ್ಚಿಯನ್ ಮಿಷನರೀಸು ಕ್ರೈಸ್ತ ಧರ್ಮವನ್ನು ಪ್ರಚಾರ ಪ್ರಸಾರ ಮಾಡುವಂತಹ ಸಮಯದಲ್ಲಿ ಒಬ್ಬ ಭಿಕ್ಕು ಏನು ಮಾಡ್ತಾನೆ, ಒಬ್ಬ ಪ್ಯಾಸ್ಟರು, ಪಾದ್ರಿ ಒಬ್ರು ಇರ್ತಾರೆ ಪ್ರಚಾರ ಪ್ರಸಾರ ಮಾಡುವಂಥವ್ರು, ಅವ್ರ ಜೊತೆ ವಾದಕ್ಕಿಳಿದು ಬೌದ್ಧ ಧರ್ಮದ ಮಹತ್ವವನ್ನು ಎತ್ತಿ ಸಾರ್ತಾರೆ. ಆ ಸಾರದಕ್ಕೆ ಬಳಸಿದಂತಹ ಆಧಾರ ಕೃತಿ ಅಂದರೆ ಮಿಲಿಂದಪ್ಪನ್ನ. ಅಲ್ಲಿವರೆಗೂ ಮಿಲಿಂದಪ್ಪನ್ನ ಬೌದ್ಧ ಧರ್ಮದಲ್ಲಿ ಎಲ್ಲ ಗ್ರಂಥಗಳ ಮಧ್ಯೆ ಅದು ಒಂದು ಗ್ರಂಥ ಅನ್ನೋ ಅದೊಂದು ಸ್ಥಾನ ಇತ್ತು. ಆದರೆ ಯಾವಾಗ ಒಬ್ಬ ಭಿಕ್ಕು, ಶ್ರೀಲಂಕಾದ ಭಿಕ್ಕು, ಅದನ್ನು ವಾದದಲ್ಲಿ ಬಳಸಿ ಅದರ ಆಧಾರದ ಮೇಲೆ ಆ ವ್ಯಕ್ತಿಯನ್ನು, ಕ್ರೈಸ್ತ ಧರ್ಮವನ್ನು ಪ್ರಚಾರ ಪ್ರಸಾರ ಮಾಡಕ್ಕೆ ಬಂದಂಥ ವ್ಯಕ್ತಿಯನ್ನು ಅವನ ಮುಂದೆ ಬೌದ್ಧ ಧರ್ಮವನ್ನು ಮೇಲುಗೈ ಮಾಡಿ ತೋರಿಸಿದಾಗ ಆ ವ್ಯಕ್ತಿ ಸೋಲು ಒಪ್ಕೋಬೇಕಾಗತ್ತೆ, ಶರಣಾಗಿ ಹಿಂದೆ ನಡಿಬೇಕಾಗಿ ಬರುತ್ತೆ. ಆಗ ಮಿಲಿಂದಪ್ಪನ್ನ ಏನಪ್ಪ ಇದು, ಅದನ್ನು ಬಳಸಿ ಗೆದ್ದುಬಿಟ್ರ ಏನದು ಪುಸ್ತಕ ಅಂತ ಮತ್ತಷ್ಟು ಜನ ಆವಾಗ ಇಡೀ ಬೌದ್ಧ ಪ್ರಪಂಚವೇ ಮತ್ತೆ ಮಿಲಿಂದಪ್ಪನ್ನ ಕಡೆಗೆ ತಿರುಗುವ ಹಾಗೆ ಆಗುತ್ತೆ. ಅಂತಹ ಕೃತಿ ಮಿಲಿಂದಪ್ಪನ್ನ ಅಂತ ತುಂಬ ಸೊಗಸಾದ ಕೃತಿ. ಅಲ್ಲಿ ಎಷ್ಟು ಚೆನ್ನಾಗಿದೆ ಅಂದರೆ, ನಾನು ಇದನ್ನೇ ಪರಿಚಯ ಮಾಡ್ಕೊಡೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ತುಂಬ ಸುಲಭವಾದ ಪ್ರಶ್ನೆಗಳಿದೆ ಇಲ್ಲಿ. ನಿರ್ವಾಣ ಹೇಗಿರುತ್ತೆ ಅನ್ನೋ ಸಂಬಂಧಪಟ್ಟಂಗೆ ಪ್ರಶ್ನೆಗಳು ಕೇಳ್ತಾನೆ. ಭಂತೆ ನಾಗಸೇನ, ತಾವು ಹೇಳುವ ಈ ನಿರ್ವಾಣ ಎಂಬುದಾದರೂ ಏನು? ಅದರ ರೂಪ, ಸ್ಥಾನ, ಕಾಲ ಅಥವಾ ಆಕಾರಗಳು ಹೇಗಿವೆ ಎಂಬುದನ್ನು ಉಪಮೆ, ವ್ಯಾಖ್ಯಾನ, ತರ್ಕ ಮತ್ತು ಕಾರಣಗಳೊಂದಿಗೆ ತಿಳಿಸಬಲ್ಲಿರಾ? ನಿರ್ವಾಣ ಅಂದ್ರೆ ಏನಪ್ಪ ಅಂತ ಕೇಳಿದಾನೆ. ಅದಕ್ಕೆ ನಾಗಸೇನ, ಭಂತೆ ನಾಗಸೇನ, ಗುರು ನಾವೇನು ಸ್ವಾಮೀಜಿ ಗುರು ಅಂತ ಕರಿತೀವಿ, ಬೌದ್ಧ ಧರ್ಮದಲ್ಲಿ ಭಂತೆ ಅಂತ ಭಕ್ತಿಯಿಂದ ಕರೀತಾರೆ. ಆಗ ಅವನು ಹೇಳ್ತಾ ಹೋಗ್ತಾನೆ, ನಿರ್ವಾಣದಲ್ಲಿ ಇಂತಹುದೇ ಯಾವುದೇ ಸಂಗತಿಗಳಿಲ್ಲ. ಉಪಮೆ, ವ್ಯಾಖ್ಯಾನ, ತರ್ಕ ಮತ್ತು ಕಾರಣಗಳೊಂದಿಗೆ ನಿರ್ವಾಣದ ರೂಪ, ಸ್ಥಾನ, ಕಾಲ ಅಥವಾ ಆಕಾರವನ್ನು ತೋರಿಸಿಕೊಡಲಾಗದು. ಯಾವುದು ಅನುಭವದಲ್ಲಿ ದಕ್ಕುತ್ತೋ ಅದನ್ನು ಬಾಯಲ್ಲಿ ಹೇಳಕ್ಕೆ ಸಾಧ್ಯ ಇಲ್ಲಪ್ಪ. ಆಗ ಹಿಂಗಪ್ಪ ಸಾಧ್ಯ ಇಲ್ಲ ಅಂತ ಕೇಳಿದಾಗ ಮತ್ತೆ ನಾಗಸೇನ ಪ್ರಶ್ನೆ ಮಾಡ್ತಾನೆ, ಮಹಾಸಮುದ್ರ ಎಂಬುದಿದೆಯೇ? ಒಂದು ಮಹಾಸಮುದ್ರ ಅಂತ ಇದೆಯಾ ಅಂತ ಕೇಳಿದಾಗ, ಹೌದು ಬಂತೆ, ಆ ಮಹಾಸಮುದ್ರವು ಯಾರಿಗೆ ತಾನೇ ಗೊತ್ತಿಲ್ಲ, ಎಲ್ರಿಗೂ ಪರಿಚಯ ಇರೋಂಥದ್ದೇ. ಆಗ ವಿವರಿಸ್ತಾ ಹೋಗ್ತಾರೆ, ಮಹಾರಾಜ, ಯಾರಾದರೊಬ್ಬರು ತಮ್ಮನ್ನು ಆ ಮಹಾಸಮುದ್ರದಲ್ಲಿ ಎಷ್ಟು ನೀರಿದೆ, ಅದರಲ್ಲಿ ವಾಸಿಸುವ ಜಲಚರಗಳ ಸಂಖ್ಯೆ ಎಷ್ಟು ಎಂದು ಪ್ರಶ್ನಿಸಿದರೆ ತಾವು ಏನೆಂದು ಉತ್ತರಿಸುವಿರಿ? ಅಷ್ಟು ಎಲ್ಲಿದಪ್ಪ, ಸಮುದ್ರ ನೋಡಿದ್ದೀನಿ ಅಂದ್ರಲ್ಲಪ್ಪ, ಅಲ್ಲಿ ಯಾರದು ಎಷ್ಟರ ನೀರಿದೆ ಅಂತ ಕೇಳ್ಬಿಟ್ಟು ಏನು ಹೇಳ್ತೀರಾ? ಅಲ್ಲಿ ಎಷ್ಟು ಜೀವಿಗಳು ವಾಸ ಮಾಡ್ತೀನಿ ಅಂತ ಕೇಳಿದ್ರೆ ಏನು ಹೇಳ್ತೀರ ಅಂತ ಕೇಳಿದಾಗ, ಅಂಥ ಪ್ರಶ್ನೆ ಕೇಳಬಾರ್ದಪ್ಪ, ಸಾಧ್ಯ ಇಲ್ಲ ಅಂತ ಅಂತೀನಿ ಅಂತ ಉತ್ತರ ಕೊಡ್ತಾನೆ ಮಹಾರಾಜ. ಅದಕ್ಕೆ ನಾಗಸೇನ ಹೇಳ್ತಾರೆ, ಮಹಾರಾಜ, ಹೇಗೆ ಸಮುದ್ರವೆಂಬುದು ಇದ್ದರೂ ಅದರಲ್ಲಿರುವ ನೀರೆಷ್ಟು, ಜೀವಿಗಳಷ್ಟೆಂದು ಹೇಳಲು ಸಾಧ್ಯವಿಲ್ಲವೋ, ಹಾಗೆಯೇ ನಿರ್ವಾಣವೆಂಬುದು ಇದ್ದರೂ ಅದರ ರೂಪ, ಸ್ಥಾನ, ಕಾಲ ಅಥವಾ ಆಕಾರಗಳನ್ನು ಉಪಮೆಗಳಿಂದ ತೋರಿಸಿ, ವ್ಯಾಖ್ಯಾನಿಸಿ, ತರ್ಕ ಮತ್ತು ಕಾರಣಗಳೊಂದಿಗೆ ತಿಳಿಸಲು ಸಾಧ್ಯವಿಲ್ಲ. ಚಿತ್ತವನ್ನು ಗೆದ್ದಿರುವ ಯಾರೊಬ್ಬ ಮಹಾ ಮಾನ್ವಿತನು ಒಂದು ವೇಳೆ ಮಹಾ ಸಮುದ್ರದಲ್ಲಿ ಎಷ್ಟು ನೀರಿದೆ ಅಥವಾ ಜೀವಿಗಳಿವೆ ಎಂಬುದನ್ನು ಹೇಳಿದರೂ ಹೇಳಬಹುದೇನೋ, ಆದರೆ ನಿರ್ವಾಣದ ರೂಪಾದಿಗಳನ್ನು ತಿಳಿಸಿ ಹೇಳಲು ಯಾರಿಂದಲೂ ಸಾಧ್ಯವಿಲ್ಲ. ಯಾರೋ ಮೇಧಾವಿ ಬಂದು ಬಹುಶಃ ನೀರೆಷ್ಟಿದೆ, ಜಲಚರಗಳೆಷ್ಟಿದೆ ಅಂತ ಹೇಳ್ಬಿಡ್ಬೋದು, ಆ ನಿರ್ವಾಣವನ್ನು ಹೇಳಕ್ಕೆ ಸಾಧ್ಯವೇ ಇಲ್ಲ, ಅದು ಅನುಭವಕ್ಕೆ ಬರುವಂಥದ್ದು ಅಂತ ಸರಳ ಉದಾಹರಣೆಗಳಿಂದ ಅಲ್ಲಿ ವಿವರಿಸೋದಕ್ಕೆ ಪ್ರಯತ್ನ ಪಡ್ತಾರೆ. ತುಂಬ ಸೊಗಸಾಗಿ ಇರೋವಂಥದ್ದು ಇದು. ನಿರ್ವಾಣದ ಗುಣಗಳೇನು, ನಾವೇನು ಎನ್ಲೈಟನ್ಮೆಂಟು, ಕೈವಲ್ಯ ಅಂತೆಲ್ಲ ಅಂತೀವಿ, ಅದರ ಗುಣಗಳೇನು ಅಂತ ವಿವರಿಸೋದಕ್ಕೆ ಪ್ರಯತ್ನ ಪಡ್ತಾ ಹೋಗ್ತಾನೆ ನಾಗಸೇನ. ಔಷಧವು ಎಲ್ಲ ರೋಗಗಳನ್ನು ಹೋಗಲಾಡಿಸುವಂತೆ ನಿರ್ವಾಣವು ಎಲ್ಲ ದುಃಖಗಳನ್ನು ನಾಶಗೊಳಿಸುತ್ತದೆ. ಔಷಧವೆಂಬುದು ಹೇಗೆ ಅಮೃತ ತುಲ್ಯವೋ ಅದೇ ರೀತಿ ನಿರ್ವಾಣವು ಅಮೃತವೇ ಆಗಿರುತ್ತದೆ. ಹೀಗೆ ಅದು ಯಾವ ರೀತಿಯಾಗಿದೆ ನಿರ್ವಾಣ ಅನ್ನುವಂಥದ್ದು ಅಂತ
ಹೀಗೆ ತುಂಬ ಸೊಗಸಾಗಿ ಸರಳವಾದ ಪ್ರಶ್ನೆಗಳು, ಸರಳವಾದ ಉದಾಹರಣೆಗಳೊಂದಿಗೆ ಬೌದ್ಧ ಸಿದ್ಧಾಂತವನ್ನು, ಧ್ಯಾನದಲ್ಲಾಗುವಂತಹ ಅನುಭವವನ್ನು ವಿವರಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಇದು ಸೂರ್ಯನ ಯಾವ 7 ಗುಣಗಳು ಭಿಕ್ಷುವಿನಲ್ಲಿರಬೇಕು, ಎಂಥ ಸೊಗಸಾದ ಮಾತು ನೋಡಿ. ಒಬ್ಬ ಭಿಕ್ಷು ಆಗಬೇಕು ಅಂದರೆ ಸೂರ್ಯನಲ್ಲಿರುವಂಥ ಗುಣಗಳು ಯಾವುದಿರಬೇಕು ಅದು ಮತ್ತೆ ವಿವರಿಸ್ತಾ ಹೋಗ್ತಾರೆ ಮಹಾರಾಜ. ಸೂರ್ಯನ ಜಲವನ್ನು ಆವಿಗೊಳಿಸುವಂತೆ ಭಿಕ್ಕುವು ತನ್ನ ಕ್ಲೇಶಗಳನ್ನು ಆವಿಗೊಳಿಸಬೇಕು. ನಮ್ಮಲ್ಲಿರುವಂಥ ಕಲ್ಮಶಗಳನ್ನು ನಾವು ಆವಿಗೊಳಿಸಬೇಕು, ಅದನ್ನ ಯಾವ್ರೇಟ್ ಮಾಡಬೇಕು, ನಮ್ಮಿಂದ ಕಳಚಿಸ್ಬೇಕು. ಹೇಗೆ ಸೂರ್ಯ ನೀರನ್ನು ಹೀರ್ಕೊಂಡ್ಬಿಡುತ್ತೋ ಹಾಗೆ ನಾವು ನಮ್ಮಲ್ಲಿರೋ ಅವಗುಣಗಳನ್ನೆಲ್ಲ ಹೀರ್ಕೊಂಡು ಬಿಸಾಕ್ಬಿಡ್ಬೇಕು. ಮಹಾರಾಜ, ಸೂರ್ಯನು ಘನ ಅಂಧಕಾರವನ್ನು ದೂರ ಮಾಡುವಂತೆ ಯೋಗಿಯು ರಾಗ, ದ್ವೇಷ, ಮೋಹ, ಮಾನ, ಆತ್ಮದೃಷ್ಟಿ, ಕ್ಲೇಶ ಮತ್ತು ಎಲ್ಲ ಅಕುಶಲ ಆಚರಣೆಗಳೆಂಬ ಅಂಧಕಾರವನ್ನು ದೂರಗೊಳಿಸಬೇಕು. ಹೇಗೆ ಸೂರ್ಯ ಬರೀ ಕತ್ತಲನ್ನ ಹೋಗಿಸಿದ್ರೆ ರಾಗ, ದ್ವೇಷ ಅನ್ನುವಂಥ ಕತ್ತಲೆಯನ್ನು ನಾವು ಹೋಗಲಾಡಿಸುವಂತಹ ಸೂರ್ಯನಾಗಬೇಕು ಒಬ್ಬ ಭಿಕ್ಕು ಅಂತ ಹೇಳ್ತಾ ಹೋಗ್ತಾರೆ. ಇದು ಕೇಳುವಾಗ ನಮಗೆ ಯಾವುದು ನಮಗೆ ಕೃಷ್ಣ ಹೇಳಿದಂತಹ ಉದ್ಧವ ಗೀತೆ ಇದೆ, ಅದರಲ್ಲಿ ಅವಧೂತ ಗೀತೆ ಅಂತ ಏನು ಬರುತ್ತೆ, ಅವಧೂತ ರಾಜನ ಜೊತೆಗೆ ಮಾತನಾಡುವುದು. ಅದರಲ್ಲಿ ಅವನು ಹೇಳ್ತೀನಿ 24 ಗುರುಗಳು ನನಗಿದ್ರು, ಅದರಲ್ಲಿ ಸೂರ್ಯನಿಂದ ಕಲಿತೆ, ಪಿಂಗಳ ಎನ್ನುವ ವೇಶ್ಯೆಯಿಂದ ಕಲಿತೆ, ಒಂದು ಹೆಂಗಸು ಭತ್ತವನ್ನು ಕುಟ್ತಾ ಇದ್ಲು, ಬಳೆ ಸದ್ದು ಬರ್ತಿತ್ತು, ಒಂದೊಂದೇ ಬಳೆ ತೆಗಿತಾ ಹೋದ್ಲು, ಆಗ ಇಬ್ಬರಿದ್ದರೆ ಘರ್ಷಣೆ, ಒಬ್ಬನಿದ್ರೆ ಮೌನ ಅಂತ ಒಂದು ಬಳೆ ಇದು ಭತ್ತವನ್ನು ಕುಟ್ಟುವಂತಹ ಮಹಿಳೆಯ ಬಳೆಯಿಂದ ಕಲಿತೆ ಅಂತ 24 ಗುರುಗಳನ್ನ ಹೇಳ್ತಾ ಹೋಗ್ತಾನೆ ಅವಧೂತ. ಅದು ಅಲ್ಲಿ ನಮಗೆ ನೆನಪಾಗತ್ತೆ. ಇನ್ನು ನನ್ನ ನೆಚ್ಚಿನ ಕೃತಿ ಬುದ್ಧ ಮತ್ತು ಆತನ ಧಮ್ಮ. ಇದು ಇಂಗ್ಲೀಷಲ್ಲಿ ಬಾಬಾ ಸಾಹೇಬರು ಬುದ್ಧ ಅಂಡ್ ದಿಸ್ ಧಮ್ಮ ಅಂತ ಬರೀತಾರೆ. ಎಲ್ಲ ಧರ್ಮದಲ್ಲೂ ಮೌಢ್ಯತೆ, ಪೌರೋಹಿತಶಾಹಿ ವರ್ಗ ಸಮಾಜವನ್ನು ಮೇಲೆ ಕೀಳು ಮಾಡುವಂತಹದ್ದು ಪ್ರಪಂಚದ ಎಲ್ಲ ಮೂಲೆಯಲ್ಲೂ ಎಲ್ಲ ಕಾಲದಲ್ಲೂ ನೋಡ್ಕೊಂಡು ಬಂದಿದ್ದೀವಿ. ಅದು ನಮ್ಮ ದೇಶದಲ್ಲೂ ಇದ್ದಿದ್ದೆ. ಅದನ್ನು ಪದೇ ಪದೇ ಎಲ್ಲ ದೇಶದಲ್ಲೂ ಎಲ್ಲ ಕಾಲದಲ್ಲೂ ಅದನ್ನು ದಿಟ್ಟತನದಿಂದ ಪ್ರಶ್ನೆ ಮಾಡಿಕೊಂಡು ಬಂದಿದ್ದೆ, ಅದು ಇದ್ದಿದ್ದೆ. ಹಾಗಂತ ಎಲ್ಲ ದೇಶದಲ್ಲೂ ಅಸಮಾನತೆ ಇದೆ ಅಂದ ತಕ್ಷಣ ನಮ್ಮ ದೇಶದಲ್ಲಿ ಇರಲಿ ಬಿಡಿ ಅನ್ನೋಕ್ಕಾಗಲ್ಲ. ಅದು ಯಾವತ್ತೂ ಹೋಗಲಾಡಿಸ್ಬೇಕಾದ್ದೇ, ಅದು ಸಮಾಜದ ಪಿಡುಗು. ಅಂತಹ ಪ್ರಯತ್ನಕ್ಕೆ ಬಾಬಾ ಸಾಹೇಬರು ಕೈ ಹಾಕಿದಾಗ ನಾವು ಸಿಟಿಲೇ ಕೂತ್ಕೊಂಡು ವಾಟ್ಸಪ್ ಯೂನಿವರ್ಸಿಟಿ ಮಾಡಿಕೊಂಡ್ರೆ ನನ್ನ ಮಾತು ಬಹುಶಃ ಅರ್ಥವಾಗಲ್ಲ. ಎಡಪಂಥದವನು ಅಂತ ಅಂದ್ಕೊಳ್ಳೋದ್ರಲ್ಲಿ ಸಹಜ, ತಪ್ಪೇನಿಲ್ಲ. ಅದು ನಿಮಗೆ ಬಿಟ್ಟಿದ್ದು. ನಾನು ಎಡಪಂಥವೂ ಅಲ್ಲ, ಬಲಪಂಥವೂ ಅಲ್ಲ. ಕಣ್ಣಾರೆ ಹಳ್ಳಿಗಳಲ್ಲಿ, ನಮ್ಮ ಊರುಗಳಲ್ಲಿ, ನಮ್ಮ ಕೇರಿಗಳಲ್ಲಿ ಅದನ್ನು ಕಂಡಂಥವನು. ಹಾಗಾಗಿ ನಾನು ಆ ಸಮುದಾಯಕ್ಕೆ ಸೇರಿದವನ ಅಲ್ಲದೇ ಇದ್ದರೂ ಅವರ ನೋವನ್ನು ಹತ್ತಿರದಿಂದ ಕಂಡಂಥವನು, ಆ ನೋವನ್ನು ನನ್ನದಾಗಿಸಿಕೊಂಡು ಅವರ ಜೊತೆಗೆ ದುಃಖಪಟ್ಟಂಥವನು. ಹಾಗಾಗಿ ನನಗೆ ಬಾಬಾ ಸಾಹೇಬರು ಅಂದ ತಕ್ಷಣ ನಾವು ಯಾವುದೋ ಒಂದು ನೆಲೆಗಟ್ಟಲ್ಲಿ ನೋಡೋಕ್ಕೆ ಸಾಧ್ಯ ಇಲ್ಲ. ಹಾಗೆ ಒಂದಷ್ಟು ಪ್ರಿಜುಡಿಸಸ್ನ ಬಿಟ್ಟು ನಾವು ಗಾಂಧೀಜಿಯನ್ನು, ಬಾಬಾ ಸಾಹೇಬರನ್ನು, ಹಲವಾರು ಜನರನ್ನು ನಾವು ನೋಡೋಂಥ ಪ್ರಯತ್ನ ಮಾಡಬೇಕು. ಇಲ್ಲಾಂದರೆ ಯಾವುದೋ ಒಂದು ಸಮುದಾಯಕ್ಕೋ ಯಾವುದೋ ಒಂದು ಪಕ್ಷಕ್ಕೋ ಮೀಸಲಾಗಿಸುವಂತಹ ಒಂದು ಮನಸ್ಥಿತಿ ನಮಗೆ ಬಂದ್ಬಿಡುತ್ತೆ. ಅದು ಹೋಗಬೇಕು ಅಂತಂದರೆ ಮುಕ್ತವಾಗಿ ಯೋಚನೆ ಮಾಡುವಂತಹ ನಮಗೆ ಒಂದು ಶಕ್ತಿಯ ಅವಶ್ಯಕತೆ ಇದೆ. ಹಾಗೆ ಬುದ್ಧ ಅಂಡ್ ಹಿಸ್ ಧಮ್ಮ ಬರೆಯೋದಕ್ಕೂ ಒಂದು ಮೂಲ ಕಾರಣ ಇದೆ. ಬಾಬಾ ಸಾಹೇಬ್ ತಮಗೆಲ್ಲ ಗೊತ್ತವರು ಹಿಂದೂ ಧರ್ಮವನ್ನು ತ್ಯಜಿಸಿ ಬೌದ್ಧ ಧರ್ಮವನ್ನು ಸ್ವೀಕರಿಸಿದ್ರು. ಅದಕ್ಕೂ 20 ವರ್ಷ ಅವ್ರ ಸಮಯ ತಗೊಂಡು ಎಲ್ಲ ಧರ್ಮವನ್ನು ಅವರು ನೋಡಿಕೊಂಡು ಬಂದಂಥವ್ರು. ಆಗ ಅವರು ಬೌದ್ಧ ಧರ್ಮವನ್ನು ಯಾಕೆ ಸ್ವೀಕರಿಸಿದ್ರು ಅನ್ನೋದನ್ನು ತುಂಬ ಸೊಗಸಾಗಿ ಬುದ್ಧ ಅಂಡ್ ಹಿಸ್ ಧಮ್ಮಲ್ಲಿ ವಿವರಿಸ್ತಾರೆ. ಅದಷ್ಟೇ ಅಲ್ಲದೆ ಬಾಬಾ ಸಾಹೇಬರಿಗೆ ಬೌದ್ಧ ಧರ್ಮದಲ್ಲೂ ಪೌರೋಹಿತಶಾಹಿ ವರ್ಗ ಇದೆ, ಅದರಲ್ಲೂ ಮೂಢನಂಬಿಕೆಗಳಿದೆ ಅನ್ನುವ ಅರಿವು ತುಂಬ ಚೆನ್ನಾಗಿತ್ತು ಬಾಬಾ ಸಾಹೇಬರಿಗೆ. ಹಾಗಾಗಿ ಬಾಬಾ ಸಾಹೇಬರು ಬೌದ್ಧ ಧರ್ಮವನ್ನು ಸ್ವೀಕರಿಸಿದಾಗ ತಾನು ಪ್ರತಿನಿಧಿಸಿದ ಸಮುದಾಯವು ಬೌದ್ಧ ಧರ್ಮ ಸ್ವೀಕರಿಸಬೇಕಂದ್ರೆ ಯಾವ ಬುದ್ಧರನ್ನು ಸ್ವೀಕರಿಸಬೇಕು ಅನ್ನುವ ಅರಿವನ್ನು ಕೊಟ್ಟು ಹೋಗಿದ್ದಾರೆ. ಅದು ಬರೀ ಅವ್ರು ಹೇಳೋ ಸಮುದಾಯವರೇ ಸ್ವೀಕರಿಸಬೇಕು ಬೌದ್ಧ ಧರ್ಮ ಅಂತಲ್ಲ. ಯಾರಿಗಾಸಕ್ತಿ ಯಾವ ಧರ್ಮವನ್ನು ಯಾರು ಬೇಕಾದ್ರೂ ಸ್ವೀಕರಿಸ್ಬೋದು, ಅದು ಅವರವರ ಇಚ್ಛೆ. ತಾನಿರುವ ಧರ್ಮದಲ್ಲೂ ಆತ ಇರಬಹುದು, ಬೇರೆದಕ್ಕೂ ಹೋಗ್ಬೋದು. ಅದನ್ನು ಪ್ರಶ್ನೆ ಮಾಡೋದಕ್ಕೆ ನಾನು ಯಾರೂ ಅಲ್ಲ, ಯಾರೂ ಅಲ್ಲ. ಸೊ ಬಾಬಾ ಸಾಹೇಬರು ಬೌದ್ಧ ಧರ್ಮವನ್ನು ನಮಗೆ ನೀಡುವಾಗ ಅದರಲ್ಲೂ ಇರುವಂತಹ ಪೌರೋಹಿತಶಾಹಿ ವರ್ಗವನ್ನು ಖಂಡಿಸ್ತಾರೆ. ಎಷ್ಟು ನಮಗೆ ಬುದ್ಧನ ಕತೆ ಕೇಳುವಾಗ ಅಸಿತ ಮುನಿ ಅಂತ ಬಂದರು. ಅವರು ಹಿಂಗೆ ಒಂದು
ಚಕ್ರವರ್ತಿ ಆಗ್ತಾನೆ, ಇಲ್ಲಾಂದರೆ ಮನೆ ಬಿಟ್ಟು ಹೋಗ್ಬಿಡ್ತೆ ಅಂತ ಒಂದು ಜ್ಯೋತಿಷಿ ಕತೆ ಹೇಳ್ತಾನೆ. ಆಗ ಅವನ್ನ ಕೂಡ ಹಾಕ್ಬಿಡ್ತಾರೆ ಬುದ್ಧನ ಚಿಕ್ಕ ವಯಸ್ಸಿಂದಾಗೆ ನಾವು ಕತೆ ಕೇಳಿರ್ತೀವಿ. ಇನ್ನೊಂದು ಕಡೆ ಕಥೆನಲ್ಲಿ ಆಕೆಯ ಬುದ್ಧನ ತಾಯಿ ನಿಂತಲ್ಲೇ ಡೆಲಿವರಿ ಆಯಿತು. ಆಗ ಬುದ್ಧ ಡೈರೆಕ್ಟ್ ಎರಡು ಕಾಲ ಮೇಲೆ ನಿಂತ್ಕೊಂಡ್ಬಿಟ್ಟ, ಒಂದೊಂದು ಹೆಜ್ಜೆಗೂ ಒಂದು ಸತ್ಯ ಕಾಣಿಸ್ಬಿಡ್ತು. ಹೀಗೆ ಹಲವಾರು ಕಥೆಗಳು ನಮಗೆ ಸಿಗತ್ತೆ ಬೌದ್ಧ ಧರ್ಮದಲ್ಲಿ. ಬುದ್ಧ ಹೇಗೆ ಬುದ್ಧನಾದ ಅನ್ನೋದ್ರ ಬಗ್ಗೆ ಅದನ್ನೆಲ್ಲ ಖಂಡಿಸ್ತಾರೆ ಬಾಬಾ ಸಾಹೇಬ್ರು. ಯಾವ ಇಲ್ಲಾಜಿಕಲ್ ಕಥೆಗಳು ನನಗೆ ಬೇಡ, ಬುದ್ಧ ತಾರ್ಕಿಕವಾಗಿ ನಮಗೆ ಬೇಕು, ಬುದ್ಧ ಮಾನವೀಯತೆಯಲ್ಲಿ ಬೇಕು, ಬುದ್ಧ ಸೌಹಾರ್ದತೆಯಲ್ಲಿ, ಭ್ರಾತೃತ್ವದಲ್ಲಿ, ವಿಶ್ವ ಶಾಂತಿ, ವಿಶ್ವ ಪ್ರೇಮದಲ್ಲಿ ನಮಗೆ ಬುದ್ಧ ಬೇಕು. ಅಂದರೆ ಮೌಢ್ಯತೆಗಳಿಂದ ನಾವು ದೂರ ಆಗಿರಬೇಕು ಅಂಥೇಳಿ ಬುದ್ಧನ ಹೇಗೆ ಸ್ವೀಕರಿಸ್ತೆ, ಯಾಕೆ ಸ್ವೀಕರಿಸ್ತೆ, ಯಾವ ರೀತಿಯ ಬುದ್ಧ ನಮಗೆ ಬೇಕು ಅನ್ನೋದನ್ನು ತುಂಬ ತಾರ್ಕಿಕವಾಗಿ ಬಾಬಾ ಸಾಹೇಬರು ನಮ್ಗೆ ಕಟ್ಕೊಡ್ತಾ ಹೋಗ್ತಾರೆ. ಈಗ ಉದಾಹರಣೆಗೆ, ಈಗ ನಾನು ಗಾಂಧೀಜಿ ಪುಸ್ತಕವನ್ನು ತೋರಿಸ್ದೆ, ಬಾಬಾ ಸಾಹೇಬರು ತೋರಿಸ್ದೆ. ಇದು ಕೂಡ ಗಾಂಧೀಜಿ ಸಂಬಂಧಪಟ್ಟ ಪುಸ್ತಕನೇ. ಬಾಬಾ ಸಾಹೇಬರಿಗೂ ಮತ್ತು ಗಾಂಧೀಜಿಗೂ ಸೈದ್ಧಾಂತಿಕವಾಗಿ ವಿರೋಧ ಇದ್ದಿತ್ತು. ಅದು ಅವರವರ ನೆಲೆಗಟ್ಟಲ್ಲಿ, ಅದು ಅವರವರ ಒಂದು ವಿರೋಧ ಮಾಡುವಂತಹ ಹಿನ್ನೆಲೆ. ಅದನ್ನ ನಾವಿವತ್ತು ಪ್ರಶ್ನೆ ಮಾಡೋಕ್ಕೋದ ಬಹುಶಃ ಅದು ಸೂಕ್ತ ಅಲ್ಲ ಅನ್ಸುತ್ತೆ. ಇವತ್ತಿನ ಕಾಲಕ್ಕೆ ನಮಗೆ ಗಾಂಧೀಜಿ ಹೇಗೆ ಬೇಕು, ಇವತ್ತಿನ ಕಾಲಕ್ಕೆ ಬಾಬಾ ಸಾಹೇಬರು ಹೇಗೆ ಬೇಕು ಅನ್ನೋದು ನಮಗೆ ಬಿಟ್ಟಿರುತ್ತೆ, ಅದು ವಿವೇಚನೆಗೆ ಬಿಟ್ಟಿದ್ದು. ಅದಕ್ಕೆ ನಾ ಹೇಳಿದ್ದು, ಎಡಬಲ ಪಂಥದಿಂದ ಹೊರಗೆ ನಿಂತು ನೋಡುವಂತಹ ಶಕ್ತಿ ನಾವು ಪಡ್ಕೋಬೇಕು. ಅದು ಪಡ್ಕೊಂಡ ಮತ್ತೆ ನೀವು ಅದನ್ನು ವಿರೋಧಿಸ್ತಿರೋದು ನಿಮಗೆ ಬಿಟ್ಟಿದ್ದು. ಅದು ವಿರೋಧಿಸಲೇಬೇಕು, ವಿರೋಧಿಸಲೇಬಾರ್ದು ಅನ್ನೋ ನೆಲೆಗಟ್ಟಿಲ್ಲ. ನನಗೆ ಯಾರ ಬಗ್ಗೆಯೂ ವಿರೋಧವಿಲ್ಲ, ಯಾರ ಬಗ್ಗೆ ನನಗೆ ಪ್ರಶಂಸೆಯೂ ಇಲ್ಲ, ಯಾರ ಬಗ್ಗೆ ನನಗೆ ತೆಗಳಿಕೆಯೂ ಇಲ್ಲ. ಅವರವರ ಜೀವನ ಅವರವರು ಮಾಡೋಗಿದ್ದಾರೆ, ಅವರವರ ಸಾಧನೆ, ಅವರವರ ಕೊಡುಗೆ ಇದ್ದೇ ಇದೆ. ಎಲ್ಲವನ್ನು ಗೌರವಿಸುವುದು ನನ್ನ ಕರ್ತವ್ಯ, ಅದನ್ನು ನಾನು ಮಾಡ್ತಿದ್ದೇನೆ ಅಷ್ಟೇ. ಹಾಗೆ ನಾನು ಬಾಬಾ ಸಾಹೇಬ್ರನ್ನ ಮೆಚ್ಚಿದ ತಕ್ಷಣ ಎಡಪಂಥ ಆಗಲ್ಲ, ಗಾಂಧೀಜಿ ಕೆಲವು ವಿಷಯಕ್ಕೆ ನಾನು ತಿರಸ್ಕರಿಸ್ತೇನೆ ಅಂತ ತಕ್ಷಣ ಬಲಪಂಥವೂ ಆಗಲ್ಲ. ನಾನಷ್ಟೇ, ಗಾಂಧೀಜಿ ಅಷ್ಟೇ, ಬಾಬಾ ಸಾಹೇಬ್ರೆ. ಹೀಗೆ ಇನ್ನು ಇದಂತೂ ನನಗೆ ತುಂಬ ಇಷ್ಟವಾದ ಪುಸ್ತಕ ಆಗೋಯ್ತು, ಬೋಳು ಬಸವನ ಬೊಂತೆ ಅಂತ. ಹೇಗೆ ಗುಂಡಪ್ಪನವರು ಮಂಕುತಿಮ್ಮನ ಕಗ್ಗ ಅಂತ ರಚನೆ ಮಾಡ್ತಾರೆ, ಇದು ಹಲವಾರು ಜನಕ್ಕೆ ಸ್ಫೂರ್ತಿಯಾಗುತ್ತೆ. ಆಗ ಬೀಚರು ಕೂಡ ಅಂದನ ತಿಮ್ಮ ಅಂತ ಮಂಕುತಿಮ್ಮನ ಕಗ್ಗದ ರೀತಿಯಲ್ಲಿ ಅವರು ರಚನೆ ಮಾಡ್ತಾ ಹೋಗ್ತಾರೆ. ತುಂಬ ಸೊಗಸಾಗಿದೆ ಅಂದನ ತಿಮ್ಮ ಅಂತ, ಹಲವಾರು ಜನ ಓದಿರ್ತೀರ. ಹಾಗೆ ಒಬ್ಬರು ಬೋಳು ಬಸವನ ಬೊಂತೆ ಅಂತ ಒಬ್ಬ ಸ್ವಾಮೀಜಿಗಳು ರಚನೆ ಮಾಡಿದ್ದಾರೆ. ಎಷ್ಟು ಸೊಗಸಾಗಿದೆ ಅಂದರೆ ಅದಕ್ಕೆ ಪೂತಿನವರು ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿ ಅವರ ಹಿನ್ನುಡಿಯನ್ನು ಬರ್ಕೊಟ್ಟಿದ್ದಾರೆ. ಶ್ರೀಮಾನ್ ಪಿ ಬಸವಣ್ಣನವರು ನಿಜವಾಗಿ ಒಂದೇ ಜನ್ಮದಲ್ಲಿ 2 ಹುಟ್ಟುಗಳನ್ನು ಪಡೆದಿರುವ ಶ್ರೇಷ್ಠರು. ಇವರು ತಮ್ಮ ಲೌಕಿಕ ಲಾಯರಿಕೆಯ ಬದುಕನ್ನು ತ್ಯಜಿಸಿ ಈಗ ಪ್ರಾತಸ್ಮರಣೀಯರಾದ ನಿಜಗುಣ ಶಿವಯೋಗಿಗಳ ಗುಹೆಯಲ್ಲಿ ಏಕಾಂತವಾಸಿಗಳಾಗಿ ಶಿವಯೋಗವನ್ನು ಸಾಧಿಸುತ್ತಿದ್ದಾರೆ. ವೇಮನ ಸರ್ವಜ್ಞ ಮಂಕುತಿಮ್ಮ ಇವರ ಗೋಷ್ಠಿಗೆ ಸೇರಿದವರು ಈ ಚೌಪದಿಗಳ ಬೋಳಬಸವ. ಈ ಹೃದಯ ಪದ್ಯಗಳು ಓದುಗ ಮಂದಿಯ ರಾಸಿಕ್ಯವನ್ನು ತಣಿಸಿ ಸಮಾಧಾನ ಸಂತೋಷಗಳನ್ನು ಹರಡುತ್ತವೆ ಎಂಬುದರಲ್ಲಿ ಸಂಶಯವಿಲ್ಲ ಅಂತ ಪೂತಿ ನರಸಿಂಹಾಚಾರ್ಯರು ಇದರ ಬಗ್ಗೆ ಬರೆದಿದ್ದಾರೆ. ನನಗೆ ನೆನ್ನೆಯನ್ನು ಇರೋದ್ರಿಂದ ಈ ಪುಸ್ತಕ, ಈ ಸ್ವಾಮಿಗಳ ಬಗ್ಗೆ ಮತ್ತಷ್ಟು ಮಾಹಿತಿ ಕಲೆ ಮಾಡಿ ಮತ್ತಷ್ಟು ಪರಿಚಯ ಮಾಡಿಕೊಡೋಕ್ಕೆ ಪ್ರಯತ್ನ ಪಡ್ತೀನಿ. ತುಂಬ ಸೊಗಸಾಗಿದೆ. ಒಂದಷ್ಟು ತಿರುವು ಹಾಕೋದಕ್ಕೆ ನನಗೆ ಅವಕಾಶ ಸಿಕ್ತು, ತಮ್ಮ ಜೊತೆ ಒಂದಷ್ಟು ಹಂಚ್ಕೊಳ್ಳೋಣ ಅಂತ ಅನ್ನಿಸ್ತು. ಇದರಲ್ಲಿ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಮೌನ ದಾಳುತ ಮನದಿ ನುಡಿ ರಕ್ಷಣೆಯ ನೆಸಗು, ಮೌನದಿಂ ಚಿಂತನೆಯು ಚಿಗುರೊಡೆಯುವುದು, ಮೌನದಿಂ ಬೋಧಿಸಿದ ದಕ್ಷಿಣ ಮೂರ್ತಿಯೇನೆ ಮೌನಮಂ ಭಾಷಿದಿಟ ಬೋಳು ಬಸವ ಅಂತ ಮೌನದ ಮಹತ್ವವನ್ನು ಇದರಲ್ಲಿ ಹೇಳ್ತಾರೆ. ಮಾನವೀಯವಾದಂತಹ ಹಲವು ವಿಷಯಗಳನ್ನು, ಯೋಗ, ಧರ್ಮ, ನೀತಿ, ಹಲವಾರು ವಿಷಯಗಳನ್ನು ಇದರಲ್ಲಿ ತುಂಬ ಚೆನ್ನಾಗಿ ವಿವರಿಸ್ತಾ ಹೋಗಿದ್ದಾರೆ. ಮಂಕುತಿಮ್ಮನ ಕಗ್ಗ, ಅಂದನ ತಿಮ್ಮ ಅಂತ ಏನು ಹೇಳಿದ್ರೆ ಆ ರೀತಿ ತುಂಬ ಸೊಗಸಾಗಿ ಹೇಳ್ಕೊಂಬಂದಿದ್ದಾರೆ. ದುರ್ಜನ ಸಜ್ಜನರ ವ್ಯತ್ಯಾಸ ಏನು ಅಂತ ತುಂಬ ಚೆನ್ನಾಗಿ ಹೇಳ್ತಾರೆ. ಮಾನಾಪಾನಗಳ ಲೆಕ್ಕಿಸದೆ ಜೀವನದಿ ಹೀನ ಕೃತ್ಯವನ್ನೆಸಗಿ ಹಿಂಸೆ ಕೊಡುತ್ತೆ, ದೀನ ದಲಿತರ ರಕುತ ಹೀರತಲಿ ಹಣ ಗಳಿಪ ಮಾನವನೇ ದಾನವನ್ನು ಬೋಳು ಬಸವ. ಇನ್ನೊಬ್ಬರಿಗೆ ಹಿಂಸೆ ಕೊಟ್ಟು ಯಾರು ತಮ್ಮ ಹೊಟ್ಟೆ ಪಾಡು ನೋಡ್ಕೊಳ್ತಾರೋ ಅಂಥವನು ಹೀನ. ಪರರ ಗೋಳನ್ನು ಕೇಳಿ ಕರುಣಿಗೆನು ಮಿಗೆತಾಳಿ ಭರದಿಂದ ಲೈತಂದು ನೆರವು ನೀಡಿ ಪರಿಹರಿಸಿ ಕಷ್ಟವನ್ನು ಪರಮ ಸಂತಸವ ತಾಳ್ವ ನರನಲ್ತ ನಿರ್ಜನನು ಮಂಕುತಿಮ್ಮ. ನೋಡಿ, ಮಂಕುತಿಮ್ಮನೇ ಬರುತ್ತೆ ಬಾಯಿಗೆ, ಕ್ಷಮಿಸಿ. ನರನಲ್ತ ನಿರ್ಜನನು ಬೋಳು ಬಸವ ಅಂತ ಇನ್ನೊಬ್ಬರಿಗೆ ಹಿತವನ್ನು ಬಯಸೋನೇ ಸಜ್ಜನ.
ಇನ್ನೊಬ್ಬ ಕೆಡುಕು ಬಯಸೋನೇ ದುರ್ಜನ ಅಂತ ತುಂಬ ಚೆನ್ನಾಗಿ ಹೇಳ್ತಾ ಮಣ್ಣಿನ ಬಗ್ಗೆ ತುಂಬ ಚೆನ್ನಾಗಿ ಹೇಳ್ತಾರೆ. ಒಂದು ತತ್ವಪದದಲ್ಲಿ ಮಣ್ಣಿಂದ ಕಾಯ ಮಣ್ಣಿಂದ ಪುರಂದರ ವಿಠಲನ ಪುರವೆಲ್ಲ ಮಣ್ಣು ಅಂತ ಮಣ್ಣಿನ ಬಗ್ಗೆ ಹೇಳ್ತಾ ಹೋಗ್ತಾರೆ. ಅದು ನೆನಪಾಯ್ತಿದ್ದು ನೋಡಿದಾಗ ಈ ಮುಕ್ತಕವನ್ನು. ಮಣ್ಣಿನಲ್ಲಿ ಹುಟ್ಟುತ್ತೆ ಮಣ್ಣಿನಲ್ಲಿ ಬೆಳೆಯುತ್ತೆ, ಮಣ್ಣಿಗಾಗಿಯೇ ಸತತ ಪೂರ್ವ ಮನುಜ, ಮಣ್ಣು ಮಣ್ಣನ್ನು ಸೇರುವ ರೀತಿ ಕಾಲವನರಿಯ, ಬಣ್ಣಿಸುವ ನೆಂತಿದನು ಬೋಳು ಬಸವ. ಅದು ಮಂಕುತಿಮ್ಮನವೇ ಬರುತ್ತೆ, ಓದ ಧಾಟಿನೂ ಕಗ್ಗವೇ ಆಗ್ಬಿಟ್ಟಿರುತ್ತೆ, ಅಷ್ಟು ಆವರಿಸ್ಕೊಂಡಿದೆ ಕಗ್ಗನಲ್ಲಿ. ಸೊ ಇಲ್ಲಿ ಮಣ್ಣಿನಲ್ಲಿ ಹುಟ್ಟುತ್ತೀವಿ, ಮಣ್ಣಿಗೆ ವಾಪಸ್ ಹೋಗ್ತೀವಿ, ಇದು ಅರ್ಥನೇ ಮಾಡ್ಕೋತಿಲ್ವಲ್ಲ ಅಂತ ಇದರಲ್ಲಿ ತುಂಬ ಸೊಗಸಾಗಿ ನಮಗೆ ಹೇಳ್ತಾ ಹೋಗಿದ್ದಾರೆ. ಇನ್ನಂತೂ ಮುಕ್ತಿ ಬಗ್ಗೆ ಅಂತೂ ತುಂಬ ಚೆನ್ನಾಗಿದೆ. ಮುಕ್ತಿ ಬಗ್ಗೆ ಶಕ್ತಿಗಿರೆ ಕೈಗೊಂಡ ಕಾರ್ಯ ಕೈಗೂಡುವುದು, ಭಕ್ತಿಗಿರೆ ಸಾರ್ಥಕ್ಯಬಹುದು ಪೂಜೆ, ಯುಕ್ತಿಗಿರೆ ಮನ್ನಣೆಯು ಲಭಿಪುದೈ, ಮುಕ್ತಿಯೋ ಭಕ್ತಿಗೂಡಿ ವಿರಕ್ತಿ ಬೋಳು ಬಸವ. ನಮ್ಮಲ್ಲಿ ಶಕ್ತಿ ಇದ್ದರೆ ನಮ್ಮಲ್ಲಿ ಅಂದ್ಕೊಂಡಿದ್ದ ಕೆಲಸ ಕೈಗೂಡುತ್ತಂತೆ. ಭಕ್ತಿಗಿರೆ ಸಾರ್ಥಕ್ಯಬಹುದು ಪೂಜೆ, ಭಕ್ತಿ ಇಲ್ಲದೆ ನಾವು ಪೂಜೆ ಮಾಡೋದ್ರ ಪ್ರಯೋಜನ ಇಲ್ಲ, ಭಕ್ತಿ ಇದ್ದರೆ ನಾವು ಪೂಜೆ ಮಾಡಿದ್ದಕ್ಕೂ ಸಾರ್ಥಕ. ಯುಕ್ತಿಗಿರೆ ಮನ್ನಣೆಯು ಲಭಿಪುದೈ, ನಮಗೆ ಬುದ್ಧಿ ಇದ್ದರೆ ತಕ್ಷಣ ನಮಗೇನು ಸಲ್ಲಬೇಕು ಆ ಮನ್ನಣೆ ನಮಗೆ ದೊರಕುತ್ತೆ. ಮುಕ್ತಿಯೋ ಭಕ್ತಿಗೂಡಿ ವಿರಕ್ತಿ, ನಮ್ಮ ಭಕ್ತಿ ಮತ್ತು ವಿರಕ್ತಿ ಎರಡು ಸೇರಿದ್ರೆ ಮುಕ್ತಿನಪ್ಪ. ಬರೀ ಭಕ್ತಿ ಮಾಡಿದ್ರೆ ಸಾಕಾಗಲ್ಲ, ಬರೀ ವಿರಕ್ತಿ ಮಾಡಿದ್ರೆ ಸಾಕಾಗಲ್ಲ, ಭಕ್ತಿ ಮತ್ತು ವಿರಕ್ತಿ ಎರಡು ಇದ್ದರೆ ಮುಕ್ತಿ ಅಂತ ತುಂಬ ಸೊಗಸಾಗಿ ಜೀವನ ಪಾಠವನ್ನು ಹೇಳ್ತಾ ಯೋಗ, ಧ್ಯಾನ, ಭಕ್ತಿ ಹಲವು ಬಗೆಯಲ್ಲಿ ಎಲ್ಲ ವಿಷಯಗಳು ನಮಗೆ ಈ ಬೋಳು ಬಸವನ ಬೊಂತೆ ಅನ್ನುವಂಥ ಸಣ್ಣ ಕೃತಿಯಲ್ಲಿ ಅಗಾಧವಾದ ವಿಷಯವನ್ನು ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಈ ಪುಸ್ತಕ ಈಗಲೂ ಸಿಗ್ತಿದೆಯಾ ಅಂತ ನಾನು ವಿಚಾರಿಸಿ ಇದು ಎಲ್ಲಿ ಸಿಗಬಹುದು ಅನ್ನೋ ಮಾಹಿತಿ ನಾನು ಕೊಡ್ತೀನಿ. ನನಗೆ ನನ್ನ ಏನು ನನಗೆ ಹಂಚ್ಕೊಂಡ್ರು ಅದರಲ್ಲಿ ಒಂದು ಕೃತಿ ನನಗೆ ಕೈ ಸೇರಿತು. ಐ ಜಡ್ಜ್ ಬುಕ್ ಬೈ ಇಟ್ಸ್ ಕವರ್ ಇನ್ಫ್ಯಾಕ್ಟ್. ಹಾಗೆ ಹಲವಾರು ಕೃತಿಗಳು ಅಮ್ಮ ನನಗೆ ಕೊಟ್ಟರು. ಹೋದ್ಸಲಿ ಮಾತಾಡಬೇಕಾದ್ರೆ ಒಂದು ಕೃತಿನ ಪರಿಚಯ ಮಾಡಿಕೊಟ್ಟಿದ್ದೆ, ಅವ ನಾನು ತೋರಿಸಿರಲಿಲ್ಲ. ಲಿಯೋ ಟಾಲ್ಸ್ಟಾಯ್ನ ಕಾಲವಲ್ಲಿರಲಿಲ್ಲ ದೇಶವಲ್ಲಿರಲಿಲ್ಲ ಅಂತ ಕನ್ನಡಕ್ಕೆ ಅನುವಾದ ತುಂಬ ಸೊಗಸಾಗಿ ಮಾಡಿದ್ದಾರೆ. ಇದು ದಿನಕ್ಕೊಂದು ದರ್ಶನ ಅಂತ ಜಯಪ್ರಕಾಶ್ ನಾರಾಯಣನವರು ಮಾಡಿರೋದು. ಇದು ಬಹುಶಃ ನಿಮಗೆ ಆನ್ಲೈನಲ್ಲೂ ಸಿಗುತ್ತೆ. ಮತ್ತು ಅಂಕಿತ ಪ್ರಕಾಶನದಲ್ಲಿ ನಾನು ತೊಗೊಂಡಿದ್ದೆ. ಒಂದು ಕಾಲದಲ್ಲಿ ಇದನ್ನು ಹೆಚ್ಚು ನಾನು ಉಡುಗೊರೆಯಾಗಿ ಕೊಡ್ತಿದ್ದೆ ಈ ಪುಸ್ತಕವನ್ನು. ಇದರ ವಿಶೇಷತೆ ಏನು ಅಂದರೆ ಇದರಲ್ಲಿ 365 ದಿನಕ್ಕೆ ಒಂದೊಂದು ದರ್ಶನವನ್ನು ಕೊಟ್ಟಿದ್ದಾರೆ. ನಾವು ದಿನಕ್ಕೆ ಒಂದೇ ಪೇಜ್ ಓದಬೇಕು. ಇದರಲ್ಲಿ ದಿನಕ್ಕೆ ಒಂದೇ ಪೇಜ್ ಕೊಟ್ಟಿರ್ತಾರೆ. ನಾವು ಮಾರ್ಚ್ 1ರಿಂದ ಶುರು ಮಾಡ್ಬೋದು. ಪ್ರತಿ ವರ್ಷ ಜನವರಿ 1ಕ್ಕೆ ರೆಸಲ್ಯೂಷನ್ ಮಾಡ್ಕೊಳ್ತೀವಿ. ಆ ರೆಸಲ್ಯೂಷನಲ್ಲಿ ಇದು ಒಂದು ಮಾಡ್ಕೋಬೋದು. ನಾನು ಈ ಪುಸ್ತಕವನ್ನು ತೊಗೊಂಡು ದಿನಕ್ಕೊಂದು ನಾನು ಓದ್ತೀನಿ ಅಂತ ಇದಕ್ಕೆ ಮಾರ್ಗಸೂಚಿನ ಕೊಟ್ಟಿದ್ದಾರೆ. ಈ ಪುಸ್ತಕವನ್ನು ಹೇಗೆ ಓದಬೇಕು ಅಂತ ಈ ಪುಸ್ತಕದಲ್ಲೇ ಮಾರ್ಗಸೂಚಿ ಕೂಡ ಇದೆ. ಸೊ ದಿನಕ್ಕೊಂದು. ಮೊದಲನೇದೇ ನಂಬಿಕೆ. ಎಷ್ಟು ಚೆನ್ನಾಗಿ ಟಾಲ್ಸ್ಟಾಯ್ ಇದನ್ನು ಇದು ಮಾಡಿದೆ ಅಂದರೆ ಮೊದಲು ಮನುಷ್ಯನಿಗೆ ನಂಬಿಕೆ ಬೇಕು. ನಾನು ಈ ಪುಸ್ತಕವನ್ನು ಓದ್ತೀನೋ ಮತ್ತೊಂದು ಮಾಡ್ತೀನೋ ರೆಸಲ್ಯೂಷನ್ ಮಾಡ್ಕೋತೀನಿ ನನ್ನ ಜೀವನದಲ್ಲಿ ಯಾವುದನ್ನು ಸಾಧಿಸಬೇಕು ಅಂತಂದರೆ ನಮಗೆ ಮೊದಲು ನಂಬಿಕೆ ಬೇಕು. ಅದಕ್ಕೆ ಟಾಲ್ಸ್ಟಾಯ್ ನಂಬಿಕೆಯಿಂದ ಮೊದಲು ಶುರು ಮಾಡ್ತಾನೆ. ಈ ಸೃಷ್ಟಿಯು ಭಗವಂತನ ಇಚ್ಛೆಯನ್ನು ಪೂರೈಸುವ ಅಂಶವನ್ನು ಕೂಡ ಒಳಗೊಂಡಿದೆ, ಏಕೆಂದರೆ ಹುಟ್ಟುವಾಗ ಎಲ್ಲರೂ ಸಮಾನರೇ ಆಗಿದ್ದಾರೆ. ಹೀಗಾಗಿ ಆ ಭಗವಂತನ ನಿಯಮವು ಎಲ್ಲರಿಗೂ ಒಂದೇ ಆಗಿದೆ. ಸೃಷ್ಟಿಕರ್ತನ ಈ ನಿಯಮವನ್ನು ಅರಿತುಕೊಂಡು ಅದನ್ನು ಅನುಸರಿಸಿದಾಗ ಮಾತ್ರ ನಮ್ಮೆಲ್ಲರ ಬದುಕು ಚೆನ್ನಾಗಿರಲು ಸಾಧ್ಯ. ಹೇಗೆ ಹುಟ್ಟುತ್ತಾ ಎಲ್ಲರೂ ವಿಶ್ವಮಾನವ, ಬೆಳೀತಾ ಅವನ್ನ ಅಲ್ಪಮಾನವನ್ನಾಗಿಸ್ತೀವಿ, ವಿದ್ಯೆ ಮತ್ತು ಅವನ್ನ ವಿಶ್ವಮಾನವನ್ನಾಗಿಸ್ಬೇಕು ಅಂತ ನಮಗೆ ಕುವೆಂಪು ಹೇಳ್ತಾರೆ. ಒಂದೇ ಗಗನವ ಕಾಣುತ್ತೊಂದು ನೆಲವನ್ನು ತುಳಿಯುತ್ತಾ, ಒಂದೇ ಗಾಳಿಯನ್ನುಂಡು ಒಂದೇ ನೀರು ಕುಡಿದು ಅಂತ ಗುಂಡಪ್ಪ ಏನು ಹೇಳ್ತಾರೆ. ಬಂದಿತು ವೈಷಮ್ಯ ಮಂಕುತಿಮ್ಮ ಅಂತ, ಕ್ಷಮಿಸಿ ಕಗ್ಗ ಮರೀತು. ಹಾಗೆ ಎಲ್ಲವನ್ನೂ ನಾವು ಒಂದೇ ಸೇವಿಸ್ತಿದ್ದು, ಯಾಕೆ ಈ ಒಂದು ವೈಷಮ್ಯ ಬಂತು ಅಂತ ಗುಂಡಪ್ಪ ಕೇಳ್ತಾರೆ. ನೆಲ ಒಂದೇ ಶಿವಾಲಯ ಹೊಲಗೇರಿಗೆ, ಜಲ ಒಂದೇ ಶೌಚ ಆಚಮನಕ್ಕೆ ಅಂತ ಬಸವಣ್ಣ ಅಂದ್ಬಿಡ್ತಾರೆ. ಯಾತರದು ಹೂವೇನು ನಾತರದು ಸಾಲದೆ, ಜಾತಿ ವಿಜಾತಿಯನ್ನು ಬೇಡ ಜಾತಿ ವಿಜಾತಿಯನ್ನು ಬೇಡ, ದೇವನುಳಿ ದಾತನೇ ಜಾತ ಸರ್ವಜ್ಞ ಅಂತ ನಮಗೆ ಸರ್ವಜ್ಞ ನೀತಿ ಪಾಠ ಹೇಳ್ತಾರೆ. ಹಾಗೆ ಟಾಲ್ಸ್ಟಾಯ್ ಕೂಡ ಅದನ್ನು ಹೇಳ್ತಾರೆ. ಭಗವಂತ ಎಲ್ಲರೂ ಸಮಾನವಾಗಿ ಇದು ಮಾಡಿದನಪ್ಪ, ನಾವನ್ನು ಅರ್ಥಕೊಂಡ್ರೆ ಬದುಕು ಸೊಗಸಾಗಿರುತ್ತೆ. ಅಂತಹ ನಂಬಿಕೆಯನ್ನು ನಾವು ಇಡಬೇಕು. ಆಗ ನಾವು ಎಲ್ರಿಗೂ ಇದಾಗಿದೆ, ನಾನೇಕ್ಕೆ ಕಷ್ಟಪಡ್ತಿದ್ದೀನಿ, ಕೆಟ್ಟವ್ರಿಗೆಲ್ಲ ಒಳ್ಳೆಯದಾಗುತ್ತೆ, ಒಳ್ಳೆಯ ಕಷ್ಟ ಆಗುತ್ತೆ, ಈ ಥರ ಪ್ರಶ್ನೆಗಳ ಕೇಳ್ಕೊಂಡು ನಮ್ಮನ್ನವೇ ಕೊರಗೋದು, ಇನ್ನೊಬ್ಬರನ್ನು ಜಿಗುಪ್ಸೆ ಪಡೋದು,
ಇಂಥವಾಗೋದು ಕಡಿಮೆ ಆಗುತ್ತೆ. ಎಲ್ಲವೂ ಸಮಾನವಾಗಿದೆ. ನಾವು ಪಡೆದುಕೊಳ್ಳುವಲ್ಲಿ ನಮ್ಮಲ್ಲಿ ಲೋಪವಿದೆ ಹೊರತು ಭಗವಂತನಿಗೆ ಕೊಡುವಲ್ಲಿ ಯಾವ ಲೋಪವೂ ಭಗವಂತ ಮಾಡಲ್ಲ. ಪಡೆದುಕೊಳ್ಳುವುದರಲ್ಲಿ ನಮ್ಮಲ್ಲೇ ಲೋಪದೋಷವಿದೆ, ನಮ್ಮಲ್ಲೇ ಕ್ಲೇಶಗಳಿದೆ ಅಂತ ಅರ್ಥ ಆದಾಗ ನಮ್ಮನ್ನು ನಾವು ತಿದ್ಕೊಳ್ಳೋಕೆ ಶುರು ಮಾಡ್ತೀವಿ. ಆಗ ಭಗವಂತ ನಮಗೆ ನಮ್ಮ ಯೋಗ್ಯತೆ ತಕ್ಕಂಗೆ ನಾವೆಷ್ಟು ಪರಿಶುದ್ಧವಾಗ್ತಾ ಹೋಗ್ತೀವೋ ಅದ್ರ ತಕ್ಕ ನಮಗೆ ನೀಡ್ತಾ ಹೋಗ್ತಾನೆ. ನಮಗೆ ಈ ನಂಬಿಕೆ ನಮಗಿದ್ದಲ್ಲಿ ನಾವು ನಮ್ಮ ವ್ಯಕ್ತಿ ವಿಕಸನವಾಗೋದಕ್ಕೆ, ಆತ್ಮೋನ್ನತಿಗೆ, ಮನಸ್ಸಿನ ಉನ್ನತಿಗೆ ಮತ್ತು ಮನಸ್ಸನ್ನು ಸಮಾಧಾನಗೊಳಿಸೋಕ್ಕೆ, ಜೀವನದ ಕಷ್ಟಗಳನ್ನು ಎದುರಿಸೋಕ್ಕೆ ಬೇಕಿರುವಂತಹ ಒಂದು ಸ್ಥೈರ್ಯ ನಮಗೆ ಸಿಗೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ದಿನಕ್ಕೆ ಒಂದೊಂದು ಪೇಜ್ ಮಾತ್ರ ಓದಿದ್ರೆ ಸಾಕು. ಟಾಲ್ಸ್ಟಾಯ್ದು ಅದು ಕಾಲವಲ್ಲಿರಲಿಲ್ಲ, ದೇಶವಲ್ಲಿರಲಿಲ್ಲ ಅಂತ ತುಂಬ ಸೊಗಸಾಗಿದೆ ಟಾಲ್ಸ್ಟಾಯ್ದು, ಲಿಯೋ ಟಾಲ್ಸ್ಟಾಯ್ದು. ಇದು ನನಗೆ ಅಮ್ಮನ ಹತ್ರ ಈ ಪುಸ್ತಕ ಇತ್ತು, ನನ್ನ ಹತ್ರ ಇಲ್ಲದಿಂದ ತೊಗೊಂಬಂದೆ. ನಾನು ಆಗಲೇ ಹೇಳಿದೆ, ಲೇಖಕರದು ಅನುವಾದಕರದು ಫೋನ್ ನಂಬರ್ ಇರುತ್ತೆ ಅಂತ. ಹಾಗಾಗಿ ಅದನ್ನು ತಾವು ಸಂಪರ್ಕಿಸ್ಬೋದು. ಈ ಪುಸ್ತಕದಲ್ಲೂ ಕೂಡ ಲೇಖಕರ ನಂಬರ್ ಇದೆ, BS ಜಯಪ್ರಕಾಶ್ ನಾರಾಯಣ ಅಂತ. ಅವ್ರದ್ದು ನೋಡಿ, ಇದರಲ್ಲಿ ಫೋನ್ ನಂಬರು ಮೇಲೇಡಿ ಕೊಟ್ಟಿದ್ದಾರೆ. ನಮಗೊಂದು ಪುಸ್ತಕ ಇಷ್ಟ ಆಯಿತು ಅಂದರೆ ಮತ್ತೆ ನಮ್ಗೆ ಜ್ಞಾನ ಹೆಚ್ಚಿಸ್ಕೋಬೇಕು, ಮತ್ತಷ್ಟು ಪುಸ್ತಕಗಳನ್ನ ಓದಬೇಕು, ಮತ್ತಷ್ಟು ತಿಳಿದವರಿಂದ ನಾವು ತಿಳಿಯಬೇಕು ಅಂದಾಗ ಆದಷ್ಟು ಅವ್ರನ್ನ ಸಂಪರ್ಕಿಸೋದು ಪ್ರಯತ್ನ ಪಡಿ. ಫೋನ್ ನಂಬರ್ ಇರುತ್ತೆ, ಮತ್ತೊಂದು ಇರುತ್ತೆ, ಸಂಪರ್ಕಿಸಿ. ಅವರಿಂದ ಮತ್ತಷ್ಟು ಜನ ಪರಿಚಯ ಆಗುತ್ತೆ. ಪುಸ್ತಕಗಳು ಆಗಾಗ ಪಬ್ಲಿಷ್ ಆಗ್ತಿರುತ್ತೆ. ಅಂತಹ ಬಿಡುಗಡೆ ಕಾರ್ಯಕ್ರಮಗಳಿಗೆ ಹೋಗಿ ಅಲ್ಲೂ ಒಂದಷ್ಟು ಜನ ಪರಿಚಯ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡಿ. ಹೀಗೆ ಜ್ಞಾನಕ್ಕೆ ಸಂಬಂಧಪಟ್ಟಂಥ ಜನಗಳ ಜೊತೆಗೆ ಸಂವಾದ ಮಾಡಿ, ಅವ್ರ ಜೊತೆ ಒಡನಾಟ ಬೆಳೆಸ್ಕೊಳ್ಳಿ. ಆಗ ಮತ್ತಷ್ಟು ನಮಗೆ ಜ್ಞಾನ ಸಂಪಾದನೆ ಆಗುತ್ತೆ. ಬರೀ ಯೂಟ್ಯೂಬ್ ನೋಡ್ಕೊಂಡು ಬದುಕ್ತೀವಿ ಅಂದರೆ ಖಂಡಿತ ಜ್ಞಾನ ಉದ್ಧಾರ ಆಗಲ್ಲ, ಅದು ಅಭಿವೃದ್ಧಿ ಆಗಲ್ಲ. ಇನ್ನು ನನ್ನ ನೆಚ್ಚಿನ ವ್ಯಕ್ತಿ ಆನಂದ ಕುಮಾರಸ್ವಾಮಿ ಅಂತ. ಇವರು ಭಾರತ ಶಿಲ್ಪಕಲಾ ಸಂಬಂಧಪಟ್ಟ ಹಾಗೆ ಹಲವಾರು ಸೇವೆಯನ್ನು ಮತ್ತು ಅವ್ರ ಕೊಡುಗೆ ಅಪಾರವಾಗಿದೆ. ಆನಂದ ಕುಮಾರಸ್ವಾಮಿಯವ್ರದ್ದು ಹಲವಾರು ಪುಸ್ತಕಗಳು ನನ್ನ ಬಳಿ ಇದೆ. ಸಾಧ್ಯವಾದಾಗ ಒಂದಿನ ಆನಂದ ಕುಮಾರಸ್ವಾಮಿ ಯಾರು ಅನ್ನೋದೇ ಮರ್ತೋಗೋ ಮಟ್ಟಿಗೆ ಆಗ್ಬಿಟ್ಟಿದೆ ದೇಶದಲ್ಲಿ. ಒಂದು ದಿನ ಅವ್ರನ್ನ ಪರಿಚಯ ಮಾಡಿಕೊಡೋಂಥ ಪ್ರಯತ್ನ ನಾನು ಪಡ್ತೀನಿ. ಆನಂದ ಕುಮಾರಸ್ವಾಮಿ ಅಂತ ಇದು ದೊಡ್ಡ ಸಾಗರ. ಇವ್ರ ಬಗ್ಗೆ ಹೇಳೋದಕ್ಕೆ ಸಮಯ ಸಾಕಾಗಲ್ಲ ನನಗೆ. ಈಗ ಸದ್ಯಕ್ಕೆ ಪರಿಚಯ ಮಾಡಿಕೊಡ್ತೀನಿ ಯಾವ ಪುಸ್ತಕ ನಾನು ತೊಗೊಂಡು ಬಂದೆ ಅಂತ. ಇನ್ನು ಹೀಗೆ ನೋಡಿ, ಋಗ್ವೇದದ ಇತಿಹಾಸ ದರ್ಶನ ಅಂತ. ಇವೆಲ್ಲ ಬಹುಶಃ ಈಗ ಪ್ರಿಂಟ್ ಇಲ್ಲದೇ ಇರ್ಬೋದು. ಯಾಕೆ ಹೇಳಿದೆ ಎಲ್ಲರೂ ಪರಿಚಯ ಮಾಡ್ಕೊಳ್ಳಿ ಅಂತ. ಈ ರೀತಿ ಪ್ರಿಂಟ್ ಆಗದಿರೋಂತಹ ಪುಸ್ತಕಗಳು ನಮಗೆ ಈ ರೀತಿ ಪರಿಚಯ ಆಗೋ ವ್ಯಕ್ತಿಗಳಿಂದ ಸಿಗುತ್ತೆ. ಹಾಗಾಗಿ ಅಂಥ ಹಲವಾರು ಮಹನೀಯರಿಗೆ ನಾನು ಶರಣಾರ್ಥಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದಂತೂ ಋಗ್ವೇದವನ್ನಾಗಲಿ ಅಥವಾ ವೇದಗಳನ್ನು, ಉಪನಿಷತ್ತುಗಳನ್ನು ಯಾವಾಗ ಪಾಶ್ಚಿಮಾತ್ಯರು ಅನುವಾದ ಮಾಡೋಕ್ಕೆ ಶುರು ಮಾಡಿದ್ರು, ಆ ಅನುವಾದದ ಜೊತೆಗೆ ಅಭಿಪ್ರಾಯವನ್ನು ಮೂಡಿಸಿದ್ರು. ಉಪನಿಷತ್ತು ಅಂದರೆ ಹೀಗೆ, ಓರಿಯೆಂಟಲ್ ಸ್ಟಡೀಸ್ ಅಂತ ಮಾಡಿದಾಗ ಚೀನಿ ದರ್ಶನ, ಬೌದ್ಧ ದರ್ಶನ ಅಂದರೆ ಹೀಗೆ, ಝೆನ್ ದರ್ಶನ ಅಂದರೆ ಹೀಗೆ ಅಂತ ಅಭಿಪ್ರಾಯಗಳನ್ನು ಮೂಡಿಸಿದ್ರು. ಆ ಅಭಿಪ್ರಾಯಗಳ ಆಧಾರದ ಮೇಲೆ ಇವತ್ತು ಕೂಡ ವೆಸ್ಟರ್ನರ್ಸು ನಮ್ಮ ಕಡೆಗೆ ನೋಡುವಂಥ ಪರಿಸ್ಥಿತಿ ಬಂದಿದೆ. ಮತ್ತು ಅದನ್ನೇ ನಮ್ಮ ಮೇಲೆ ಹೇರಲ್ಪಟ್ಟು ಇವತ್ತಿನ ಕಾರ್ಪೊರೇಟ್ ಗುರುಗಳು ಅದನ್ನೇ ಪುಷ್ಟೀಕರಿಸಿ ಅದನ್ನು ಬಳಸ್ಕೊಳ್ತಾ ಹೋಗ್ತಿದ್ದಾರೆ. ನಿಜವಾದ ವೇದದ ಸಾರ ಮತ್ತೊಂದು ತಿಳಿಬೇಕಂದ್ರೆ ಈ ಸೊಗಡಿನಲ್ಲೇ ತಿಳಿಯಬೇಕು. ಅಂತಹ ಪ್ರಯತ್ನ ಆಗಬೇಕು ಅಂದರೆ ಇಂತಹ ಪುಸ್ತಕಗಳು, ಧರ್ಮಚಕ್ರ ಅಂತ ಋಗ್ವೇದದ ಐತಿಹಾಸಿಕವಾದ ಹಿನ್ನೆಲೆಯಲ್ಲಿ ನೋಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಎಲೆ ದ್ಯೂತಗಾರನೇ, ನಮ್ಮ ಉಪದೇಶಕ್ಕೆ ಗಮನ ಕೊಡು, ಜೂಜಾಡಬೇಡ, ಕೃಷಿಯನ್ನು ಮಾಡಿ ದುಡಿದು ಸಂಪಾದಿಸಿದ ಸಂಪತ್ತು ನಿನಗೆ ಸುಖ ಸಂತೋಷಗಳನ್ನು ಕೊಡುತ್ತದೆ. ಗೃಹದಲ್ಲಿ ಪತ್ನಿಯ ಆದರವನ್ನು ಬೆಳೆಸಿ ದಾಂಪತ್ಯ ಸೌಖ್ಯವನ್ನು ಅಧಿಕ ಮಾಡುತ್ತದೆ. ಸಕಲ ಸೌಭಾಗ್ಯಗಳು ದೊರೆಯುತ್ತವೆ ಎಂಬುದು ಋಕ್ ಸಂಹಿತೆಯ ಉಪದೇಶ. ನಾವು ಋಗ್ವೇದ ಮತ್ತೊಂದು ಘನವಾದ ಸತ್ಯ ಏನಿರುತ್ತೆ ಅನ್ಕೋತೀವಿ. ಬದುಕನ್ನು ಬದುಕಪ್ಪ ಅಂತ ಈ ವೇದ ನಮಗೆ ಸಾರತ್ತೆ ಅಂತ ಶ್ಲೋಕವನ್ನು ಕೊಟ್ಟಿದ್ದಾರೆ. ಇಲ್ಲಿ ಶ್ಲೋಕ ಕೊಟ್ಟು ಇಲ್ಲಿ ಸೊಗಸಾಗಿ ಹೇಳಿದ್ದಾರೆ, ನೋಡಪ್ಪ, ಜೂಜಾಡಬೇಡ, ಮತ್ತೊಂದು ಮಾಡಬೇಡ, ಗಂಡ ಹೆಂಡತಿ ಚೆನ್ನಾಗಿರಿ, ಅಪ್ಪ ಅಮ್ಮ ಜೊತೆ ಚೆನ್ನಾಗಿರಿ, ಇದು ಮಾಡೋದೇ ಸುಲಭ, ದುಡಿದು ತಿನ್ನಿ ಅಂತ ಜೀವನ ಪಾಠವನ್ನು ಹೇಳುವಂತಹ ವಿಷಯಗಳು ನಮಗೆ ಋಗ್ವೇದ ಅಂತಲ್ಲ, ಹಲವಾರು ನಮಗೆ ವೇದ ಉಪನಿಷತ್ತುಗಳು ನಮಗೆ ಸಿಗ್ತಾ ಹೋಗುತ್ತೆ. ಅದನ್ನು ತಿಳ್ಕೋಬೇಕು ಅಂದರೆ ಇಂತಹ ಪುಸ್ತಕಗಳನ್ನು ಹುಡ್ಕೊಂಡು ಹೋಗಬೇಕು. ದೊಡ್ಡ ದೊಡ್ಡ ಪುಸ್ತಕಗಳಲ್ಲಿ ಎಷ್ಟೋ ಸಲ ನಾವು ವಂಚಿತರಾಗ್ಬಿಡ್ತೀವಿ. ಇಂತಹ ಚಿಕ್ಕ ಪುಟ್ಟ ವಿಷಯಗಳಲ್ಲಿ ನಮಗೆ ಚಿಕ್ಕ ಪುಟ್ಟ ಪುಸ್ತಕಗಳ ಹಲವಾರು ವಿಷಯ ಸಿಗುತ್ತೆ. ಭಗವದ್ಗೀತಾ ಸಂದೇಶ ಅಂತ ಚಿಕ್ಕ ಪುಸ್ತಕಗಳು ಹೀಗೆ ಹಲವಾರು ಸಿಗುತ್ತೆ. ಇದು ಪ್ರಸಾರಾಂಗದಿಂದ ಆಗಿರೋದು. ಇದನ್ನೇ ತೊಗೋಬೇಕು ಅಂತಲ್ಲ, ಹಲವಾರು ಪುಸ್ತಕಗಳಿರುತ್ತೆ. ಗೀತೆಯನ್ನು ಅಷ್ಟು ದೊಡ್ಡ 18 ಅಧ್ಯಾಯನ ಓದೋದಕ್ಕೆ ಕಷ್ಟ ಅಂದರೆ ಚಿಕ್ಕ ಪುಸ್ತಕಗಳನ್ನು ಓದಿ.
ಗೀತೆಗೆ ಸಂಬಂಧಪಟ್ಟಿದ್ದು. ಮತ್ತು ಓದ್ಬಿಟ್ಟು ಗೀತೆ ಅರ್ಥ ಆಗೋಯ್ತು ಇದೇ ಗೀತೆಯ ಸಾರ ಅಂತ ಅಂದ್ಕೊಳ್ಳೋಕೆ ಹೋಗ್ಬಿಡಿ. ಇದು ಈ ಪುಸ್ತಕ ಅಂತಲ್ಲ, ಯಾವುದೇ ಅದು ಗೀತೆಯ ಬಗ್ಗೆ ಇರ್ಬೋದು, ಉಪನಿಷತ್ ಬಗ್ಗೆ ಇರ್ಬೋದು, ಬೈಬಲ್ ಬಗ್ಗೆ ಇರ್ಬೋದು, ಯಾವುದೇ ಒಂದು ಕೃತಿಯನ್ನು 60 ಸೆಕೆಂಡಲ್ಲಿ ಗೀತೆಯನ್ನು ಹೇಳುವಂತಹ ರೀಲ್ ನೋಡಿದ್ರೆ ಅದು 60 ಸೆಕೆಂಡ್ ನಮಗೆ ಎಷ್ಟಾಗುತ್ತೋ ಅಷ್ಟೇ ಹೇಳಿರ್ತಾರೆ. ಅದೇ ಇಡೀ ಗೀತೆಯ ಸಾರ ಆಗೋದಕ್ಕೆ ಸಾಧ್ಯ ಇಲ್ಲ. 60 ಸೆಕೆಂಡಲ್ಲೇ ಗೀತೆಯ ಸಾರವನ್ನು ಹೇಳೋದಕ್ಕೆ ಸಾಧ್ಯ ಇದ್ದಿದ್ದರೆ ಕೃಷ್ಣನೇ ಅರ್ಜುನಿಗೆ 60 ಸೆಕೆಂಡ್ ಹೇಳಿ ಮುಗಿಸ್ತಿದ್ದ. 18 ಅಧ್ಯಾಯ ಮಾತಾಡೋ ಅವಶ್ಯಕತೆಯೇ ಇರಲಿಲ್ಲ. ಅದು ಸುಮ್ಮನೆ ಪರಿಚಯಕ್ಕಷ್ಟೇ. ಯಾವುದೇ ಗೀತೆಯ ಸಾರ, ಉಪನಿಷತ್ತಿನ ಸಾರ, ಬೈಬಲಿನ ಸಾರ, ಕುರಾನಿನ ಸಾರ ಅಂತ ಬಂದಾಗ ನಾವು ತಿಳಿಬೇಕು, ಒಂದಷ್ಟು ಸಾಧ್ಯ ಆಗೋದು ಜನಕ್ಕೆ ಪರಿಚಯ ಮಾಡಿಕೊಡೋಕ್ಕೆ, ಕಡಿಮೆ ಸಮಯದಲ್ಲೇ ಪರಿಚಯ ಮಾಡಿಕೊಡೋ ಪ್ರಯತ್ನವಷ್ಟೇ ಹೊರತು ಅದೇ ಸಾರ ಅಂತ ಅನ್ನೋಕ್ಕಾಗಲ್ಲ. ನಾನು ಬಹುಶಃ ಬರೆದ್ರೆ ಭಗವದ್ಗೀತೆ ಸಾರ ಬೇರೆ ಇರುತ್ತೆ, ಇನ್ನೊಬ್ಬ ಬರೆದ್ರೆ ಬೇರೆ ಇರುತ್ತೆ. ವಿನೋಬಾ ಭಾವೆ ಗೀತೆ ಅಂತ ತಗೊಂಡವರು ಗೀತೆ ಅಂದರೆ ತ್ಯಾಗಿ ಆಗತ್ತೆ ಅಂದರು. ಯಾಕೆಂದ್ರೆ ಭೂ ದಾನದ ಒಂದು ಚಳವಳಿ ನಡೆಸ್ತಿದ್ದರಿಂದ ಇಡೀ ಗೀತೆಯನ್ನು ತ್ಯಾಗದ ರೀತಿಯಾಗಿ ಅವರು ಪ್ರವಚನ ಮಾಡಿಬಿಡ್ತಾರೆ ವಿನೋಬಾ ಭಾವೆ. ಯಾಕೆಂದರೆ ಗೀತೆಯ ಸಹಾಯದಿಂದ ಜನರಿಗೆ ತ್ಯಾಗವನ್ನು ಹೇಳ್ಕೊಡ್ಬೇಕು ಅಂತಿತ್ತು. ಗಾಂಧೀಜಿ ಗೀತೆಯ ಸಹಾಯದಿಂದ ಅಹಿಂಸೆಯನ್ನು ಪ್ರತಿಪಾದನೆ ಮಾಡೋಕ್ಕೆ ಹೋಗ್ತಾರೆ. ಅಲ್ಲಿ ನೋಡಿದ್ರೆ ಕೃಷ್ಣ ಅರ್ಜುನಿಗೆ ಯುದ್ಧ ಮಾಡು ಅಂತ ಹೇಳ್ತಾನೆ. ಯುದ್ಧದಲ್ಲಿ ಹಿಂಸೆನಾಗೋದು, ಅಹಿಂಸೆ ಅಲ್ಲ. ಹಾಗಾದರೆ ಇವ್ರಿಗೆ ಗಾಂಧೀಜಿಗೆ ಅಹಿಂಸೆ ಯಾಕೆ ಪ್ರತಿಪಾದನೆ ಮಾಡಬೇಕಾಗಿ ಬಂತು? ಗೀತೆಯಲ್ಲೂ ಕೂಡ ಹಾಗಾದ್ರೆ ಅಹಿಂಸೆ ಇದೆಯಾ? ಇದೇ ಗೀತೆಯನ್ನು ಹಿಟ್ಲರ್ ಕೂಡ ಓದಿದ್ದ, ಆದರೆ ಆತ ನರಮೇಧವನ್ನೇ ಮಾಡ್ದ. ಹಾಗಾದರೆ ಅವನು ಪ್ರಚೋದನೆ ನೀಡುವಂತಹ ವಿಷಯ ಹಾಗಾದರೆ ಗೀತೆಯಲ್ಲಿದೆಯಾ, ಅಥವಾ ಆತನಿಗೆ ಅದು ಆ ರೀತಿ ಓದುವಾಗ ಅರ್ಥವಾಯಿತಾ? ಹಾಗೆ ನೋಡಿದಾಗ ಬಹುಶಃ ಹಿಟ್ಲರ್ ಭಗವದ್ಗೀತೆ ಬಗ್ಗೆ ಸಾರವನ್ನು ಬರೆದ್ರೆ ಬಹುಶಃ ಎರಡು ನರಮೇಧವೇ ಮಾಡಿಬಿಡ್ತಾರೆ ಅನ್ಸುತ್ತೆ. ಯಾಕೆಂದರೆ ಆತನೇ ಜೀವಂತ ಉದಾಹರಣೆ. ಗೀತೆಯನ್ನು ಓದಿ ಏನಾದತ್ತು, ಗೀತೆಯನ್ನು ಓದಿ ಆ ರೀತಿ ಆದನ್ನಕ್ಕಾಗಲ್ಲ, ಗೀತೆಯೂ ಓದಿದ್ದ ಆತ. ಹಾಗೆ ಒಂದರ ಸಾರವನ್ನು ತಿಳಿಬೇಕು ಅಂದಾಗ ಅದ್ರ ಬಗ್ಗೆ ಇತ್ತು ಅಂದರೆ ಅದನ್ನೇ ಪಾರಮಾರ್ಥಿಕ ಸತ್ಯ ಅನ್ನೋ ನಿಲುವಿಗೆ ಬರೋ ಅವಶ್ಯಕತೆ ಇಲ್ಲ. ನಾವು ಹಲವು ರೀತಿಯಲ್ಲಿ ನಾವು ನೋಡಬೇಕು. ಇನ್ನು ಉದಾಹರಣೆಗೆ ಇನ್ನು ಹಲವಾರು ಪುಸ್ತಕಗಳಿದೆ, ಸೇಮ್ ಟಾಪಿಕ್ ಇರೋದನ್ನ ರಿಪೀಟ್ ಮಾಡ್ತಾ ಇಲ್ಲ. ಇನ್ನು ವಿಜ್ಞಾನ ಭೈರವ ತಂತ್ರ ಕನ್ನಡದಲ್ಲಿ ಅನುವಾದವೇ ಆಗಿಲ್ಲ ಅಂತ ನಾನು ಅಂದ್ಕೊಂಡಿದ್ದೆ. ಅದನ್ನು ಮಹಾಬಲೇಶ್ವರ ಭಟ್ ಅನ್ನೋರು ವಿಜ್ಞಾನ ಭೈರವ ತಂತ್ರವನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ನಾನು ಹಲವಾರು ಸಲ ಯೋಗದ ಬಗ್ಗೆ ಮಾತಾಡುವಾಗ ವಿಜ್ಞಾನ ಭೈರವ ತಂತ್ರವನ್ನು ನಾನು ಎಷ್ಟೋ ಸರಿ ಉಲ್ಲೇಖ ಮಾಡಿದ್ದೀನಿ ಸಂವಾದದಲ್ಲಿ, ಮತ್ತೊಂದು ಕಡೆ ಎಲ್ಲ. ಇದಂತೂ ಇಷ್ಟು ಸೊಗಸಾಗಿ ತುಂಬ ಸರಳವಾಗಿ ನಾನು ಓದೇ ಮುಗಿಸ್ಬಿಟ್ಟೆ ಇಡೀ ಬುಕ್ನ 1 ಅವರಲ್ಲಿ. ಫಾಸ್ಟ್ ರೀಡರ್ ಆದ್ದರಿಂದ ನಾನು ಬೇಗ ಓದಿ ಮುಗಿಸ್ದೆ. ತಂತ್ರವನ್ನು ಅಭ್ಯಾಸ ಮಾಡಿಯೇ ಇವರು ಇದನ್ನು ಅನುವಾದ ಮಾಡಿ ನಮ್ಗೆ ಪರಿಚಯ ಮಾಡಿಕೊಡೋ ಪ್ರಯತ್ನ ಪಟ್ಟಿದ್ದಾರೆ ಅನ್ನೋದು ಇವರ ಬರವಣಿಗೆಯಲ್ಲಿ ನಮಗೆ ಸ್ಪಷ್ಟವಾಗಿ ಕಾಣುತ್ತೆ. ಅವರು ಬರೀ ಶಾಸ್ತ್ರಜ್ಞಾನದಿಂದ ಇದನ್ನು ರಚನೆ ಮಾಡಿರೋಂಥದ್ದಲ್ಲ, ಕೆಲವೊಂದಷ್ಟು ತಂತ್ರಗಳನ್ನ ಇವರೇ ಪ್ರಾಕ್ಟೀಸ್ ಮಾಡಿರೋದ್ರಿಂದ ಇದು ನಮಗೆ ಕಂಡು ಬರುತ್ತೆ. ಮತ್ತು ನಮ್ಮ ಶಿಶುನಾಳ ಶರೀಫರ ಮಾರ್ಗದಲ್ಲಿ ವಿಜ್ಞಾನ ಭೈರವ ತಂತ್ರದಲ್ಲಿರುವ ಹಲವು ತಂತ್ರಗಳು ನಮ್ಮ ಶರೀಫಜ್ಜನ ಮಾರ್ಗದಲ್ಲಿ ಇರುವುದರಿಂದ ವಿಜ್ಞಾನ ಭೈರವ ತಂತ್ರ ಯೋಗ ಮಾರ್ಗಕ್ಕಿಂತ ಬಂದು ನನಗೆ ಹೆಚ್ಚು ಆತ್ಮೀಯವೂ ಹೌದು. ನನಗೆ ಗೊತ್ತೇ ಇರಲಿಲ್ಲ ವಿಜ್ಞಾನ ಭೈರವ ತಂತ್ರ ಕನ್ನಡಕ್ಕೆ ಅನುವಾದ ಆಗಿದೆ ಅಂತ. ಅದೊಂದು ಸಿಕ್ತು. ಇದು ಬಂದು ಇದು ಅವ್ರನ್ನೇ ಕೇಳಬೇಕಾಗತ್ತೆ ಬಹುಶಃ. ತಮ್ಗೆ ಆಸಕ್ತಿ ನನ್ನ ಕಾಂಟ್ಯಾಕ್ಟ್ ಮಾಡಿ, ನಾನು ಅವ್ರದ್ದು ಫೋನ್ ನಂಬರು ಮತ್ತು ಇದನ್ನು ಕೊಡ್ತೀನಿ. ಅವರು ಕೂಡ ಅಡ್ರೆಸ್ ಕೊಟ್ಟಿದ್ದಾರೆ. ಇದು ಪಬ್ಲಿಷ್ ಆಗಿರೋದು ಬಂದು 2012ರಲ್ಲಿ ಇದು ಟ್ರಾನ್ಸ್ಲೇಟ್ ಆಗಿದೆ. ಇದನ್ನು ಪಬ್ಲಿಷ್ ಮಾಡಿದ್ರು ಬನಶಂಕರಿ ಪ್ರಿಂಟರ್ಸ್ ಆ್ಯಂಡ್ ಪಬ್ಲಿಷರ್ಸ್ ಅಂತ ಮೈಸೂರಿನವರು ಇದನ್ನು ಪಬ್ಲಿಷ್ ಮಾಡಿದ್ದಾರೆ. ಇವರು ಬಂದು ಮಡಿಕೇರಿ ಕೂರ್ನೂರು ಮಹಾಬಲೇಶ್ವರ ಭಟ್ ಅಂತೇಳಿ. ಸಾಧ್ಯವಾದರೆ ನಿಮ್ಗೆ ಆಸಕ್ತಿ ಇದ್ದರೆ ಇಲ್ಲಿ ಪ್ರಿಂಟರ್ಸ್ ಅವ್ರ ನಂಬರ್ ತೊಗೊಂಡು ನಾವು ಕೇಳಬಹುದು, ಮತ್ತು ಇದು ಕಾಪಿ ಸಿಗತ್ತಾ ನಮಗೆ ಅಂತ ಅದನ್ನು ವಿಚಾರಿಸಿ ನೋಡಬಹುದು. ಆಸಕ್ತಿ ಇದ್ದರೂ ಸಂಪರ್ಕಿಸ್ಬೋದು. ಹೀಗೆ ಇನ್ನು ಅಮ್ಮ ಕೊಟ್ಟಿದ್ದಲ್ಲಿ ತುಂಬ ಇಷ್ಟವಾದ ಪುಸ್ತಕ ಅಂದರೆ, ನಾನು ಈ ರೀತಿಯ ಪುಸ್ತಕಗಳನ್ನ ಆದಷ್ಟು ಇದು ಗಿಫ್ಟಬಲ್ ಆಗಿರುತ್ತೆ, ಉಡುಗೊರೆಯಾಗೂ ಕೊಡ್ಬೋದು. ನೀವು ಬರ್ತ್ಡೇ ಇತ್ತು ಅಥವಾ ಮದುವೆ ಇತ್ತು, ನಾನಾ ಸಮಾರಂಭಗಳಿಗೆ ನಾವು ಇಂತಹ ಪುಸ್ತಕಗಳನ್ನ ಕೊಡ್ಬೋದು. ನೋಡೋದಕ್ಕೂ ಚಿಕ್ಕದಾಗಿರುತ್ತೆ, ಆಕರ್ಷಣೀಯವಾಗಿರುತ್ತೆ, ನೋಡೋದಕ್ಕೆ ಗಿಫ್ಟ್ ಕೊಡೋಕ್ಕೂ ಚೆನ್ನಾಗಿರುತ್ತೆ. ಇಲ್ಲಿ ವಚನಕಾರರ ಸರಳವಾದ ವಚನಗಳು ಜೀವನದಲ್ಲಿ ದಿನನಿತ್ಯದ ಬದುಕಿನಲ್ಲಿ ಅಳವಡಿಸ್ಕೊಡೋದಕ್ಕೆ ಸಹಾಯವಾಗುವಂತಹ ವಚನಗಳನ್ನು ಇದರಲ್ಲಿ ಆಯ್ದು ಕೊಟ್ಟಿರ್ತಾರೆ. ನಮ್ಗೆ ಎಷ್ಟೋ ಜನ ಗೊತ್ತೇ ಇರಲ್ಲ. ಗಣದಾಸಿ ವೀರಣ್ಣ ಈ ಥರ ವಚನಕಾರ ಇದ್ದಂಥ ಸಾಮಾನ್ಯ ಜನರಿಗೆ ಗೊತ್ತಿರಲ್ಲ. ಅಂಥ ವಚನಕಾರರು ಪರಿಚಯ ಆಗ್ತಾರೆ. ಅವರ ಮುಖ್ಯವಾದಂತಹ ಒಂದಷ್ಟು
ವಚನಗಳನ್ನು ಇಲ್ಲಿ ಪರಿಚಯ ಮಾಡಿಕೊಡುವಂಥ ಪ್ರಯತ್ನ ಆಗಿರುತ್ತೆ. ಹಾಗೆ ಇದೆಲ್ಲ ನಾನು ಹೇಳ್ದಂಗೆ ಇದು ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು, ಇದು ಮೈಸೂರಲ್ಲಿ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ಅವರು ಇದನ್ನು ಪಬ್ಲಿಷ್ ಮಾಡಿರೋದು. ಇದು JSS ಅವರಿಂದನೇ ಆಗಿರೋವಂಥದ್ದು. ಇವೆಲ್ಲ ಅಂಥ ಕಡೆ ಹೋದರೆ ನಮ್ಗೆ ಸಿಗುತ್ತೆ, JSS ಹೋಗಿರ್ಬೋದು, ಅಲ್ಲಿ ನಿಮ್ಮ ಊರಲ್ಲಿ ಸಿಗುವಂಥ ಮಠ ಮಂದಿರಗಳಲ್ಲಿ ಸಂಪರ್ಕಿಸಿದ್ರೆ ನಿಜ ಹೇಳ್ತೀನಿ, ನಿಮಗೆ ನಿಜವಾದ ಪುಸ್ತಕದ ಆಸಕ್ತಿ ಇದ್ದು ಪುಸ್ತಕವ ಸಂಬಂಧಪಟ್ಟಂಥ ಕಡೆ ಹೋಗಿ ನೀವು ಕೇಳಿದ್ರೆ ಎಷ್ಟು ಸಂತೋಷವಾಗಿ ಮಾಹಿತಿನ ಹಂಚ್ಕೊಳ್ತಾರೆ ಅಂತಂದರೆ ಅದು ಊಹೆಗೂ ನಿಮಗೆ ನಿಲುಕೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಪುಸ್ತಕ ಪ್ರೇಮ ಎಷ್ಟು ಕಡಿಮೆ ಆಗಿದೆ ಅಂದರೆ, ಒಬ್ಬ ಪುಸ್ತಕದ ಬಗ್ಗೆ ಆಸಕ್ತಿ ತೋರಿಸ್ಬಿಟ್ರೆ ಅದೇನೋ ದೊಡ್ಡದ ಕಳ್ಕೊಂಡಿದ್ವಿ ಮತ್ತೆ ಪಡ್ಕೊಂಡ್ವಿ ಅನ್ನೋ ಅಷ್ಟು ಮಟ್ಟಕ್ಕೆ ಖುಷಿಗೆ ಹೆಂಗೆ ಕರ್ಣಕುಂಡಲ ಕಿತ್ತು ಕೊಡ್ತಾನೋ ಹಾಗೆ ತಮ್ಮ ಹತ್ರ ಬುಕ್ಕೆಲ್ಲ ತೆಗೆದುಬಿಟ್ಟಿರ್ತೀವಿ, ತೊಗೊಳ್ಳಿ ಈ ಬುಕ್ ತೊಗೊಂಡೋಗಿ ಅಂತ. ನನಗಾಗಿದ್ದು ಇವಾಗ ಅದೇನೆ, ಪುಸ್ತಕ ಪ್ರೇಮ ನಮ್ಮನ್ನಷ್ಟು ಒಂದು ಮಾಡುತ್ತೆ. ಅದು ಪುಸ್ತಕವನ್ನು ಹಂಚಿಕೊಳ್ಳುವುದರಲ್ಲಿ ನಾವು ಪ್ರೇಮವನ್ನು, ವಿಚಾರ ವಿನಿಮಯವನ್ನು ಕೂಡ ಅಲ್ಲಿ ಮಾಡ್ತಾ ಇರ್ತೀವಿ. ಜ್ಞಾನ ಯಾವತ್ತೂ ಸದಾ ಹರಿಯುತ್ತಿರಬೇಕು ಎನ್ನುವ ಅಗಾಧವಾದ ಕಳಕಳಿ ಮತ್ತು ಕಾಳಜಿ ಒಬ್ಬ ಪುಸ್ತಕ ಪ್ರೇಮಿಯಲ್ಲಿರುತ್ತೆ. ಆತ ಆಧ್ಯಾತ್ಮವನ್ನೇ ಓದಬೇಕು ಅಂತಲ್ಲ, ಕತೆ, ಕಾದಂಬರಿ, ಎಡಪಂಥೀಯ ಬಲಪಂಥೀಯ ಯಾವುದೇ ಪಂಥದ ಯಾವುದೇ ಸಿದ್ಧಾಂತದ ಕೃತಿಯೇ ಇರ್ಬೋದು, ಆತ ಪುಸ್ತಕ ಪ್ರೇಮಿಯಾಗಿದ್ದರೆ, ಅವನು ಎಡಪಂಥದವನ್ನೇ ಆಗಿರಲಿ, ಆತ ತನ್ನ ಪಂಥಕ್ಕೆ ಸಂಬಂಧಪಟ್ಟ ಪುಸ್ತಕಗಳ ಬಗ್ಗೆ ಅಪಾರವಾದ ಪ್ರೇಮ ಇಟ್ಕೊಂಡಿರ್ತಾನೆ. ಆತ ಅದನ್ನು ಹಂಚ್ಕೊಳ್ಳೋಕೆ ಅವನು ಇಷ್ಟಪಡ್ತಾನೆ. ಬಲಪಂಥೀಯನಿರ್ಬೋದು, ಆತನಿಗೆ ತನಗೆ ಸಂಬಂಧಪಟ್ಟ ಪುಸ್ತಕಗಳು, ತನ್ನ ಸಿದ್ಧಾಂತಕ್ಕೆ ಸಂಬಂಧ ಪುಸ್ತಕಗಳನ್ನ ಹಂಚ್ಕೊಳ್ಳೋಕೆ ಆತ ಹಾತೊರಿತಿರ್ತಾನೆ. ಅದು ನೀವು ಎಡಪಂಥನೇ ಆಗಲಿ ಬಲಪಂಥ, ನಿಮ್ಮ ವೈಯಕ್ತಿಕ ನಿಲುವುಗಳು, ನಾನು ಅದನ್ನು ಪ್ರಶ್ನೆ ಮಾಡಲ್ಲ. ಹಾಗೆ ಆ ರೀತಿ ಪ್ರಯತ್ನ ಪಡಬೇಕು. ನಾವು ಹೊರಗೆ ಬರಬೇಕು, ಮನೆಯಿಂದ ಆಚೆ ಬರಬೇಕು, ಜನರನ್ನು ಸಂಪರ್ಕಿಸಬೇಕು, ಮಾತಾಡಿಸ್ಬೇಕು. ಆಗ ನಮಗೆ ಹಲವಾರು ವಿಷಯಗಳು ಸಿಗತ್ತೆ. ಅದಕ್ಕೆ ಇವತ್ತು ಈ ಸಂಚಿಕೆಯ ಉದಾಹರಣೆ. ನೀವು ಊಹೆ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಇನ್ನೂ ಪರಿಚಯ ಒಂದೊಂದನ್ನು ಡೀಟೇಲ್ ಪರಿಚಯ ಮಾಡಿಕೊಟ್ಟು ಹೋಗ್ಬಿಟ್ರೆ ಬಹುಶಃ ಸಮಯನೇ ತೊಗೊಂಡ್ಬಿಡುತ್ತೆ. ಇನ್ನು ಇದು ಸಿದ್ಧಾಂತ ಶಿಖಾಮಣಿ ಅಂತ, ಶಿವಯೋಗಿ ಶಿವಾಚಾರ್ಯ ವಿರಚಿತ ತುಂಬ ಅಮೋಘವಾದ ಪುಸ್ತಕ. ತುಂಬ ಆಸಕ್ತಿ ಇತ್ತು, ಇದು ನನಗೆ ಸಿಕ್ಕಿದೆ. ಇದು ಮುಂದಿನ ಸಂಚಿಕೆಗಳಲ್ಲಿ ಆಗಾಗ ಧ್ಯಾನ, ಯೋಗ, ಆಧ್ಯಾತ್ಮ ಸಂಬಂಧಪಟ್ಟಾಗ ಈ ಪುಸ್ತಕವನ್ನು ಆಗಾಗ ಉಲ್ಲೇಖ ಮಾಡಿ ವಿವರಣೆಗೆ ಪ್ರಯತ್ನ ಪಡ್ತೀನಿ. ಹೀಗೆ ಇನ್ನೊಂದು ವೃಷಭೇಂದ್ರ ವಿಳಾಸ ಅಂತ ನನಗೆ ತುಂಬ ಇಷ್ಟವಾದ ಕೃತಿ. ಇದು ನನಗೆ ಓದೋಕ್ಕೆ ಅವಕಾಶ ಸಿಕ್ಕಿರಲಿಲ್ಲ. ಇಂಥ ಅದ್ಭುತ ಕೃತಿಯನ್ನು ಆ ತಾಯಿ ನನಗೆ ಹಂಚಿಕೊಂಡು ತುಂಬ ದೊಡ್ಡ ಉಪಕಾರ ಮಾಡಿದ್ದಾರೆ. ನಾನು ಇದಕ್ಕೆ ಎಷ್ಟು ಪಾತ್ರನೋ ಇಲ್ವೋ ನನಗೆ ಗೊತ್ತಿಲ್ಲ. ಗುರುನಾಥನ ಇಚ್ಛೆ ನಾನು ಅಪಾತ್ರನಾಗದೇ ಇದ್ದರೆ ಸಾಕು. ಇಷ್ಟು ಪುಸ್ತಕಗಳನ್ನ ಆದಷ್ಟು ಜ್ಞಾನವನ್ನು ಹಂಚಿಕೊಳ್ಳೋಂಥ ಪ್ರಯತ್ನ ಪಡ್ತೀನಿ. ಎಷ್ಟು ಸೊಗಸಾಗಿದೆ ಅಂದರೆ, ಇದು ಯಕ್ಷಗಾನ ಮಹಾನಾಟಕ ಅಂತ. ಚಿತ್ರಗಳು ನೋಡಿ ಎಷ್ಟು ಸೊಗಸಾಗಿದೆ. ಅಂದರೆ ನಾವು ಓದೋದಕ್ಕೆ ಶುರು ಮಾಡ್ತೀವಿ ಅಂತಂದರೆ ಅದಕ್ಕೆ ಸೂಕ್ತವಾದಂಥ, ನಮಗೆ ಕಣ್ಣಿಗೆ ಸ್ವಲ್ಪ ರಮಣೀಯವಾಗಿರೋದ್ರಿಂದ ಓದೋದಕ್ಕೆ ಆಸಕ್ತಿ ಕೂಡ ಹೆಚ್ಚಾಗುತ್ತೆ. ತುಂಬ ಪ್ರತಿಯೊಂದು ಪುಟದಲ್ಲೂ ನಮಗೆ ಈ ರೀತಿ ಅದ್ಭುತವಾದ ಕಲಾ ರಚನೆಗಳು ನಮಗೆ ಸಿಗತ್ತೆ. ನೋಡೋದಕ್ಕೂ ಇದು ಕಣ್ಣು ಮನಗಳನ್ನು ಸೆಳೆಯುವಂತಹ ಪುಸ್ತಕ ಅಂತ ಹೇಳೋದ್ರಲ್ಲಿ ಅತಿಶಯೋಕ್ತಿ ಏನೂ ಅಲ್ಲ. ನೋಡಿ ಎಷ್ಟು ಅಮೋಘವಾಗಿ ಒಂದೊಂದು ಕೂಡ ಎಷ್ಟು ಅದ್ಭುತವಾದ ಕಲೆ ಇದೆ. ಇದು ನಂಜುಂಡ ಭಾಗವತ ವಿರಚಿತ ವೃಷಭೇಂದ್ರ ವಿಳಾಸ ಅಂತ. ನನಗೂ ಇದ್ರ ಬಗ್ಗೆ ಈಗ ತುಂಬ ವರ್ಷಗಳ ಹಿಂದೆ ಇದ್ರ ಬಗ್ಗೆ ಕೇಳ್ಪಟ್ಟಿದ್ದೆ. ಓದುವಂತಹ ಅವಕಾಶ ಸಿಕ್ಕಿಲ್ಲದ್ರಿಂದ ಕ್ಷಮಿಸಬೇಕು. ನನಗೆ ಹೆಚ್ಚು ಮಾಹಿತಿ ಇದ್ರ ಬಗ್ಗೆ ಹಂಚ್ಕೊಳ್ಳೋಕೆ ಈಗ ಸದ್ಯಕ್ಕೆ ಆಗ್ತಿಲ್ಲ. ಇಷ್ಟೆಲ್ಲ ಕೊಟ್ಟಿದ್ದು ಖುಷಿಗೆ ತಕ್ಷಣ ಇದನ್ನು ಆ ತಾಯಿಯ ಉದ್ದೇಶವನ್ನು ಪೂರೈಸಲೇಬೇಕು ಅಂತ ತಕ್ಷಣಕ್ಕೆ ಈಗೊಂದು ಸಂಚಿಕೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಅಷ್ಟೇ. ಇನ್ನು ತಮ್ಮ ಜೊತೆಗೆ ಹಂಚ್ಕೊಳ್ಳೇಬೇಕಂತ ಮುಖ್ಯವಾದ ಪುಸ್ತಕ ಒಂದಿದೆ. ಹಲವಾರು ಪುಸ್ತಕಗಳಿದೆ, ಸದ್ಯಕ್ಕೆ ಇದು ತಗೊಳ್ತಿದ್ದೀನಿ. ಇದು ಶಿವಪದ ರತ್ನಕೋಶ ಅಂತ ನನ್ನ ನೆಚ್ಚಿನ ಕೃತಿ. ಇದು ಯಾವ ತಗೊಳ್ತೀನಪ್ಪ ಅಂತ ಕಾಯ್ತಾ ಇದ್ದೆ. ಅದು ಅಮ್ಮನೇ ಕೊಟ್ಬಿಟ್ರೆ ನನಗೆ. ಏನಿದು ಅಂದರೆ ವಿಶೇಷ ಅಂದರೆ, ಶಿವಪದ ರತ್ನಕೋಶ ಅಂದರೆ ವೀರಶೈವ ಲಿಂಗಾಯತ ಪಾರಭಾಷಿಕ ಕೋಶ ಅಂತ ಪರಿಗಣಿಸ್ಬೋದು. ನಮಗೆ ಹಲವಾರು ವಚನಕಾರರು ಅಥವಾ ಶೂನ್ಯ ಸಂಪಾದನೆ, ನಿಜಗುಣ ಶಿವಯೋಗಿಗಳು ಅಥವಾ ಮಹಿಳಿಂಗ ರಂಗನ ಅನುಭವಾಮೃತ ಸಾರ, ಹೀಗೆ ಹಲವಾರು ನಮಗೆ ಷಟ್ಸ್ಥಲಗಳ ಬಗ್ಗೆನೋ ಹೀಗೆ ಹಲವಾರು ವಿಷಯಗಳನ್ನ ಕೃತಿಗಳನ್ನ ಪರಿಚಯ ಮಾಡ್ಕೊಳಕ್ಕೆ ಹೋದಾಗ, ಅಥವಾ ಇವಾಗ ಪಡಿ ಪದಾರ್ಥ ಅಂತಾರೆ, ಪ್ರಸಾದ ಅಂತಾರೆ, ಹೀಗೆ ಹಲವಾರು ನೇಮ ಅಂತಾರೆ, ಹೀಗೆ ಹಲವಾರು ವಿಷಯಗಳು ನಮಗೆ ಅದು ಶೈವ ಪರಂಪರೆಯಲ್ಲೇ ಬಳಕೆ ಆಗುವಂತಹ ಪದಗಳಿರುತ್ತೆ. ಅದನ್ನು ಇಷ್ಟು ಸೊಗಸಾಗಿ ಏನೇನು ಪದಗಳು ಸಿಗುತ್ತೋ ಸಾಧ್ಯವಾದಷ್ಟು ಪದಗಳನ್ನು, ಟರ್ಮಿನಾಲಜಿಗಳನ್ನು ಅನುವಾದ ಮಾಡಿ ನಮಗೆ ಅದು ವಿವರಣೆಯನ್ನು ಕೊಟ್ಟಿದ್ದಾರೆ. ಕ್ಷಮಿಸಿ, ಅನುವಾದ ಹೆಚ್ಚಾಗಿ ವಿವರಣೆಯನ್ನು ಕೊಡೋದಕ್ಕೆ ಪ್ರಯತ್ನ ಪಟ್ಟರು ಅಂತ
ಇದು ಪಂಚಭಿಕ್ಷಾ ಅನ್ನೋ ಇದಕ್ಕೆ ಕೊಟ್ಟಿದ್ದಾರೆ. ಶಿವಯೋಗಿ ಕೇಳುವ ಮಧುಕರ, ಅಸಂಕ್ಲಿಪ್ತ ಪ್ರಾಕ್ ಪ್ರಣೀತ, ಹೀಗೆ ಅಯಾಚಿತ ತಾತ್ಕಾಲಿಕ 5 ಥರದ ಭಿಕ್ಷೆ. ಇಷ್ಟು 5 ಥರದ ಭಿಕ್ಷೆ ಇದೆ ಅನ್ನೋದು ನಮ್ಗೆ ಗೊತ್ತಿರಲ್ಲ. ಪಂಚಭಿಕ್ಷಾ ಅಂತ. ಶಿವಯೋಗಿ ಪಂಚಭಿಕ್ಷವ ಕೊಂಬಲ್ಲಿ ಜಾತಿ ಸೂತಕವಿಲ್ಲದಿರಬೇಕು, ಆಚಾರ ಸಂಕಲ್ಪವಿಲ್ಲದಿರಬೇಕು, ಶಿವಂಗೆ ಸಲ್ಲದ ದ್ರವ್ಯಕ್ಕೆ ಕೈಯಾನದಿರಬೇಕು, ಇಂತಿ ಕ್ರಮವರೆದು ಲಿಂಗ ನೈವೇದ್ಯ ಭಿಕ್ಷವ ಕೊಳ್ಳಬಲ್ಲರೆ ಆತನೇ ಶರಣ. ಹೀಗೆ ಆ ಪದವನ್ನು, ಪಂಚಭಿಕ್ಷಾ ಅನ್ನೋ ಪದವನ್ನು ವಿವರಣೆಯನ್ನು ಕೊಟ್ಟು ಅದಕ್ಕೆ ಸೂಕ್ತವಾದ ಒಂದು ವಚನವನ್ನು ಕೊಟ್ಟಿದ್ದಾರೆ. ಎಂಥ ಸೊಗಸಾಗಿದೆ ನೋಡಿ. ನಮ್ಗೆ ಆ ಪದವೂ ಅರ್ಥ ಆಗತ್ತೆ, ಅದು ಸಂಬಂಧಪಟ್ಟಂತಹ ಅದು ವಚನವೇ ಇರಬಹುದು ಅಥವಾ ನಿಜಗಣ ಶಿವಯೋಗಿಗಳ ಒಂದು ಕೃತಿಯೇ ಇರಬಹುದು. ಹೀಗೆ ಹಲವಾರು ಕೃತಿಗಳೂ ಪರಿಚಯವಾಗುತ್ತೆ. ಹೀಗೆ ಟರ್ಮಿನಾಲಜಿ ಕೂಡ ನಮಗೆ ಪರಿಚಯವಾಗ್ತಾ ಹೋಗುತ್ತೆ. ಇದು ತುಂಬ ಉಪಯುಕ್ತವಾದ ಕೃತಿ ಅಂತ ನಾನು ಹೇಳೋದಕ್ಕೆ ಬಯಸ್ತೀನಿ. ತುಂಬ ಚೆನ್ನಾಗಿದೆ ಈ ಕೃತಿ. ನಮಗೆ ವಾಚಿ ಭಕ್ತಿ ಇವೆಲ್ಲ ನಮ್ಗೆ ಎಷ್ಟು ಜನ ಕೇಳಲ್ಲ ಪದನ. ವಾಚಿ ಭಕ್ತಿ, ವಾಚಿಕಿ ಸೇವೆ, ಶಿವಮಂತ್ರದ ಜಪ, ಸ್ತುತಿ ಅಂತ ವಿವರಣೆ ಕೊಟ್ಟಿರ್ತಾರೆ. ಹೇಳಿದ್ನಲ್ಲ, ಹಾಗೆ ಅದರಲ್ಲಿ ಚಾಂದೋಗ್ಯ ಉಪನಿಷತ್ ಬಗ್ಗೆ ಇತ್ತ, ಚಾಂದೋಗ್ಯ ಉಪನಿಷತ್ತು, ಹೀಗೆ ಉಪನಿಷತ್ಗಳನ್ನ, ವೇದಗಳನ್ನು ಎಲ್ಲವನ್ನು ಇದರಲ್ಲಿ ಉಲ್ಲೇಖ ಕೊಡ್ತಾರೆ. ಈ ಬಹುಶಃ ಇದೊಂದು ಕೃತಿಯನ್ನು ನಾವು ಓದಿದ್ರೆ ಬಹುಶಃ 100 ಕೃತಿಗಳ ಪರಿಚಯ ಆಗೋದ್ರಲ್ಲಿ ಸಂಶಯ ಏನೂ ಇಲ್ಲ. ಹಲವಾರಿದೆ. ಇನ್ನಂತೂ ತುಂಬ ಇಷ್ಟವಾದದ್ದು ಅಂತಂದರೆ ನನಗೆ ಮಹಾತ್ಮರ ಚರಿತಾಮೃತ ಅಂತ 216 ವಿಶ್ವವಿಭೂತಿಗಳ ಜೀವನ ಕಥನ ಅಂತ. ನನಗೆ ಈ ಪುಸ್ತಕ ನೋಡಿ ಕಣ್ಣಲ್ಲಿ ನೀರೇ ಬಂದ್ಬಿಡ್ತು. ಎಷ್ಟೊಂದು ಮಹಾನುಭಾವರ ಪರಿಚಯ ನನಗೆ ಇದೊಂದು ಕೃತಿಯಿಂದ ಆಗತ್ತಾ, ಎಷ್ಟು ಧನ್ಯ ಅಂತ ಅನ್ನಿಸ್ಬಿಡ್ತು. ಇಂತಹ ಪ್ರಯತ್ನ ಮತ್ತಷ್ಟು ಮಗದಷ್ಟು ಆಗಬೇಕು ಅನ್ನಿಸ್ತು. ಅದು ಯಾವಾಗ ಆಗತ್ತೆ ಅಂದರೆ ನಾವು ಮತ್ತಷ್ಟು ಕೊಂಡುಕೊಂಡು ಅದನ್ನು ಓದಿ ಅದನ್ನು ಅಂತಹ ಪಬ್ಲಿಷರ್ಗೂ ಆ ಲೇಖಕರಿಗೂ ಧನ್ಯವಾದ ತಿಳಿಸಿದಾಗ ಆತನಿಗೆ ಮತ್ತಷ್ಟು ಪ್ರೇರಣೆ, ಉಲ್ಲಾಸ, ಉತ್ಸಾಹ, ಪ್ರೋತ್ಸಾಹ ಕೂಡ ಸಿಕ್ಕಿ ಆತ ಮತ್ತಷ್ಟು ಪ್ರಯತ್ನವನ್ನು ಪಡ್ತಾನೆ. ಇದು ಪ್ರಭು ಚನ್ನಬಸವ ಸ್ವಾಮೀಜಿ ಅನ್ನೋರು ಈ ಕೃತಿಯನ್ನು ರಚನೆ ಮಾಡಿದ್ದಾರೆ. ತುಂಬ ಸೊಗಸಾದದ್ದು. ಇದನ್ನು ಪುಟ ತಿರುವಾಗ್ತಾ ಹೋಗ್ತಿದ್ದೆ ಯಾರ್ಯಾರ ಬಗ್ಗೆ ಇದರಲ್ಲಿ ಉಲ್ಲೇಖ ಇದೆ ಅಂತ. ಇದು ಕನ್ನಡ ಪುಸ್ತಕ ಪ್ರಾಧಿಕಾರದ 2021-22 ಸಾಲಿನ ಪುಸ್ತಕ ಸೊಗಸು ಪ್ರಶಸ್ತಿ ಪಡೆದ ಕೃತಿ. ಇದು ಕನ್ನಡ ಪುಸ್ತಕ ಪ್ರಾಧಿಕಾರದಿಂದ ಪ್ರಶಸ್ತಿ ಕೂಡ ಇದಕ್ಕೆ ಸಿಕ್ಕಿರೋಂಥದ್ದು. ಇದನ್ನು ಗುರು ಚನ್ನಬಸವೇಶ್ವರ ಗ್ರಂಥಮಾಲೆ, ಶ್ರೀ ಮೊಟಗಿ ಮಠ, ಅಥಣಿ, ಇಲ್ಲಿಂದ ಪಬ್ಲಿಷ್ ಆಗಿರೋಂಥದ್ದು. ಈ ಪುಸ್ತಕದ ಬೆಲೆ 2,000 ರೂಪಾಯಿ. ಇದರಲ್ಲೂ ಕೂಡ ಪಬ್ಲಿಷರ್ದು ಫೋನ್ ನಂಬರ್ ಕೊಟ್ಟಿದ್ದಾರೆ. ಆಸಕ್ತಿ ಇದ್ದರೆ ನಾನು ಸಂಪರ್ಕಿಸಿ ಈ ಪುಸ್ತಕ ಸಂಬಂಧಪಟ್ಟ ಮಾಹಿತಿಯನ್ನು ನಾನು ಕೊಡ್ತೀನಿ. ಸಂಪರ್ಕಿಸಿ, ಅದು ಆಸಕ್ತಿ ಇದೆ ಅದನ್ನು ಪುಸ್ತಕವನ್ನು ತಾವು ತರಿಸ್ಕೊಳ್ಬಹುದು. ಇದರಲ್ಲಿ ಇಂತಿಂಥ ವ್ಯಕ್ತಿದಿಲ್ಲ ಅಂತಿಲ್ಲ. ಇದರಲ್ಲಂತೂ ನನ್ನ ಎಲ್ಲರೂ ನೆಚ್ಚಿನವರೇ. ಇದರಲ್ಲಿ ಯಡಿಯೂರು ಶ್ರೀ ತೋಂಟದ ಸಿದ್ಧಲಿಂಗ ಶಿವಯೋಗಿಗಳ ಬಗ್ಗೆ, ಮತ್ತು ಇಸ್ಕಾನ್ ಮಹಾಸಂಸ್ಥೆಯ ಶ್ರೀಲ ಪ್ರಭುಪಾದರ ಬಗ್ಗೆ, ಅಷ್ಟೇ ಅಲ್ಲದೆ ಕಾಶ್ಮೀರದ ಲಲ್ಲೇಶ್ವರಿ, ನಾನು ಯಾವಾಗಲೂ ಲಲ್ಲೇಶ್ವರಿ ಬಗ್ಗೆ ಆಗಾಗ ಹೇಳ್ತಾ ಇರ್ತೀನಿ, ಕಾಶ್ಮೀರಿ ಇದರಲ್ಲಿ ಅಕ್ಕ ಮಹಾದೇವಿ ಥರ ಇದ್ದಂಥವ್ರು ಅಂತ, ಕಡಕೋಳ ಮಡಿವಾಳಪ್ಪನ ಬಗ್ಗೆ, ಯಳಂದೂರು ಮಹಾಕವಿ ಷಡಕ್ಷರ ದೇವರ ಬಗ್ಗೆ, ಹೀಗೆ ಕೈವಾರ ತಾತಯ್ಯನವರ ಬಗ್ಗೆ, ಕೊಡೇಕಲ್ ಬಸವಣ್ಣನ ಬಗ್ಗೆ, ಮತ್ತು ಗುಳದ ಗುಡ್ಡ ಒಪ್ಪತ್ತೇಶ್ವರ ಮಹಾಸ್ವಾಮಿಗಳು ಅಂತ ಅವ್ರ ಬಗ್ಗೆ ಇದೆ. ಗರಗದ ಮಡಿವಾಳೇಶ್ವರ, ನವಲಗುಂದ ನಾಗಲಿಂಗಪ್ಪ, ಶಿಶುನಾಳ ಶರೀಫರು ಮತ್ತು ಸಿದ್ಧಾರೂಢರು ಇವರೆಲ್ಲ ಸಮಕಾಲೀನರು, ಜೊತೆಗೆ ಒಡನಾಡಿದಂಥವರು. ಅವ್ರ ಬಗ್ಗೆ ಹಲವಾರು ಕಥೆಗಳು ನಮ್ಮ ಉತ್ತರ ಕರ್ನಾಟಕದ ಸೀಮೆಯಲ್ಲಿ ನಮ್ಗೆ ಅವ್ರ ಬಗ್ಗೆ ತಿಳಿಯೋದಕ್ಕೆ ಸಿಗುತ್ತೆ. ಇನ್ನು ಅಷ್ಟೇ ಅಲ್ಲದೆ ಎಲ್ಲರ ಬಗ್ಗೆಯೂ ಸಾಮಾಜಿಕವಾಗಿ ಹೋರಾಡಿದವರು, ಬಾಬಾ ಸಾಹೇಬ್ರ ಬಗ್ಗೆ ಉಲ್ಲೇಖ ಇದೆ. ಮತ್ತು ನಾಯಕನಹಟ್ಟಿ ತಿಪ್ಪರದ್ದು ಸ್ವಾಮಿಗಳು, ನಾಯಕನಹಟ್ಟಿ ಎಲ್ಲಿ ಅಂತಂದರೆ ನನ್ನ ಗುರುಗಳಾದ ನಾಗರಾಜಪ್ಪ ಅವರ ಗದ್ದಿಗೆ, ಈಗೇನೆ ತಿರುನೂರು ಅಂತಿದೆ, ಅಲ್ಲಿಂದ ಹತ್ತಿರದಲ್ಲಿ ಚಳ್ಳಕೆರೆ ಹೋಗೋ ರೂಟಲ್ಲಿ ಬರುತ್ತೆ. ಅಲ್ಲಿ ಮೂಲ ಗದ್ದಿಗೆ ಇದೆ. ಅಲ್ಲಿ ತಿಪ್ಪರದ್ದು ಸ್ವಾಮಿಯವ್ರ ಬಗ್ಗೆನೂ ಇದರಲ್ಲಿ ಕೊಟ್ಟಿದ್ದಾರೆ. ಇನ್ನು ನವಲಗುಂದ ನಾಗಲಿಂಗಪ್ಪನ ಆಗಲೇ ಹೇಳಿದ ಹಾಗೆ ಅವ್ರ ಬಗ್ಗೆ ಇದೆ. ಇನ್ನು ಶಿರಹಟ್ಟಿ ಫಕೀರಪ್ಪ ಅಂತ ಇದ್ದ, ನಾನು ಆಗಾಗ ಅಲ್ಲಿಗೆ ಭೇಟಿ ಕೊಡ್ತಾ ಇರ್ತೀನಿ ಇದಕ್ಕೆ ಗದ್ದಿಗೆಗೆ. ಹೀಗೆ ಬೆಂಗಳೂರಿನ ಶ್ರೀ ಸರ್ಪಭೂಷಣ ಶಿವಯೋಗಿಗಳು, ಅದಷ್ಟೇ ಅಲ್ಲದೆ ಬೇರೆ ಇದ್ರ ಬಗ್ಗೆನೂ, ಬೇರೆ ಧರ್ಮದ, ಬೇರೆ ದೇಶದ ಇವ್ರಗಳ ಬಗ್ಗೆನೂ ನಮಗೆ ಸಿಗ್ತಾ ಹೋಗುತ್ತೆ. ಸರ್ವಜ್ಞನ ಬಗ್ಗೆ, ಸ್ವಾಮಿ ವಿವೇಕಾನಂದರ ಬಗ್ಗೆ, ಸಂತ ಸೇವಾಲಾಲು, ತುಕಾರಾಮರು, ಉತ್ತಂಗಿ ಚೆನ್ನಪ್ಪ ಅವರು ಸರ್ವಜ್ಞನ ತ್ರಿಪದಿಗಳನ್ನು ನಮಗೆ ತುಂಬ ಸಂಪಾದನೆ ಮಾಡಿಕೊಟ್ಟಂಥವ್ರು ಉತ್ತಂಗಿ ಚೆನ್ನಪ್ಪ, ಅವ್ರ ಬಗ್ಗೆ ಇದೆ.
ಜರದುಸ್ತ್ರನ ಬಗ್ಗೆ ಇದೆ. ಜರದುಸ್ತ್ರನ ಬಗ್ಗೆ ನಮ್ಗೆ ಹೆಚ್ಚಾಗಿ ಗೊತ್ತೇ ಇಲ್ಲ. ವಿವೇಕಾನಂದ ಕೂಡ ಅವ್ರ ಬಗ್ಗೆ ತುಂಬ ಸೊಗಸಾಗಿ ಮಾತಾಡಿದ್ದಾರೆ. ಚಿಕ್ಕ ಪುಸ್ತಕ ಇಲ್ಲೇ ಇದೆ ಅನ್ಸುತ್ತೆ ಬಹುಶಃ, ಒಂದು ನಿಮಿಷ ಕ್ಷಮಿಸಿ. ಅದು ತುಂಬ ಚಿಕ್ಕ ಪುಸ್ತಕ ಅದು, ಜರದುಸ್ತ್ರನ ಬಗ್ಗೆ. ಹಾಂ, ಕ್ಷಮಿಸಿ, ನಾನು ಸ್ವಲ್ಪ ಔಟ್ ಆಫ್ ದಿ ಟಾಪಿಕ್ ಹೋಗ್ತಾ ಇದ್ದೀನಿ. ಇಮ್ಯಾಜಿನ್, ಇಷ್ಟು ಚಿಕ್ಕ ಪುಸ್ತಕ ಜರದುಸ್ತ್ರನ ಬಗ್ಗೆ. ಇದು ರಾಮಕೃಷ್ಣ ಮಠದಿಂದನೇ ಆಗಿರೋದು. ವಿವೇಕಾನಂದ ಅವರು ಜರದುಸ್ತ್ರನ ಬಗ್ಗೆ ಮಾತಾಡಿದ್ದು, ಚಿಕಾಗೋ ಹೋದಾಗ ಮಾತಾಡ್ತಾರೆ. ಅದನ್ನು ಕೂಡ ಮತ್ತು ಜರದುಸ್ತ್ರನ ಬಗ್ಗೆ ಪರಿಚಯ ಆಗೋದಕ್ಕೆ ಎಷ್ಟಾಗುತ್ತೋ ಅಷ್ಟು ಇದರಲ್ಲಿ ಚಿಕ್ಕ ಪುಸ್ತಕ, ನಾನು ಕೈ ಇಟ್ಕೊಂಡ್ರೆ ಇಷ್ಟೇ ಬರುತ್ತೆ, ಎಷ್ಟು ಚಿಕ್ಕ ಪುಸ್ತಕದಲ್ಲಿ ಇದೆ. ಇವ್ರ ಬಗ್ಗೆ ಜರ್ಮನ್ ಫಿಲಾಸಫರ್ ಯಾರಿದ್ದ ಫ್ರೆಡ್ರಿಕ್ ನೀಶೆ ಅಂತ, ಆತ ದ ಸ್ಪೋಕ್ ಜರದುಸ್ತ್ರ ಅಂತ ಅದ್ಭುತವಾದ ಅಮೋಘವಾದ ಕೃತಿಯನ್ನು ಬರೀತಾರೆ. ಜರದುಸ್ತ್ರ ಆತ್ಮಜ್ಞಾನವನ್ನು ಪಡೆದು ಬೆಟ್ಟದಿಂದ ಕೆಳಗೆ ಬಂದಾಗ ಏನೆಲ್ಲ ಮಾತಾಡ್ದ, ದ ಸ್ಪೋಕ್ ಜರದುಸ್ತ್ರ ಅಂತ, ತುಂಬ ಅಮೋಘವಾದ ಕೃತಿ. ಮತ್ತು ಓಶೋ ರಜನೀಶ್ ಕೂಡ ಜರದುಸ್ತ್ರನ ಬಗ್ಗೆ ತುಂಬ ಹೆಚ್ಚಾಗಿ ಮಾತಾಡ್ತಿದ್ದ. ಯೇಸು ಕ್ರಿಸ್ತನ ಬಗ್ಗೆಯೂ ಈ ಕೃತಿಯಲ್ಲಿದೆ. ಇಂಥವ್ರ ಬಗ್ಗೆ ಇಲ್ಲ ಅಂತ ಹೇಳೋಕ್ಕೆ ಆಗಲ್ಲ. ಜ್ಯೋತಿಬಾ ಫುಲೆ ಬಗ್ಗೆ ಇದೆ. ತಮಗೆಲ್ಲ ಗೊತ್ತು ಜ್ಯೋತಿಬಾ ಫುಲೆ ಯಾವ ಮಟ್ಟಿಗೆ ಸಾಮಾಜಿಕ ಕ್ರಾಂತಿಯನ್ನು ತಂದರು, ಮಾಡರ್ನ್ ಎಜುಕೇಷನ್ಗೆ ಎಷ್ಟು ಒತ್ತು ಕೊಟ್ಟರು ಜ್ಯೋತಿಬಾ ಫುಲೆ, ಸಾವಿತ್ರಿಬಾ ಫುಲೆ ಅವರು. ಅದನ್ನೆಲ್ಲ ನಮಗೆ ತಿಳಿಯೋದಕ್ಕೆ ತುಂಬ ಅನುಕೂಲ ಆಗುತ್ತೆ. ಹಾಗಾಗಿ ಇದು 216 ಜನರ ಪರಿಚಯ ಇದೆ. ಅದರಲ್ಲಿ ಅವರ ಕೃತಿಗಳಿತ್ತು ಅಂದರೆ ಆ ಕೃತಿಗಳನ್ನೂ ಕೊಡ್ತಾರೆ. ಈ ರೀತಿ ಅವ್ರದ್ದೇನೋ ಇತ್ತು ಅಂದರೆ ಆ ಕೃತಿ ತತ್ವಪದ ಇತ್ತ, ವಚನ ಇತ್ತ, ಅದನ್ನು ಉಲ್ಲೇಖ ಕೊಡ್ತಾರೆ. ಅವರ ಗುರು ಪರಂಪರೆ ಇತ್ತು ಅಂದರೆ ಆ ಗುರು ಪರಂಪರೆ ಎಲ್ಲಿಂದ ಶುರು ಆಯಿತು, ಹೀಗೆ ಎಲ್ಲ ಕೊಡ್ತಾರೆ. ಈಗ ಪಂಚಾಕ್ಷರ ಗವಾಯಿಗಳು, ಅವ್ರ ಬಗ್ಗೆ ಯಾರೇನು ಬರೆದಿದ್ದಾರೆ, ಹೀಗೆ ತುಂಬ ನನಗೆ ಹೇಳಿದ್ರೆ ಇದು ನೋಡಿದಾಗ ನನ್ನ ಕಣ್ಣು ನೀರೇ ಬಂದ್ಬಿಡ್ತು. ಇಷ್ಟೆಲ್ಲ ಮಹನೀಯರ ಬಗ್ಗೆ ನನಗೆ ಒಂದೇ ಪುಸ್ತಕದಲ್ಲಿ ಸಿಗ್ತಿದೆಯಾ ಅಂತ. ಮತ್ತು ಅಕ್ಷರಗಳು ಕೂಡ ದಪ್ಪವಾಗೇ ಇದೆ. ಸ್ವಲ್ಪ ವಯಸ್ಸಾದವರು ಕನ್ನಡಕ ಹಾಕ್ಕೊಂಡು ಓದ್ತಿರೋರು ಕೂಡ ಇದನ್ನು ಓದಬಹುದು. ತುಂಬ ಸೊಗಸಾದ ಕೃತಿ. ಮತ್ತು ಧನ್ಯನೇ ಇಂತಹ ಪುಸ್ತಕ ಸಿಗೋದಕ್ಕೆ, ಪುಣ್ಯನೇ ಮಾಡಿರಬೇಕು ಅನ್ನೋದು ನನ್ನ ನಂಬಿಕೆ. ಇನ್ನು ಇದ್ರ ಬಗ್ಗೆ ನಾನು ಹೇಳಲೇಬೇಕು. ಋಗ್ವೇದ ಸಂಹಿತ ಮೈಸೂರು ಮಹಾರಾಜರು ಅನುವಾದ ಮಾಡಿಸ್ತಾರೆ ಋಗ್ವೇದ ಸಂಹಿತಾನ. 18-19 ಏನಿರಬೇಕು. ಜಯಚಾಮರಾಜೇಂದ್ರ ಒಡೆಯರು ವೇದರತ್ನ ಮಾಲಾ ಅಂಥೇಳಿ ಅದನ್ನು ಪ್ರಕಟಣೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಇದನ್ನು ಎಲ್ಲಿಂದ ಆಯಿತು ಅಂದರೆ, ಇದು ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಇದು ಪ್ರಕಟಣೆ ಆಯಿತು. ಒಂದು ಪುಸ್ತಕದ ಬೆಲೆ ಗಾತ್ರ ಇಷ್ಟಿದೆ. ಆದರೆ ಅವತ್ತು ಇದರ ಬೆಲೆ 180 ರೂಪಾಯಿ. ಒಂದು ಪುಸ್ತಕಕ್ಕೆ 180 ರೂಪಾಯಿ. ನಾನಾ ಕಾರಣಗಳಿಂದ ಇದನ್ನು ತೊಗೊಳಕ್ಕೆ ನನಗೆ ಆಗಿರಲಿಲ್ಲ. ಇವತ್ತು ಅಮ್ಮ ಕೊಟ್ಟಾಗ ನನಗೆ ಚಿಕ್ಕ ಮಕ್ಕಳಿಗೆ ಅವ್ರು ಕೇಳ್ದೆಲ್ಲ ಆಟ ಸಾಮಾನು ಕೊಡಿಸಿದಷ್ಟು ಖುಷಿ ನನಗೆ. ಇದು ಎಷ್ಟು ಸೊಗಸಾಗಿದೆ, ಒಂದೊಂದು ಶ್ಲೋಕವನ್ನು ತುಂಬ ಚೆನ್ನಾಗಿ ವಿವರಣೆಯಲ್ಲಿ ಕೊಟ್ಟಿದ್ದಾರೆ. ಇಂಗ್ಲೀಷಲ್ಲೂ ಕೂಡ ಭಾಷ್ಯ ಇದೆ. ತುಂಬ ಬಹು ವರ್ಷಗಳ ಆಸೆ ಆಗಿತ್ತು ನಾನು ಇದನ್ನು ತಗೋಬೇಕಂತ. ಅಮ್ಮ ಇದನ್ನು ಕೊಟ್ಟು ನನ್ನ ಜೀವನ ಪಾವನಗೊಳಿಸಿದರೆ, ಇದನ್ನು ಆದಷ್ಟು ಇಷ್ಟು ಪ್ರೀತಿಯಿಂದ ಎಲ್ಲರಿಗೂ ಹಂಚಿಕೊಳ್ಳೋದಕ್ಕೆ ಆಗಲಿ ಅಂತ ಅಮ್ಮ ನನಗೆ ಪುಸ್ತಕಗಳನ್ನ ಕೊಟ್ಟಿದ್ದಾರೆ. ಸಾಧ್ಯವಾದಷ್ಟು ಇದನ್ನು ಆಗಾಗ ಸಂಚಿಕೆಗಳಲ್ಲಿ ಹಂಚಿಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀನಿ. ಮತ್ತು ಇಷ್ಟೆಲ್ಲ ಹೀಗೆ ಹಲವಾರು ಜನ ಪುಸ್ತಕಗಳನ್ನು ಹಂಚಿಕೊಳ್ತಾ ತಮ್ಮ ಪ್ರೇಮವನ್ನು ಹಂಚಿಕೊಳ್ತಾ ಇದ್ದಾರೆ, ತಮ್ಮ ಉದ್ದೇಶವನ್ನು ಹಂಚಿಕೊಳ್ತಿದ್ದಾರೆ. ಇದು ಮತ್ತಷ್ಟು ಸಾರ್ಥಕವಾಗಬೇಕು, ಪರಿಣಾಮಕಾರಿಯಾಗಬೇಕು, ಫಲಕಾರಿಯಾಗಬೇಕು ಅನ್ನೋ ಕಾರಣಕ್ಕೆ ಇದನ್ನು ಆಧ್ಯಾತ್ಮಕ್ಕೆ ಸಂಬಂಧಪಟ್ಟಂತಹ ಒಂದು ಲೈಬ್ರರಿ ಮಾಡಬೇಕು ಅನ್ನೋ ಆಸೆ ಈಗಿನ್ನೂ ಅದು ಚಿಗುರು ಹೊಡಿತಿದೆ. ಅದು ಯಾವ ರೀತಿ ಮಾಡಬಲ್ಲೆ ಅನ್ನೋದು ನನಗಿನ್ನೂ ಗೊತ್ತಿಲ್ಲ. ತಮಗೆ ಅದರ ಬಗ್ಗೆ ಮತ್ತಷ್ಟು ನನ್ನ ಯೋಜನೆಗೆ ಮತ್ತಷ್ಟು ಪುಷ್ಟಿ ನೀಡೋದಕ್ಕೆ, ಮತ್ತಷ್ಟು ಉಪಾಯಗಳನ್ನು ನೀಡೋದಕ್ಕೆ ಸಾಧ್ಯವಾದರೆ, ಸಲಹೆಗಳನ್ನು ನೀಡೋಕ್ಕೆ ಸಾಧ್ಯವಾದರೆ ದಯವಿಟ್ಟು ನನಗೆ ತಿಳಿಸಿ. ಅದನ್ನು ಒಂದು ಸ್ಪಿರಿಚುವಲ್, ಆಧ್ಯಾತ್ಮಿಕ ಸಂಬಂಧಪಟ್ಟಂತಹ ಲೈಬ್ರರಿ, ಎಲ್ಲರಿಗೂ ಪುಸ್ತಕ ದೊರೆಯಬೇಕು, ಎಲ್ಲರಿಗೂ ಜ್ಞಾನ ಸಿಗಬೇಕು, ಅದು ಹರಡಬೇಕು, ಪ್ರಸಾರವಾಗಬೇಕು, ಎಲ್ಲರಲ್ಲೂ ಮನಸ್ಸಲ್ಲಿ ಅದು ಬಿತ್ತನೆಯಾಗಿ, ಜೀವನದಲ್ಲೂ ಬಿತ್ತನೆಯಾಗಿ ಎಲ್ಲರ ಬದುಕು ಹಸನಾಗುವುದಕ್ಕೆ ಇಂಥ ಮಹನೀಯರು ನೀಡಿರುವಂತಹ ಮಹನೀಯವಾದಂತಹ ಕೃತಿಗಳೆಲ್ಲರಿಗೂ ಪರಿಚಯ ಆಗುವಂಥ ರೀತಿ ಆಗಬೇಕು ಅನ್ನೋದು ಅದು
ಎಲ್ಲ ಪುಸ್ತಕ ಪ್ರೇಮಿಗಳ, ಜೀವನ ಪ್ರೇಮಿಗಳ, ಪ್ರೇಮದ ಪ್ರೇಮಿಗಳ ಆಶಯವಾಗಿರೋದ್ರಿಂದ ಅದನ್ನು ಸಾಕಾರಗೊಳಿಸೋದಕ್ಕೆ ನನಗೆ ಸಹಕಾರ ನೀಡಿ ಅಂತ ಹೇಳ್ತಾ ಮತ್ತೊಮ್ಮೆ ಸಿಗ್ತೀನಿ. ನಮಸ್ಕಾರ.